ನಮಸ್ತೆ. ಇವಾಗ ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದೆ. ನಿನ್ನೆ ಒಂದು ಪ್ರಶ್ನೆ ಕೊಟ್ಟಿದ್ದೆ. ಅದನ್ನ ಈ ಯಾರಿಂದ ಸ್ಟಾರ್ಟ್ ಮಾಡೋಣ, ಯಾರು ಕರೆಕ್ಟ್ ಹೇಳ್ತೀರಾ? ನಿನ್ನೆ ಫಸ್ಟ್ ಯಾರಿಗೆ ಕೊಟ್ಟಿದ್ದೆ ಹೇಳಿ? ಕುಮಾರ್ ಅವ್ರಿಗೆ ಕೊಟ್ಟಿದ್ದೆ. ಯಾರಿಗೆ ಕೊಟ್ಟಿದ್ದೆ ಫಸ್ಟ್? ನಿನ್ನೆ ಯಾರಿಗೆ ಕೊಟ್ಟಿದ್ದೆ? ಕುಮಾರಸ್ವಾಮಿ ನಮಗ್ ಕೊಟ್ಟಿದ್ರು. ನಿಮಗೆ ಕೊಟ್ಟಿದ್ದ. ಅಲ್ಲ, ಫಸ್ಟ್ ಯಾರಿಗೆ ಕೊಟ್ಟಿದ್ದೆ? ಅನ್ಮ್ಯೂಟ್ ಆಗಿ ಹೇಳಿ. ಇನ್ನೊಬ್ರಿಗೆ ಕೊಟ್ಟಿದ್ರಿ, ಅದೇ ಇಬ್ರು ಗುರುಗಳ ಬಗ್ಗೆ ಇದ್ ಮಾಡೋದಿಕ್ಕೆ. ಕರೆಕ್ಟ್ ಅದೇ ಯಾರಿಗೆ ಕೊಟ್ಟಿದ್? ನಿಮಗೆ ಕೊಟ್ಟಿದ್ವಾ ಇಲ್ಲ ದೀಪಮ್ಮ ಅವ್ರು ಕೊಟ್ಟಿದ್ವಾ, ಕುಮಾರ್ ಅವ್ರು ಕೊಟ್ಟಿದ್ವಾ? 4 ಜನರಲ್ಲಿ ಲಾಸ್ಟಿಗೆ ಯೂಸ್ ಸರಿ ಕೊಟ್ಟಿದ್ವಿ. ಓಕೆ. ಯಾರೋ ಒಬ್ರು ಸ್ಟಾರ್ಟ್ ಮಾಡ್ಬಿಡ್ತೀರಾ? ನಾನೇ ಹೇಳ್ಬಿಡ್ತೀನಿ, ಅವ್ರು ಸ್ವಲ್ಪ ಸ್ಟಾರ್ಟ್ ಮಾಡ್ಬಿಡಿ. ಗುರುಭ್ಯೋ ನಮಃ. ಅನಂತ ಮಹಾಗುರುವೆ, ನಿನ್ನ ಸದಾ ಕೃಪಾಭಿಕ್ಷೆ ಈ ಪುಟ್ಟ ಕಂದಮಗಳಿಗೆ ಹಾಗೂ ಮಮ ಸದಾ ಶಾಶ್ವತವಾಗಿ ಸಿಗ್ತಾ ಇರಲಿ ಮಹಾಪರಮಶಕ್ತಿ. ದೀಪಮ್ಮ ಅವರೇ, ಸ್ಟಾರ್ಟ್ ಮಾಡ್ತೀರಾ? ಸರಿ ಗುರುಜಿ. ನನಗ್ ನಿನ್ನೆ ಗುರುಜಿ ಗುರು ಗೋವಿಂದ ಭಟ್ರು ಮತ್ತೆ ಶಿಶುನಾಳ ಶರೀಫರ ಬಗ್ಗೆ ಹೇಳಕ್ ಹೇಳಿದ್ರಿ ಗುರುಜಿ. ಎಸ್ ವೆರಿ ಗುಡ್. ಬರ್ಕೊಳ್ಳಿ. ಅವ್ರ ಏನೋ ತರ ಹೈಲೈಟ್ ಇಂದ ಸ್ವಲ್ಪ ಬರ್ಕೊಳ್ಳಿ. ಕುಮಾರಸ್ವಾಮಿ ಅವರೇ, ಅನ್ನಪೂರ್ಣಮ್ಮ ಅವರೇ, ಓಕೆನಾ? ಅವ್ರು ಹೇಳಂತ ಎಲ್ಲನ ಸ್ವಲ್ಪ ಏನಿದ್ನಪ್ಪ ಮತ್ತೆ ನಾನು ಆಡ್ ಮಾಡ್ತಾ ಬರ್ತೀನಿ. ಯಾಕಂದ್ರೆ ಎನರ್ಜಿ ಏನಿತ್ತು, ಯಾವ ಲೆವೆಲ್ ಅಲ್ಲಿ ಇತ್ತು, ಯಾವ ರೀತಿ ಇತ್ತು, ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಮಗ್ ಬಹಳಷ್ಟು ಅನುಕೂಲ. ಏನಮ್ಮ? ಹೇಳಿಮ್ಮ, ಪ್ರಾರಂಭ ಮಾಡಿ. ಹೈಲೈಟ್ ಪಿನ್ ಮಾಡಿದೀನಿ. ಓಕೆ. ಅಂದ್ರೆ ನಾನ್ ನಿನ್ನೆ ಅವ್ರ ಬಗ್ಗೆ ಸ್ಟಡಿ ಮಾಡಿರೋ ಪ್ರಕಾರ ಗುರುಜಿ, ಅವರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳ ಗ್ರಾಮದಲ್ಲಿ ಜನಿಸಿದ್ದು. ಯಾರಮ್ಮ? ಮುಸ್ಲಿಂ ಸಮುದಾಯಕ್ಕೆ ಒಳಪಟ್ಟಿದ್ರು ಗುರುಜಿ. ಯಾವ ಸಂಬಂಧಕ್ಕೆ? ಮುಸ್ಲಿಂ ಸಂಬಂಧ. ಯಾರು? ಗೋವಿಂದ ಭಟ್ರ, ಶಿಶುನಾಳ ಶರೀಫ್ರ? ಶಿಶುನಾಳ ಶರೀಫರು. ಓಕೆ. ಗೋವಿಂದ ಭಟ್ರ ಬಗ್ಗೆ ಹೇಳಿಲ್ವಾ? ಗೋವಿಂದ ಭಟ್ರು ಅವರು ಗುರುಗಳಾಗಿದ್ರು. ಅವರು ಅಂದ್ರೆ ಶಿಶುನಾಳ ಶರೀಫರ ಗುರುಗಳಾಗಿದ್ರು. ಅವರು ದೇವಿ ಆಗಿದ್ರು, ಪವಾಡ ಪುರುಷರಾಗಿದ್ರು. ಹೌದು, ಕರೆಕ್ಟ್. ಅವ್ರ ಬಗ್ಗೆ ಅಷ್ಟೇ ಗುರುಜಿ. ಬಟ್ ಶಿಶುನಾಳ ಶರೀಫರ ಬಗ್ಗೆ ಹೇಳಿ. ಶಿಶುನಾಳ ಶರೀಫರ ಬಗ್ಗೆ ಹೇಳಿ, ತೊಂದ್ರೆ ಇಲ್ಲ. ಹೇಳಿ, ಶಿಶುನಾಳ ಶರೀಫರ ಬಗ್ಗೆ ಹೇಳಿ. ಅದೇ ಅವ್ರು ಒಂದ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ರು ಗುರುಜಿ. ಆಧ್ಯಾತ್ಮಿಕ ಬಗ್ಗೆ ಜಾಸ್ತಿ ಒಲವಿಟ್ಕೊಂಡಿದ್ರು. ಹಿಂಗಾಗಿ ಅವರು ಗುರು ಹುಡುಕ್ತಿದ್ರು. ಅವರಿಗೆ ಗುರು ಆಗಿ ಗೋವಿಂದ ಭಟ್ರು ಸಿಕ್ಕರು. ಗೋವಿಂದ ಭಟ್ರು ಅವರು ಅವ್ರ ಕಡೆ ಇದ್ದಂತ ಜ್ಞಾನ, ಶಿಶುನಾಳ ಶರೀಫರನ್ನು ಗೋವಿಂದ ಭಟ್ರು ಶಿಷ್ಯ ಅಂತ ಪರಿಗಣಿಸಿ ಅವ್ರ ಕಡೆ ಇರುವಂತ ಜ್ಞಾನ ಎಲ್ಲವನ್ನು ಅವರಿಗೆ ಸಮರ್ಪಿಸಿದ್ರು ಗುರುಜಿ. ಮತ್ತೇನ ರಿಸರ್ಚ್ ಮಾಡಿದೀಮ ಅವ್ರ ಬಗ್ಗೆ? ಒಳ್ಳೆ ಹಾಡ್ಗಾರ ಆಗಿದ್ರು, ಹಾಡ್ ಬರೀತಿದ್ರು. ವೆರಿ ಗುಡ್ ಹಾಡ್ಗಾರ ಆಗಿದ್ರು. ಮತ್ತೆ ತುಂಬಾ ಅವ್ರೇನೋ ಮತ್ತೆ ಏನೋ ಪೌಡ ಪುರುಷರು ಅವ್ರೇನೋ ಮತ್ತೆ? ಅದೇ ಪವಾಡ, ಅವ್ರು ತುಂಬಾ ಪವಾಡ ಮಾಡಿದಾರೆ ಗುರುಜಿ, ಪವಾಡ ಪುರುಷರವರು. ಹೌದು, ವೆರಿ ಗುಡ್ ಮಹಾಪರಮ ಶಕ್ತಿ. ಮತ್ತೇನೇನಿದಾನೆ ಹೇಳೋದು? ನಾನೇನು ಕ್ವಶನ್ ಕೇಳ? ಕೇಳಿ ಗುರುಜಿ. ಅಲ್ಲ, ಗೊತ್ತಿದ್ರೆ ಹೇಳಿ, ಇಲ್ಲಾದ್ರೆ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮಿಂದ 4 ಜನ ಕೂಡ ಅನುಕೂಲ ಆಗಲಿ, ಓಕೆನಾ? ಇವಾಗ ಶಿಶುನಾಳ ಶರೀಫರಿಗೆ ಮತ್ತು ಗೋವಿಂದ ಭಟ್ರಿಗೆ ಇರೋಂತ ಸಂಬಂಧ ಯಾವ ರೀತಿ ಇತ್ತು? ಈ ಜನ್ಮದಿತ್ತ, ಹಿಂದಿನ ಜನ್ಮದಿತ್ತ? ನಂಗೆ ಅರ್ಥ ಆಗ್ಲಿಲ್ಲ ಗುರುಜಿ. ಅಂದ್ರೆ ಗೋವಿಂದ ಭಟ್ರು, ಶಿಶುನಾಳ ಶರೀಫರು, ಇವರಿಬ್ಬರ ಸಂಬಂಧ, ಗುರು ಶಿಷ್ಯರ ಸಂಬಂಧ ಈ ಜನ್ಮಕ್ಕೆ ಮಾತ್ರ ಇತ್ತ? ಹಾವೇರಿ ಜಿಲ್ಲೆಯಲ್ಲಿ ಏನ್ ಜನ್ಮ ಪಡೆದ್ರಲ್ಲ ಶಿಶುನಾಳ ಶರೀಫ್, ಅವಾಗಿತ್ತ? ಇಲ್ಲ ಹಿಂದಿನ ಜನ್ಮದಿಂದನೂ ಸಹ ಇತ್ತ? ಅದ್ರ ಬಗ್ಗೆ ಮಾಹಿತಿ ಇಲ್ಲ ಗುರುಜಿ ನಿಮ್ಗೆ.
ಅದ್ರ ಬಗ್ಗೆ ಆಯ್ತಲ್ಲ. ಓಕೆ, ನಾನು ಹೇಳ್ಬಿಡ್ತೀನಿ, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಗೋವಿಂದ ಭಟ್ರು ಹಿಂದಿನ ಜನ್ಮದಲ್ಲಿರುವಂತಹ ನಮ್ಮ ಬ್ರಹ್ಮಂಗಾರಗಳು. ಬ್ರಹ್ಮಂಗಾರು ಪೂರ್ತಿ ಅಲ್ಲ, ಅವ್ರ ಪವರ್ ಪುರುಷರು ಸಂಪೂರ್ಣವಾದ ಶಕ್ತಿಯುತವಾಗಿ ಎಲ್ಲವನ್ನ ಕಾರ್ಯರೂಪವಾಗಿ ಗುರುಗಳೇ ಅಂದ್ರೆ ಭವಿಷ್ಯವನ್ನು ನುಡಿಯುವಂತ ಶಕ್ತಿ ಯಾವಾಗ ಬರ್ತದೆ, ಸಂಸಾರದಲ್ಲಿ ಇದ್ದು ಕೆಲವೊಂದು ಸಾಧನೆಯನ್ನು ಮಾಡ್ತಾ 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 ಮಗಳು ಇರ್ತಾಳ, ಮಗಳಿಗೆ ಮದುವೆ ಎಲ್ಲಾ ಮಾಡ್ಬಿಟ್ಟು ಸಂಪೂರ್ಣವಾಗಿ ಸಂಸಾರ ಸಾಗರದಲ್ಲಿ ಈಜಿದ ಮೇಲೆ ಪೂರ್ತಿ ಮುಕ್ತಿ ಮೋಕ್ಷ ಎಲ್ಲ ಸಂಪೂರ್ಣ ಪಡ್ಕೊಂಬಕಂತ ಸಂದರ್ಭದಲ್ಲಿ ಒಳ್ಳೆ ಗುರುಗಳನ್ನ ಹುಡುಕ್ತಾರ, ಒಳ್ಳೆ ಶಿಷ್ಯಂದರನ್ನ ಹುಡುಕಂತ ಸಂದರ್ಭ ಸಾವಿರಾರು ಜನ ಶಿಷ್ಯಂದ್ರ ಇರ್ತಾರ. ಸಾವಿರಾರು ಜನ ಶಿಷ್ಯಂದ್ರ ಇರ್ಬೇಕಾದ್ರೆ ಈ ಏನಿರ್ತಾರಲ್ಲ ನಮ್ಮ ಈಗಿರುವಂತ ಶಿಶುನಾಳ ಶರೀಫರು ಆಗಿನ ಕಾಲದಲ್ಲಿ ಅವ್ರು ಶಿಷ್ಯರಾಗಕ್ಕೆ ಬರ್ತಾರ. ಶಿಷ್ಯರಾಗಕ್ಕೆ ಬಂದಾಗ ಅವ್ರಿಗಿರುವಂತಹ ಕರ್ಮದ ಪ್ರಭಾವದಿಂದ ಇರ್ಬೋದು, ಅಡಚಣೆಗಳಿರ್ಬೋದು, ಅವರು ಜೀವಂತ ದೇಹ ತ್ಯಾಗ ಮಾಡ್ತಾರ. ಜೀವಂತ ದೇಹ ತ್ಯಾಗ ಮಾಡಂತ ಸಂದರ್ಭದಲ್ಲಿ ಇವ್ರಿಗೆ ಕೆಲವೊಂದು ಹೂವುಗಳು ಇರ್ತಾವ, ಆ ಹೂವುಗಳು ತರಕ್ ಕಳಿಸ್ಬಿಡ್ತಾರೆ. ಯಾರಿಗೆ? ಗೋವಿಂದ ಭಟ್ರು ಹಿಂದಿನ ಜನ್ಮದಲ್ಲಿ ಗೋವಿಂದ ಭಟ್ರ ಅಂತೇಳಿ ಬ್ರಹ್ಮಂಗಾರು ಅವ್ರು ಇವ್ರಿಗೆ ಈಗಿನ ಜನ್ಮದಲ್ಲಿ ಶಿಶುನಾಳ ಶರೀಫರು ಅವ್ರಿಗೆ ತರ್ಸಕ್ ಕಳ್ಸಂತ ಸಂದರ್ಭದಲ್ಲಿ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ. ಅವರಿಗೆ ಲೇಟ್ ಆಗಿ ಬಂದಾಗ ಜೀವಂತ ಸಮಾಧಿ ಎಲ್ಲ ಮಾಡ್ಬಿಟ್ಟು ಪ್ರತಿಯೊಂದು ಎಲ್ಲ ಮಾಡ್ಬಿಟ್ಟಿರ್ತಾರ. ಅವಾಗ ಬಂದು ಆತ ಅಣಿ ಹೊಡ್ಕೊಂಡಾಗ ನನ್ನ ಜೀವನ ನೀವು ನನಗೆ ಒಂದ್ ರೀತಿ ದಾರಿ ಕೊಡ್ಸಿಲ್ಲ, ನೀವ್ ಹಿಂಗ್ ಹೋಗ್ಬಿಟ್ರಿ ಹೆಂಗ, ನಾನ್ ಯಾರಂತ ನಂಬಿಲ್ಲ, ದೈವನು ನೀವೇ ಅಂತೀರಿ, ನನ್ನ ತಂದೆ ತಾಯಿ ನೀವೇ ಇದ್ರಿ, ಎಲ್ಲರೂ ನೀವೇ ಇದ್ದಾಗ ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ ಅವಾಗ ಆ ಗುರುಗಳಿಗೂ ಅವ್ರಿಗೆ ಸಮಾಧಿಯಿಂದ ಒಂದು ಆಕಾಶವಾಣಿ ರೀತಿಯಲ್ಲಿ ಅವ್ರಿಗೆ ಹೇಳ್ಬಿಟ್ಟು ನಿನ್ಗೆ ಪಾದಕೆ ಕೊಡ್ತಾರ, ಮತ್ತೆ ಕಮಂಡಲ ಕೊಡ್ತಾರ. ಕಮಂಡಲ ಮತ್ತೆ ನಮ್ಮ ಈ ಕಡೆ ಗುರುಗಳು ಕೆಲವೊಂದು 3 ಐಟಮ್ಸ್ ಕೊಡ್ತಾರ. ಪಾದುಕೆಗಳು ಪಾದುಕೆಗಳು ತಗೊಂಡು ಮತ್ತೆ ಕಮಂಡಲ ಕೊಟ್ಟು ಮತ್ತೆ ಇಲ್ಲಿ ಋಷಿಮಣಿಗಳು ಇಟ್ಟಂತ ನೋಡಿ, ಅದನ್ನ ಏನೋ ನೆನ್ಪು ಜಲ್ದಿ ಬರ್ತಾ ಇಲ್ಲ, ಓಕೆನಾ? ಅದೊಂದು 3ಗಳು ಕೊಡ್ತಾರ. 3 ಕೊಟ್ಟ ಆದ್ಮೇಲೆ ಅಲ್ಲಿಂದ ಮುಂದಿನ ಜನ್ಮದಲ್ಲಿ ನಿನ್ಗೆ ನಾನು ಗುರುವಾಗಿ ನಿನ್ಗೆ ಸಂಪೂರ್ಣ ಸ್ವೀಕಾರ ಮಾಡ್ತೀನಿ, ಎಲ್ಲಿ ಹುಡ್ತೀನಿ ಗುರುಗಳು ಅಂತ ಅವ್ರು ಪೂರ್ತಿ ನಿರ್ಧಾರ ಮಾಡ್ಬಿಡ್ತಾರ, ಸಂಕಲ್ಪ ಮಾಡ್ತಾರ. ಸಂಕಲ್ಪ ಯಾವ ರೀತಿ ನಾನು ನಿಮ್ಗೆ ಹೇಳಿದ್ದೆ, 100 ರೂಪಾಯಿದು 1 ಲಕ್ಷ ರೂಪಾಯಿದು ಯಾವ ರೀತಿ ಸಂಕಲ್ಪ ಮಾಡ್ತೀವಮ್ಮ, ಅದೇ ರೀತಿಯಲ್ಲಿ ಆ ಗುರುಗಳವರಿಗೆ ಸಂಕಲ್ಪ ಮಾಡ್ಬಿಟ್ಟು ಮುಂದಿನ ಜನ್ಮದಲ್ಲಿ ಹಿಂಗ ಕರ್ನಾಟಕದಲ್ಲಿ ಹುಟ್ತೀಯ, ನಾನು ಹಿಂಗ ಗೋವಿಂದ ಭಟ್ರಾಗಿ ನಾನು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ತೀನಿ, ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದಾದ್ಮೇಲೆ ನಿಮಗೆ ನಾನು ಅಲ್ಲಿ ಗುರು ದೀಕ್ಷೆ ಕೊಡ್ತೀನಿ, ಅಲ್ಲಿ ಮತ್ತೆ ನೀವು ನನ್ನ ಆತ್ಮೀಯ ಶಿಷ್ಯರಾಗಿರ್ತೀರಾ ಅಂತ ಹೇಳ್ಬಿಟ್ಟು ಅವಾಗ ನಾವು ಪ್ರಮಾಣ ಮಾಡಿದಾಗ ಮತ್ತೆ ಆ ಜನ್ಮದಿಂದ ಈ ಜನ್ಮದಲ್ಲಿ ಗೋವಿಂದ ಭಟ್ರಾಗಿ ಹುಟ್ಟುಬಿಟ್ಟು ಗೋವಿಂದ ಭಟ್ರ ಆದ್ಮೇಲೆ ಅವರಿಗೆ ಶಿಶುನಾಳ ಶರೀಫರು ಮತ್ತೆ ಮುಸ್ಲಿಂ ಸಮಾಜದಲ್ಲಿ ಇರ್ತಾರೆ ಆಸ್ ಎ ಕ್ಯಾರಿ ಫೋರ್ಡ್. ಅಲ್ಲಿ ಹಿಂದಿನ ಜನ್ಮದಲ್ಲೂ ಸಹ ಮುಸ್ಲಿಂ ಸಮಾಜದಲ್ಲಿ ಇದ್ರು, ಈ ಜನ್ಮದಲ್ಲಿ ಮತ್ತೆ ಮುಸ್ಲಿಂ ಸಮಾಜದಲ್ಲಿ ಹುಡ್ತಾರೆ. ಸಮಾಜದಲ್ಲಿ ಹುಟ್ಟಿದ್ಮೇಲೆ ಮತ್ತೆ ಅವರೆಲ್ಲ ಪೂರ್ತಿ ಇವ್ರ ಸಂಸಾರ ಎಲ್ಲ ಪೂರ್ತಿ ಎಲ್ಲ ಆಡುಗಾರರು ಎಲ್ಲ ಇದ್ರು, ಪವರ್ ಪುರುಷರು ಇಬ್ರು ಸಹ. ಅಂದ್ರೆ ನಮ್ಮ ದೇಹ ಯಾವುದೇ ರೀತಿಯಿಂದ ಚಿತ್ತದ ಕಾರ್ಯಗಳಲ್ಲಿ ಇದ್ರೂ ಸಹ ನಮ್ಮ ಚಿತ್ತ ಬುದ್ಧಿ ನಾವು ಮಾಡುವಂತ ಕಾರ್ಯಗಳ ಏಕಾಗ್ರತೆ ಇದ್ರೆ ಯಾವ ರೀತಿ ಸಾಧನೆ ಮಾಡ್ಬೋದು ಅಂತೇಳಿ ಅವ್ರು ಕೆಲವೊಂದು ಫಾಲೋ ಮಾಡ್ತಾರೆ. ಸಣ್ಣ ಫಾಲೋಅಪ್ ಅಂದ್ರೆ ಗೋವಿಂದ ಭಟ್ರು ಅವ್ರು ಬ್ರಾಹ್ಮಣ ಸಮಾಜದಲ್ಲಿ ಇಟ್ರು, ಮುಸ್ಲಿಂ ಸಮಾಜದಲ್ಲಿ ಇಟ್ರು, ಇವ್ರಿಬ್ರಿಗೆ ಎಲ್ಲಾ ಊರೇ ಎಲ್ಲ ಒಂದು ಸಣ್ಣ ಏಜ್ ನಿಂದ ಒಂದು ಫೈನಟ್ ಮಾಡ್ಬಿಡ್ತಾರ. ಅವಾಗ ಜನಿವಾರ ಹಾಕಿದಾರ, ಅವ ಒಂದು ಹಾಡಾಡ್ತಾರ, ಹಾಕಿದ್ರು ಜನಿವಾರವ ನೂಕಿದ್ದು ಬಹುಭಾರ. ಅಂದ್ರೆ ಜನಿವಾರ ಹಾಕಿದ ತಕ್ಷಣ ನೂಕಿದ ಬಹುಭಾರವನ್ನು ಗುರುವಡೆ ಅಂತ ಗುರುವ ಮೇಲೆ ಒಂದು ಹಾಡಾಡ್ತಾರ. ಅಲ್ಲಿಂದ ಬರ್ತಾ ಒಂದು ವಯಸ್ಸಿನ ಮದುವೆ ಆದ ತಕ್ಷಣನೇ ಮದುವೆ ಆಗ್ತಾರ. ಮೋಹದ ಹೆಂಡತಿ ತೀರದ ಮೇಲನೆ ಹೆಂಡ್ತಿನೂ ಆಧ್ಯಾತ್ಮಿಕ ತೀರದ ಬಂದಾಗ ಹೆಂಡ್ತಿ ಸಂಸಾರ ಎಲ್ಲ ತಿರ್ತಾವ ಒಂದು ಹಾಡಾಡ್ತಾರ. ಆಮೇಲೆ ಪ್ರತಿಯೊಂದು ಅವರು ಗೋವಿಂದ ಭಟ್ರು ಇವ್ರನ್ನ ಅಮ್ಮ ದ್ಯಾಮವ್ವನ ಹತ್ರ ಪರೀಕ್ಷೆ ಮಾಡಕ್ಕಿದ್ದಾರೆ. ಆಗಿನ ಕಾಲದಲ್ಲೂ ಸಹ ಬ್ರಹ್ಮಂಗಾರು ಅಮ್ಮನ್ನ ಇದಕ್ಕ ಕರ್ಪೂರ ಹಚ್ಚದಕ್ಕ ಬೆಂಕಿ ಕಟ್ಟಿರಲ್ಲ, ದ್ಯಾಮವ್ವನ ಕರೆದು ಬಿಡ್ತಾರ. ಆಂಧ್ರದಲ್ಲಿ ಸೇಮ್ ದ್ಯಾಮವ್ವನ ಹೆಣ್ಣಿನ ಪ್ರಭಾವ ಶಕ್ತಿ ಅಮ್ಮ ಜಗನ್ಮಾತೆ ಹಿಂದಿನ ಜನ್ಮದ ಋಣಾನುಬಂಧ ಇದ್ರೆ ಮಾತ್ರ ಆಧ್ಯಾತ್ಮಿಕದಲ್ಲಿ ಅಂತ ಉದಾಹರಣೆ ಕೊಡ್ತಾ ಇದೀನಿ. ಆ ಅಮ್ಮ ಅಲ್ಲೂ ಬೆಂಕಿ ತಂದು ಕೊಡ್ತಾಳ, ಇಲ್ಲಿ ಬಂದು ಅವ್ರಿಗೆ ಚಿಲುಮೆ ಚೇದ್ಬೇಕಂತಾರ, ಅಂದ್ರೆ ಎಂಡ ಕುಡಿದ್ಬಿಟ್ಟಿರ್ತಾರ. ಎಂಡ ಸಲುವಾಗಿ ಶಿಶುನಾಳ ಶರೀಫರು ಅಮ್ಮನ್ ಮೂಕ್ತಿ ಕೇಳ್ತಾರ, ಅಮ್ಮ ಮೂಕ್ತಿ ತೆಗೆದುಕೊಡ್ತಾಳ. ಮೂಕ್ತಿ ತೆಗೆದುಕೊಟ್ಟು ಎಂಡ ಕೊಟ್ಟು ಅಮ್ಮಂದು ದ್ಯಾಮವ್ವಂದು ಮೂರ್ತಿ ತಂದ ಇವ್ರು ಅಜ್ಜರ್ ತಂದಾರ ಅಂತ ಅಲ್ಲಿ ಒಂದು ಪವಾಡ ನಡೆಯುತ್ತೆ. ದ್ಯಾಮವ್ವನ್ ಮೂರ್ತಿ ಸೇಮ್ ಇರುತ್ತೆ. ದ್ಯಾಮವ್ವ ನೀನ್ ಕೊಟ್ಟೆ ಅಲ್ಲ ನಾನ್ ತಗೊಂಡ್ಬಂದೆ ಕದ ನಾನ ಕೊಟ್ಟಿನೋ ಮಗನ ಅಂತೇಳಿ ಬಂದು ಹೇಳ್ಬಿಟ್ಟು ಹೋಗ್ತಾಳ ಅಮ್ಮ.
ಅಲ್ಲಿ ಮತ್ತೆ ಆಯಮ್ಮನ ಮೂಕ್ತಿ, ಮತ್ತೆ ಆಯಮ್ಮನ ಮೂಕ್ತಿಗೆ ಹೋಗುತ್ತೆ. ಅಲ್ಲಿ ಚಿಲುಮೆ ಸೇರ್ಬೇಕಪ್ಪ ಅಂದ್ರೆ ಬೆಂಕಿ ಇರಲ್ಲ, ಮತ್ತೆ ಇನ್ನೊಂದ್ಸತಿ ಯಾಮ ಬಂದು ಮತ್ತೆ ಬೆಂಕಿ ಕಡ್ಡಿ ಕೈಯಲ್ಲಿ ಅಗ್ನಿ ಹಿಡ್ಕೊಂಡ್ಬರ್ತಾವ. ಅಂದ್ರೆ ಆ ಭಕ್ತಿ, ಆ ಶ್ರದ್ಧೆ, ನಿಪುಣತೆ ನಿಮ್ಮದ್ರಲ್ಲೂ ಇದೆ. ಅದನ್ನ ಜಾಗೃತಿ ಮಾಡ್ಬೇಕಷ್ಟೇ. ನಿದ್ರೆ ಅವಸ್ಥೆ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹ ನಮ್ಮಲ್ಲಿರುವಂತ ಶಕ್ತಿಗಳನ್ನು ನಿದ್ರೆ ಅವಸ್ಥೆಯಲ್ಲಿ ಇರುತ್ತೆ. ನಿದ್ರೆ ವ್ಯವಸ್ಥೆಯಲ್ಲಿ ಇದ್ದಾಗ ಅದನ್ನ ಜಾಗೃತಿ ಮಾಡುವಂತ ಸಂದರ್ಭ ವೇಗಳನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು. ಓಕೆನಾ? ಆಮೇಲೆ ಆ ಗುರುಗಳ ಪೂರ್ತಿಯಾಗಿ ತನ್ನ ಜೀವನವನ್ನು ಗುರು ಶಿಷ್ಯಂದ ಸಮಾಧಿ ಸಹ ಈಗಲೂ ಇದೆ. ಈಗಲೂ ಸಹ ಆ ಪ್ರಭಾವ ಶಕ್ತಿ ಅವ್ರು ಮಾಡಿದಂತ ಕಾರ್ಯಗಳಿಂದ, ಪ್ರಭಾವಗಳಿಂದ ವೈಬ್ರೇಷನ್ ಈಗಲೂ ಇದೆ, ವೈಬ್ರೇಟಿಂಗ್ ಈಗಲೂ ಇದೆ. ಹೋದಂತ ವ್ಯಕ್ತಿಗಳಿರ್ಬೋದು, ಶಕ್ತಿಗಳು ಅವ್ರ ಕರ್ಮದ ಪ್ರಭಾವದಿಂದ ನಾಶ ಆಗ್ಬಿಟ್ಟು ಒಳ್ಳೆ ಕಾರ್ಯಗಳು ಈಗಲೂ ಕೂಡ ನಡೀತಿದಾವೆ. ಓಕೆನಮ್ಮ? ಒಂದ್ಸತಿ ಯಾವಾಗ ನೋಡ್ತಾ ಬನ್ನಿ, ಸ್ಟಡಿ ಮಾಡಿ. ಯಾಕಂದ್ರೆ ಆಧ್ಯಾತ್ಮಿಕದ ಫೀಲ್ಡ್ ಅಲ್ಲಿ ಬಂದಾಗ ಯಾವುದೇ ಟೆಂಪಲ್ಗೆ ಹೋದ್ರು, ಯಾವುದೇ ಗುರುಗಳ ಸನ್ನಿಧಿಗೆ ಹೋದ್ರೆ, ಸ್ಪೆಷಲಿ ಫಾರ್ ಗುರುಗಳ ಸನ್ನಿಧಿಗೆ ಹೋದ್ರೆ, ಒಂದು ಗುರುಗಳ ಜೀವಂತ ಇರುವಂತ ಗುರುಗಳು ಜೀವಂತ ಸಮಾಧಿ ಆಗಿದ್ದಾಗ ಆ ಪ್ರಭಾವ ಶಕ್ತಿ 1000 ಪಟ್ಟಿರುತ್ತೆ. ಅವನ ಒಂದನೇದು. ಎರಡನೇದು ಬಂದು ಆ ವೈಬ್ರೇಷನ್ ನಿಮ್ಗೆ ಫೀಲ್ ಆಗುತ್ತೆ. ಅಲ್ಲಿ ಏನಾಗ್ತಾ ಇದೆ. ನಾರ್ಮಲ್ ಮನುಷ್ಯರಿಗೆ ನಿಮ್ಮರಿಗೆ 1000 ಪಟ್ಟಷ್ಟು ಎನರ್ಜಿ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಎನರ್ಜಿ ಸ್ವಲ್ಪ ಫೀಲ್ ಮಾಡಿ, ಎನರ್ಜಿ ನಿಮ್ ಕೈಲಿ ಏನಾಗ್ತಾ ಇದೆ. ರಿಸರ್ಚ್ ಈಗಲಿಂದ ರಿಸರ್ಚ್ ಮಾಡ್ತಾ ಬಂದಿರಿ ಅನ್ಕೊಳ್ಳಿ, ನಿಮ್ಮನ್ನ ಯಾರು ಆಗಲ್ಲ. ನಿನ್ನೆ ಹೇಳಿದ್ದೆ, 1 ವರ್ಷ ನೀವು ಮಾಡಿಬಿಟ್ರೆ 4 ರೀತಿಯಲ್ಲಿ ಶಕ್ತಿಗಳು ನಿಮ್ಮನ್ನ ಕಾಪಾಡ್ತಾವ. ಬೇಕಾದ್ರಲ್ಲಿ ನಕಾರಾತ್ಮಕ ಏನೇ ಇರಲಿ, ಯಾರು ಸಹ ನಿಮ್ಮ ಕೂದ ತುದಿನೂ ಸಹ ಅಗಲಾಡಕ್ಕಾಗಲ್ಲ. ವಿಶುದ್ಧ ಚಕ್ರ ಸ್ಟ್ರಾಂಗ್ ಆಗಿಬಿಡುತ್ತೆ. ಕಣಮ್ಮ? ಧನ್ಯವಾದಗಳು. ಮಹಾಪರಮ ಶಕ್ತಿ ಜ್ಞಾನವಂತೆ ಆಗು. ಪರವಾಗಿಲ್ಲ, ಬೇಸ್ ಎಕ್ಸ್ಪ್ಲೇನ್ ಮಾಡಿದ್ನಾ? ಅನ್ನಪೂರ್ಣಮ್ಮರೇ, ನೀವ್ ಆಗ್ತೀರಾ? ನಮಸ್ತೆ ಗುರೂಜಿ. ನಮಸ್ತೆ ನಮಸ್ತೆ. ನಮ್ಮ ತುಮಕೂರಿನ ತ್ರಿವಿಧ ದಾಸೋಹಿ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ನೀವು ಕಲೆಕ್ಟ್ ಮಾಡಿ ಅಂತ ಹೇಳಿ. ಇವರು ಮಾಗಡಿ ಜಿಲ್ಲೆಯ ವಿರುಪಾಪುರ ಊರಲ್ಲಿ ಜನಿಸ್ತಾರೆ. ಅವರು ಜನಿಸಿದ್ಮೇಲೆ ಇದಕ್ಕೆ ನಮ್ ಸಿದ್ಧಗಂಗೆ ಮಠಕ್ಕೆ ಉದ್ಯಾನೇಶ್ವರ ಸ್ವಾಮೀಜಿಗಳು ಅವ್ರನ್ನ ಸೆಲೆಕ್ಷನ್ ಮಾಡಿದ್ಮೇಲೆ 1 ದಿನಕ್ಕೂ ಅವರು ತವ್ರ ಮನೆಗೆ ಆಗ್ಲಿ ಊರ್ಗೆ ಆಗ್ಲಿ ಹಿಂದಿರುಗಿ ಹೋಗಲ್ಲ. ಅವ್ರ ತಂದೆ ತಾಯಿನೂ ನೋಡಲ್ಲ, ಏನೂ ನೋಡಲ್ಲ. ಪೂರ್ತಿ ಅವರು ಸಿದ್ಧಗಂಗೆ ತಲ್ಲೀನರಾಗ್ತಾರೆ. ಅಲ್ಲಿ ಏನು ಅಂದ್ರೆ ಉದ್ಯಾನ ಗುರುಗಳಿದ್ದಾಗ ಒಂದು ಮಟ್ಟಕ್ಕೆ ಪವಾಡಗಳು ನಡೀತಾ ಇರುತ್ತೆ. ಅವ್ರ ವಿದ್ಯೆ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಇವ್ರಿಗೆ ಹೇಳ್ಕೊಡ್ತಾರೆ. ಅದರಲ್ಲಿ ಒಂದು ಮಹಾನ್ ವಿದ್ಯೆ ಬೇತಾಳ ವಿದ್ಯೆನ ಇವ್ರಿಗೆ ವಶೀಕರಣ ಮಾಡಿರ್ತಾರೆ ಅಂತ ಇದು. ಆ ಉದ್ಯಾನೇಶ್ವರ ಗುರೂಜಿ ಬೇತಾಳ ವಿದ್ಯೆನ ಇವ್ರಿಗೆ, ಅದು ನೀರೊಳಗಡೆ ಮುಳುಗ್ಬಿಟ್ಟು ಆ ನೀರಲ್ಲಿ ಅದನ್ನ ಧ್ಯಾನ ಮಾಡ್ತಾ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಆ ಬೇತಾಳ ವಶೀಕರಣ ಮಾಡಿರೋದ್ರಿಂದ ಆ ಬೇತಾಳದ ಮೂಲಕ ಇವರು ಪ್ರತಿಯೊಂದು ಕೆಲಸ ಮಾಡ್ತಾ ಇವತ್ತು ಏನು ನಮ್ಮ ವರ್ಲ್ಡ್ ಅಲ್ಲಿ ಹೆಸರು ಮಾಡೋದಕ್ಕೆ ಕಾರಣ ಆ ಬೇತಾಳ ವಿದ್ಯೆ. ಆ ವಿದ್ಯೆ ಇವರಲ್ಲೇ ಲಾಸ್ಟ್ ಆಯ್ತು, ನೆಕ್ಸ್ಟ್ ಗುರೂಜಿಗೆ ಕಲ್ಸಕ್ ಆಗ್ಲಿಲ್ಲ ಅನ್ನೋದು ಇದೆ. ಮತ್ತೆ ಇವರು ತ್ರಿವಿಧ ದಾಸೋಹಿ ಎಷ್ಟು ಲಕ್ಷಾಂತರ ಜನರಿಗೆ ಇವರು ಅನ್ನ ಹಾಕಿದಾರೋ ಗೊತ್ತಿಲ್ಲ. ಇಲ್ಲಿ ಯಾವುದೇ ಜಾತಿ ಭೇದ ಮತ ಏನು ಇರ್ಲಿಲ್ಲ. ಇಡೀ ಪ್ರಪಂಚ ಮೂಲೆ ಮೂಲೆಯಲ್ಲೂ ಸಹ ಸಿದ್ಧಗಂಗೆ ಮಠದಲ್ಲಿ ಓದಿರೋ ವಿದ್ಯಾರ್ಥಿಗಳು ಇದ್ದಾರೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಆಗ್ಲಿ, ಯಾವ್ದು ಜಾತಿ ಭೇದ ಇವರಲ್ಲಿ ಇರ್ಲಿಲ್ಲ, ಯಾವ್ದಕ್ಕೂ ಇದಾಗ್ತಿರ್ಲಿಲ್ಲ. ಮತ್ತೆ ಮಿತ ಭಾಷಿಗಳು ಜಾಸ್ತಿ, ಬೇರೆಯವ್ರ ಜೊತೆ ಎಷ್ಟು ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಇದು ತುಂಬಾ ಚೆನ್ನಾಗಿ ಕಲ್ತಿದ್ರು ಅವರು. ಜಗತ್ತಿಗೂ ಅವರು ತಲೆ ನೆತ್ತಿಗೆ ಹೋಗ್ತಿರ್ಲಿಲ್ಲ. ಅವಮರ್ಯಾದೆ ಮಾಡ್ದಾಗ್ಲೂ ಅವ್ರು ಕುಗ್ತಿರ್ಲಿಲ್ಲ. ಒಂದೇ ರೀತಿ ಇರ್ತಾ ಇದ್ರು. ಅಲ್ಲಿರೋ ಸಾವಿರಾರು ಜನಕ್ಕೆ ಅವರು ಸಾರಿದ್ದು ಏನು ಅಂತಂದ್ರೆ ಒಳ್ಳೆ ನಡತೆ, ಸದ್ನಡತೆ, ಸದ್ಗುಣ, ಸದ್ಮಾರ್ಗ, ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಪ್ರತಿ ಮಠದ ಮಕ್ಳು ಜೊತೆ ಮಗುವ ಕ್ರಿಕೆಟ್ ಆಡ್ತಾ ಇದ್ರಂತೆ, ಬಾಲ್ ಎಸಿತಾ ಇದ್ದಿದ್ದು. 5 ಗಂಟೆಗೆ ಮಕ್ಳು ಕೊಂಡ್ರೆ ಪೂರ್ತಿ ಮಗು ತರನೇ ಅಷ್ಟು ಮಕ್ಳುನು ಸಹ ಮಕ್ಳ ಜೊತೆ ಆಟ ಆಡೋರಂತೆ. ಸ್ವಾಮೀಜಿಯನ್ನ ಒಂದು ಕಲ್ಪನೆ ಮಕ್ಳಿಗೆ ಬರ್ತಿಲ್ವಂತೆ. ನಾನು ನಿಮ್ ಜೊತೆ ಮಗು ಆಗ್ತೀನಿ, ಆಟ ಆಡಿ ಅಂತೇಳಿ ಆಡ್ತಾ ಇದ್ದಿದ್ದು. ಊರ್ ಕಾಲದಲ್ಲಿ ಇವತ್ತು ಏನು ಎಷ್ಟು ಬೆಳವಣಿಗೆ ಆಯ್ತು ಸಿದ್ಧಗಂಗೆ ಮಠ ಅಂದ್ರೆ, ಒಂದು ಪುಟ್ಟು ಮಠ ಇದ್ದಿದ್ದು ಹಳೆ ಮಠ ಇದೆ,
ಇವತ್ತು ವರ್ಲ್ಡ್ ಫೇಮಸ್ ಆಗೋವಷ್ಟು ಸಾಧನೆ ಮಾಡಿದ್ರು. ಆ ತುಂಬಾ ಕರ್ನಾಟಕ ರತ್ನ ಬಂದಿದೆ. ಅವ್ರಿಗೆ ಬರ್ದಲೇ ಇರೋ ಬಿರುದುಗಳಿಲ್ಲ. ಅವ್ರು ಮೆಟ್ಟಿರೋ ನೆಲದಲ್ಲಿ ನಾವು ಇದೀವಿ. ನಮ್ಗೂ ಸಹ ಅವ್ರದೊಂಚೂರು ಮಾರ್ಗದರ್ಶನ. ಹೋಗ್ತೀನಿ ನಾನು ಹುಣ್ಣಿಮೆ ಹೊತ್ತಿಗೆ ಮಠಕ್ಕೆ ಹೋಗ್ಬಿಟ್ಟು ಧ್ಯಾನ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ಉದ್ಯಾನೇಶ್ವರ ಮಂಟಪ ಅಂತಾನೆ ಇದೆ. ಸ್ವಾಮೀಜಿಯವರ ಹೆಸರಲ್ಲೂ ಒಂದು ದೊಡ್ಡ ಮಂಟಪ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಗುರುಗಳೇ. ಮಹಾಪರಮಶಕ್ತಿ ಸಿದ್ಧಗಂಗಾ ಅವ್ರ ಗುರುಗಳದು ಎಷ್ಟ್ ಹೇಳಿದ್ರು ಕಡಿಮೆನೆ. ಅವರು ನಡೆದಾಡೋ ದೇವ್ರು ಅಂತಾನು ಸಹ ಹೇಳ್ಬೋದು. ಒಂದು ಕಡೆಯಿಂದ ಅವ್ರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಮೀಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ 4 ರಿಂದ 5 ಗಂಟೆ ಒಳಗಡೆನೆ ಇದ್ರೆ ಮಾತ್ರ ಮಾತಾಡ್ತಾರೆ. 2 ನಿಮಿಷದಲ್ಲಿ ಮಾತಾಡ್ತಾರ, ಇಲ್ಲಪ್ಪ ಅಂದ್ರೆ ಇಲ್ಲ. ಯಾರು ಸಹ ಯಾವಾಗ ಹೋದ್ರು ಸಹ ಮೀಟ್ ಆಗೋ ಚಾನ್ಸಸ್ ಇಲ್ಲ. ಅಷ್ಟು ಅದ್ಭುತವಾದ ವ್ಯಕ್ತಿಗಳು. ನಾನು ಒಂದು 10 ವರ್ಷದಿಂದ ಹೋಗಿದ್ದೆ. 10 ವರ್ಷದಿಂದ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಾನು ಹೋಗಕ್ ಆಗಿಲ್ಲ, ಸಮಯನು ಕೂಡಕ್ ಆಗಿಲ್ಲ. ನಮ್ಮ ಲೌಕಿಕವಾದಂತ ಬೀಜಗಳಿರುವುದು, ನಮ್ಮವಾದಂತ ಶೆಡ್ಯೂಲ್ ಅಲ್ಲಿದ್ದ ಒಳ್ಳೆ ಗುರುಗಳು, ಮಹಾಪರಮ ಶಕ್ತಿ, ಆ ಆತ್ಮಶಕ್ತಿ ಎಲ್ಲೇ ಇದ್ರು ಸಹ ಅವರಿಂದ ಜ್ಞಾನ, ಅವ್ರ ಆಶೀರ್ವಾದ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗಲಿ. ಓಕೆನಾ? ಮಹಾಪರಮ ಶಕ್ತಿ ಅದ್ಭುತ ಆಗಿದೆ, ಕರೆಕ್ಟ್ ಇದೆ. ಎಲ್ಲೇನೋ ಸ್ವಲ್ಪ ಮಿಸ್ ಅಂತ ಎಲ್ಲ ಆಗಿಲ್ಲ. ಏನಪ್ಪ ಅಂದ್ರೆ ಸಿದ್ಧಗಂಗಾ ಸ್ವಾಮಿಗಳ ಆ ಆಶ್ರಮನು ಸಹ ಅವರು ಬಂದಂತ ಹುಟ್ಟಿದಂತ ಮಗುವಿಂದ ಒಂದು ಕುದುರೆ ಮೇಲೆ ಬಂದಂತ ಆಸಾಮಿ. ರಾಜರ ಇದ್ರು. ಅವ್ರಿಗೆ ಆಸ್ತಿ ಕಡಿಮೆ ಇದ್ದಿಲ್ಲ, ಯಾವುದೇ ರೀತಿಯಿಂದ ಕಡಿಮೆ ಇದ್ದಲ್ಲ, ಕುಂದು ಕೊರತೆಗಳು ಇದ್ದಲ್ಲ, ಜ್ಞಾನದ ಕೊರತೆ ಇದ್ದಲ್ಲ, ಎಲ್ಲ ಕೊರತೆ ಇಲ್ಲ. ಜನ ಸೇವೆನೆ ಜನಾರ್ದನ ಸೇವೆ, ಮಾನವ ಸೇವೆನೆ ಮಹಾದೇವನ ಸೇವೆ ಅಂತ ತಿಳಿದ್ರು. ಓಕೆನಾ? ಅಂತ ಪ್ರಭಾವ ವ್ಯಕ್ತಿಗಳ ಆಶೀರ್ವಾದ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತಿದೀನಿ. ಮಹಾಪರಮ ಶಕ್ತಿ. ಇನ್ನೊಬ್ರು ಗುರುಗಳು ಹೇಳಿದ್ದಮ್ಮ, ಅವ್ರ ಬಗ್ಗೆ ಅಷ್ಟು ಸಿಗ್ಲಿಲ್ಲ ಗುರುಗಳೇ. ಹೇಳ್ಬಿಡ್ತೀನಿ. ಯಡಿಯೂರು ಸಿದ್ಧಲಿಂಗೇಶ್ವರದ್ದು ಹೇಳಿದ್ದೆ, ಸತ್ಯಮ್ಮ? ಹೌದೌದು ಗುರುಗಳೇ, ಯಡಿಯೂರು ಸಿದ್ಧಲಿಂಗೇಶ್ವರದ್ದು. ಯಡಿಯೂರು ಸಿದ್ಧಲಿಂಗೇಶ್ವರು ತುಮಕೂರು ಹತ್ರ. ನಿಮ್ದು ತುಮಕೂರಲ್ಲಮ್ಮ? ಹೌದು ಗುರುಗಳೇ. ತುಮಕೂರು ಹತ್ರ ಒಂದು ಹಳ್ಳಿಯಲ್ಲಿ ದೊಡ್ಡ ಮಠ ಇದೆ, ದೊಡ್ಡ ಮಠ. ಅಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಏನಪ್ಪಾ ಅಂದ್ರೆ ಒಂದು ಬಾಲ ಯೋಗಿ ತಪಸ್ ಮಾಡಕ್ಕೆ ಬಂದಿರ್ತಾರ. ತಪಸ್ ಮಾಡಕ್ಕೆ ಬಂದಾಗ ಒಬ್ರಿಗೆ ಸಣ್ಣದೊಂದು ಆಶ್ರಮ ರೀತಿಯಲ್ಲಿ ಮಾಡ್ಕೊಂಡಿರ್ತಾರ. ಒಬ್ಬ ಶಿಷ್ಯಂದ್ರು ಬಂದು ಮಾತು ಕೊಟ್ಟು ಹೋಗ್ಬಿಡ್ತಾರ, ಗುರುಗಳೇ ನೀವು ಇಲ್ಲೇ ಇರಿ, ನಾನ್ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಕರ್ಕೊಂಡ್ ಹೋಗ್ಬಿಟ್ಟಿನ ಅವ್ರ ಧ್ಯಾನದಲ್ಲಿ ತಪಸ್ ಲೀನರ್ ಆಗ್ಬಿಡ್ತಾರ. ಯಾರೋ ಅವ್ರ ತೋಟದಲ್ಲಿ ಒಂದು ಸಣ್ಣದಿರುತ್ತೆ, ಒಬ್ಬ ಭಕ್ತರು ಬಂದು ನಿಮ್ಗೆ ಹೇಳ್ತಾರೆ, ಇಂಥ ದಿನ ಕರ್ಕೊಂಡ್ ಹೋಗ್ತೀನಿ ಗುರುಗಳಂತ. ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ ತಕ್ಷಣನೇ ಅವ್ರು ಧ್ಯಾನದಲ್ಲಿ ಪೂಜೆ ಮಾಡ್ಕೊಂಡು ಧ್ಯಾನದಲ್ಲಿ ಮಗ್ನರಾಗ್ಬಿಡ್ತಾರ. ಅವ್ರು ಅಲ್ಲಿ ಹೋದ ತಕ್ಷಣ ಅವ್ರ ಊರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟಿರುತ್ತೆ. ಯಾರ್ದು ಒಂದು ಕೋಮಿಂದ ಇನ್ನೊಂದು ಕೋಮಿಂದ ಜಗಳ ಪ್ರಾರಂಭ ಆದಾಗ ಅವ್ರು ಅದರಲ್ಲೇ ಮಗ್ನರಾಗ್ಬಿಟ್ಟು ಅವ್ರು ಮರ್ತು ಬಿಡ್ತಾರ. ಎಷ್ಟೋ ಒಂದು 3 ರಿಂದ 5 ವರ್ಷ ಮರ್ತು ಬಿಡ್ತಾರ, ನೆನಪೇ ಆಗಲ್ಲ ಇವ್ರಿಗೆ. ಅವ್ರ ತಪಸ್ಸುಗಳು ಅದೇ ರೀತಿಯಲ್ಲಿ ಕುಂತು ಪೂರ್ತಿ ದೇಹ ಎಲ್ಲ ಹುತ್ತುಗಟ್ಟಿಬಿಟ್ಟಿರುತ್ತೆ. ಹಾವುಗಳು, ಚೋಳುಗಳು ಪ್ರತಿ ಒಂದು ಎಲ್ಲ ಅದ್ರಲ್ಲಿ ವಾಸ ಮಾಡ್ತಿರ್ತಾವ. ಅವಾಗ ಅವ್ರಿಗೆ ಜ್ಞಾನೋದಯ ಆಗ್ಬಿಟ್ಟು ಓಡೋಡಿ ಬರ್ತಾರ ಅವ್ರು ಅಲ್ಲಿ ಮಠ ಅವ್ರಿಗೆ. ಯಾಕಂದ್ರೆ ಇದೆಲ್ಲ ನಡಿಬೇಕಂದ್ರೆ ಕಾಲದ ಅನುಮತಿಯಿಂದನೇ ನಡೆದಿರುತ್ತೆ. ಪಾಪ ಅವ್ರದ್ದು ತಪ್ಪಲ್ಲ, ಯಾರು ತಪ್ಪಲ್ಲ. ಕಾಲದ ಅನುಮತಿ ಇದ್ರೆ ಮಾತ್ರ ಇಲ್ಲ. ಅವ್ರ ಜನ್ಮದಲ್ಲಿ ಏನು ಆ ಪ್ರಭಾವಕ್ಕೆ ಕಾರಣ. ಅವ್ರು ಓಡೋಡಿ ಬಂದು ನನ್ನ ಕ್ಷಮೆ ಆಗೈತೆ ಗುರುಗಳೇ, ನಾನು ಮರ್ತು ಬಿಟ್ಟಿದ್ದೆ, ನಾನು ಇದ್ರಲ್ಲಂತ ಕೇಳಿದಾಗ ಆಯ್ತು. ಅಲ್ಲಿಂದ ಮತ್ತೆ ಆಕಾಶ ನುಡಿ ಬರುತ್ತೆ. ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನನ್ನ ಸುತ್ತಮುತ್ತ ಪೂರ್ತಿ ಎಲ್ಲಾ ಪ್ರಾಣಿಗಳೆಲ್ಲ ವಾಸ ಮಾಡ್ತಾ ಇದಾವ, ಅವನು ಸ್ವಲ್ಪ ಹೋಗ್ಲಿ, ಕ್ಲೀನ್ ಆಗ್ಲಿ, ಮತ್ತೆ ನಾನು ಬರ್ತೀನಿ ಅಂತ ಹೇಳ್ತಾನ. ಮತ್ತೆ ಹೆಂಗ ಗುರುಗಳೇ ಯಾವ ದಿನ ಅಂತ ಹೇಳಿದ್ರೆ ಟೈಮ್ ತಗೊಂಡ್ಬಿಟ್ಟು ಆ ಹುತ್ತನ್ನೆಲ್ಲ ಹಾಲಿನ ಅಭಿಷೇಕ ಮಾಡ್ತಾರೆ. ಆ ಗುರುಗಳು ಆ ಊರ್ನವ್ರು ಈ ಊರ್ನವ್ರು ಕಲ್ತು ಬಿಟ್ಟು ಹಾಲಿನ ಅಭಿಷೇಕ ಮಾಡಿ ಪೂರ್ತಿ ಹುತ್ತಿನ ಮಣ್ಣೆಲ್ಲ ಕರಗಿಸಿ ಎಲ್ಲ ಗುರುಗಳೆಲ್ಲ ಪೂರ್ತಿ ಅವಾಗ ಗುರುಗಳು ಪ್ರತ್ಯಕ್ಷ ಗುರುಗಳು ಹೆಂಗಿರ್ತಾರ ಅದೇ ಸ್ಟೇಜ್, ಯೌವನ ಶಕ್ತಿ ಎಲ್ಲ ಪ್ರತಿಯೊಂದು ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಹೆಂಗಿದ್ರು ಹಂಗೆ ಇರ್ತಾರ. ಇದನ್ನು ಬಂದಾಗ ಮತ್ತೆ ಆ ಗುರುಗಳು ಅಲ್ಲಿ ಬಂದು ಪ್ರಭಾವ ಸ್ಟಾರ್ಟ್ ಆಗುತ್ತೆ. ಈಗಲೂ ಸಹ ಅಲ್ಲಿ ಕೂಡ ದಾಸೋಹ ಇದೆ. ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಹೇಳಿದ್ರೆ ಆತ ಸಿದ್ಧಿಗಳನ್ನ ಸಿದ್ಧಿಸ್ತಾನೆ. ನೀವೇನ್ ಎಲ್ಲೆಲ್ಲೂ ಗುರುಗಳ ಹೆಸರಾದ ಪ್ರಭಾವವಾದಂತ ವ್ಯಕ್ತಿಗಳು ಕೆಲವೊಂದು ಆ ಕೋಮುಗಳಾದಂತ ಜಾಗಗಳನ್ನೆಲ್ಲ ನಿವಾರಣೆ, ಶಾಂತಿ ನೆಲೆಸ ರೀತಿಯಲ್ಲಿ ಮತ್ತೆ ಪ್ರತಿಯೊಂದನ್ನ ಶಕ್ತಿ ಕೇಂದ್ರಗಳೇ ರೋಗ ರುಜಿನಗಳಿಂದ ಪ್ರತಿಯೊಂದನ್ನ ನಿವಾರಣೆ ಮಾಡ್ತಾ ಅದ್ಭುತವಾದಂತ ವ್ಯಕ್ತಿಗಳು ಈಗಲೂ ಸಹ ಅಲ್ಲಿ ವೈಬ್ರೇಟಿಂಗ್ ಇದೆ. ಏನಪ್ಪಾ ಅಂದ್ರೆ ಈ ಗುರುಗಳ ಸನ್ನಿಧಿ ಎಲ್ಲ ಆದ್ಮೇಲೆ ಶಿವನ
ಅಂಶ ಅಂತ ಹೇಳ್ತಾರೆ. ಎಲ್ಲ ನಾವು ನೀವೆಲ್ಲ ಶಿವನ ಅಂಶವೇ. ಶಿವ ಮತ್ತು ಅಮ್ಮ ತಾಯಿ ಜಗಜ್ಜನನಿ ಪಾರ್ವತಿಯ ಅಂಶವೇ. ಈ ಶಿವನ ಅಂಶದಿಂದ ಅಲ್ಲಿ ಕೆಲವು ಸತಿ ಜಾಗೃತಿ ಆಗುತ್ತೆ. ಜಾಗೃತಿ ಆದಾಗ ಅಲ್ಲಿ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಈಗಲೂ ಸಹ ದಾಸೋಹ ಇದೆ, ವೈಬ್ರೇಷನ್ ಬೇಸ್ ಇದೆ. ಮಹಾಪರಮ ಶಕ್ತಿ ಎಲ್ಲ ಒಂದೊಂದು ಫೀಲ್ ಆಗಿ ನೀವು ಹೋದಾಗ ಟೆಕ್ನಿಕ್ ಎಲ್ಲ ದೀಕ್ಷೆ ಕೊಟ್ಟಾದ್ಮೇಲೆ ಎನರ್ಜಿಸ್ ಯಾವ ರೀತಿ ಫೀಲ್ ಆಗ್ಬೇಕು ಎಲ್ಲ ಟೆಕ್ನಿಕಲ್ ಹೇಳ್ಕೊಡ್ತಾ ಇರ್ತೀನಿ. ಆ ರೀತಿ ಅನುಭವಿಸ್ತಾ ಬನ್ನಿ. ಎಲ್ಲಿ ಹೋದ್ರು ಸಹ ಯಾವ ವ್ಯಕ್ತಿನೂ ಮೀಟ್ ಆದ್ರೂ ಸಹ ದೂರದಿಂದ ಈ ವ್ಯಕ್ತಿಯಿಂದ ಪ್ರಭಾವ ಏನಾಗ್ತಾ ಇದೆ ನನಗೆ, ನಾನು ಯಾಕೆ ಇವರೆಲ್ಲ ಅಷ್ಟು ಸ್ನೇಹ ಬರಿತಾ ಇದ್ದೇನೆ, ಯಾಕೆ ಇವ್ರನ್ನ ಅಷ್ಟು ದ್ವೇಷಿಸ್ತೇನೆ, ಸಂಪೂರ್ಣವಾಗಿ ಈ ಎನರ್ಜಿ ಫೀಲ್ಡಿಂಗ್ ಏನಿರುತ್ತಲ್ಲ ವೈಬ್ರೇಟಿಂಗ್ ಫೀಲ್ಡ್ ನ ಅರ್ಥ ಮಾಡ್ಕೊಳ್ಳಿ. ಏನಮ್ಮ ನಮಸ್ತೆ ಅಮ್ಮ. ಅದ್ಭುತವಾಗಿ ಹೇಳಿದ್ರ ಸಿದ್ಧಗಂಗರ ಸ್ವಾಮಿಗಳ ಆಶೀರ್ವಾದ ಸದಾ ನಮ್ಮ ಎಲ್ಲಾ 4 ಜನದ ಮೇಲೆ ಪ್ರಭಾವ ರೀತಿಯಲ್ಲಿ ಬೀರ್ತಾ ಬರಲಿ ಅಂತ ಮಹಾಪರಮ ಶಕ್ತಿ. ಅದೇ ರೀತಿ ಜ್ಞಾನ ದಾಹವನ್ನು ನಿಮ್ಗೆ ವೃದ್ಧಿ ಆಗ್ಲಿ, ನಿಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಕಾರ್ಪಣ್ಯಗಳೆಲ್ಲ ನಾಶ ಆಗ್ಲಿ ಅಂತ ಕೇಳ್ಕೊಳ್ತೇನೆ. ಮಹಾಪರಮ ಶಕ್ತಿ ಅದ್ಭುತವಾದ ಶಕ್ತಿಯ ಒಂದಂತ ವ್ಯಕ್ತಿಗಳು ಅವ್ರನ್ನ ದರ್ಶನ ಆದ್ರೂ ಸಹ ಆ ವೈಬ್ರೇಟಿಂಗ್ ಎಷ್ಟೋ ನಾನು ರಿಸರ್ಚ್ ಮಾಡಿದಾಗ ಅಲ್ಲಿಂತ ನನ್ನಲ್ಲಿ ಕನ್ಸಲ್ಟೇಷನ್ಗೆ ಬರ್ತಾ ಇದ್ರಲ್ಲ ತುಮಕೂರಲ್ಲಿ ಯಾವಾಗ ಹೋದಾಗ, ಇಲ್ಲಪ್ಪ ತುಮಕೂರು ಹತ್ರ ನಿಯರ್ ಬಲ್ ಹೋದಾಗ, ಇಲ್ಲ ಯಡೂರು ಸಿದ್ದಲಿಂಗೇಶ್ವರಲ್ಲಿ ಹೋದಾಗ ಕೆಲವೊಂದು ನೋಡ್ತಿದ್ದಾಗ ಆ ವ್ಯಕ್ತಿಗಳು ಬಂದು ಕೇಳ್ತಾ ಇದ್ದೆ ಯಾವ ರೀತಿ ಫೀಡ್ ಆಗ್ತದೆ. ಅಲ್ಲಿ ಹೋದ ಒಂದ್ಸರ್ತಿ ಶಾಂತಿ, ನೆಮ್ಮದಿ ಪ್ರತಿಯೊಂದು ಸಿಗದ ಜೊತೆಗೆ ಅವ್ರ ಸಮಸ್ಯೆಗಳ ಆಟೋಮೆಟಿಕ್ ಪರಿಹಾರ ಆದ್ರೆ ಟೆಂಪ್ರವರಿ. ನಿಮ್ಗೆ ಏನೇ ಹೇಳ್ತದೆ ಎಲ್ಲ ಟೆಂಪ್ರವರಿ. ಯಾಕೆ ರಿಸರ್ಚ್ ಮಾಡಿ ಕೊಡ್ತಿದ್ದೇನೆ, ಟೆಂಪ್ರವರಿ ಆದಂತ ಎನರ್ಜಿಸ್ ಸಿಗುತ್ತೆ. ಏನಾ ನೆಕ್ಸ್ಟ್ ಕುಮಾರಸ್ವಾಮಿ ಅವ್ರಿಗೆ ಹೋಗೋಣ. ಕುಮಾರಸ್ವಾಮಿ ಅವರೇ ಹೇಳ್ತೀರಪ್ಪ? ಹೇಳ್ತೀರಾ? ಹುಬ್ಳಿದು ಕೊಟ್ಟಿದ್ರಿ ಸಿದ್ರೂಢ ಸ್ವಾಮೀಜಿಗಳದ್ದು. ಹೌದಪ್ಪ, ಹೌದು. ಏನು ಇದು ಸ್ಟಡಿ ಮಾಡಕ್ ಆಗಿಲ್ಲ ಬಗ್ಗೆ. ಮತ್ತೆ ಇನ್ನೊಬ್ರದು ಅದೇ ಇನ್ನೊಂದು ಶಿವಲಿಂಗ ಸ್ವಾಮೀಜಿ ಅಂತ ಕೊಟ್ಟಿದ್ರಿ. ಶಿವಲಿಂಗ ಸ್ವಾಮಿ ಅವ್ರು ಕೊಟ್ಟಿದ್ದ? ಶಿವಲಿಂಗ ಗುರುಜಿದು. ಶಿವಲಿಂಗ ಗುರುಗಳಂದ್ರೆ ಶಿವ ಪ್ಲಸ್ ಕುಮಾರಸ್ವಾಮಿ ಅನಾ, ಇದು ಬೇಸ್ ಇದೆ, ಅದ್ಭುತ ನಾಲೆಜ್ ಇದೆ. ನೀವು ಹೇಳ್ತೀನಿ. ನಿಮ್ಮ ನಮ್ಮ ಸಿದ್ಧಾರೂಢ ಅಜ್ಜಾರ್ದ ಏನಾರ ಮಾಹಿತಿ ಇಲ್ಲ? ಏನ್ ಕಲೆಕ್ಟ್ ಮಾಡಿಲ್ಲ? ಯೂಟ್ಯೂಬ್ ಎಲ್ಲ ನೋಡಿಲ್ವಾ? ಏನ್ ನೋಡಿಲ್ಲ ಸ್ವಾಮಿ. ಅಷ್ಟು ಬಿಸಿ ಆಗ್ಬಿಟ್ಟಿದ್ರ? ಇಲ್ಲ, ಸ್ವಲ್ಪ ಮಳೆ ಬರ್ತಿತ್ತು, ಸ್ವಲ್ಪ ಕೆಲಸ ಇತ್ತು. ಓಕೆ ಓಕೆ, ಇರ್ಲಿ ಬಿಡಿ. ಸಿದ್ಧಾರೂಢ ಅಜ್ಜರದು ಒಂದ್ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಸಿದ್ಧಾರೂಢ ಅಜ್ಜರು ಯಾವ ರೀತಿ ಇದ್ರಪ್ಪ ಅಂದ್ರೆ, ಅವ್ರು ಸಾಕ್ಷಾತ್ ಶಿವನ ಅಂಶನೇ. ಒಂದು ನಿಜವಾದ ಘಟನೆ ಏನಪ್ಪಾ ಅಂತಂದ್ರೆ ಕಾಶಿಯಲ್ಲಿ ನಡೆದಿರೋದು. ಅವರು ಹೊಟ್ಟೆ ಫುಲ್ ಹಸಿತಾ ಇರುತ್ತೆ. ಹೊಟ್ಟೆ ಹಸಿತಾ ಇದ್ದಾಗ ಅಲ್ಲಿ ಬ್ರಾಹ್ಮಣ ಪಂಥಿಯಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಏನಿದಲ್ಲ, ಊಟ ಮಾಡ್ತಿರ್ತಾರ. ಊಟ ಮಾಡ್ತಿದಾಗ ಆ ತಟ್ಟೆನ ಎಲ್ಲರೂ ಏನ್ ಪದ್ಧತಿ ಅಂದ್ರೆ, ಊಟ ಮಾಡಿದಾಗ ಅವ್ರ ಎಲೆನ ಅವ್ರು ತಗೊಂಡೋಗಿ ಹಾಕ್ಬೇಕು ಅಂದಾಗ ಅವ್ರಿಗೆ ಊಟ ಮಾಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರ. ಅಲ್ಲಿರಂತ ಒಬ್ರು ವ್ಯಕ್ತಿಗಳು ಕೈತಾರ, ಅಲ್ಲ ಬಾ ಮನುಷ್ಯ, ನೀನ್ ಊಟ ಮಾಡಿದ್ಯಾ, ಹೊಟ್ಟೆ ತುಂಬಿದೆ, ಈ ಎಲೆನ ತಗೊಂಡೋಗಿ ಹಂಗೆ ಹಾಕ್ಬೇಕಲ್ಲ, ನಿಮ್ಮ ಅಪ್ಪ ಬಂದ್ ಹಾಕ್ತಾನೆ ಅಂತ. ನಮ್ಮ ಅಪ್ಪ ಇದಾನಲ್ಲ, ನಾನ್ ಮರ್ತೇ ಬಿಟ್ಟಿದ್ದೆ, ನಾವ್ ಅಪ್ಪನೇ ಬರ್ತಾನ ಅಂತೇಳಿ. ನಿಮ್ಮ ಅಪ್ಪ ಯಾರಂತ? ನಮ್ಮ ಅಪ್ಪ ಶಿವಪ್ಪನೇ ಬಂದ್ ತೆಗಿತಾನೆ ಬಿಡು ಅಂತ ಕೇಳ್ತಾನೆ. ಹೌದಾ? ಅಲ್ಲಿ ಅನ್ನಪೂರ್ಣೇಶ್ವರ ಸಾಕ್ಷಾತ್ ಆ ಅಮ್ಮನ ಯಾರು ನೋಡಿರಲ್ಲ, ಅನ್ನಪೂರ್ಣೇಶ್ವರ ಸಾಕ್ಷಾತ್ ಅಮ್ಮ ಬರ್ತಾಳ. ಆ ವೈಬ್ರೇಟಿಂಗ್ ಕೈ ತುಂಬಾ ಬಳೆ ಇರ್ಬೋದು, ಕುಂಕುಮ ಇರ್ಬೋದು, ವೈಬ್ರೇಟಿಂಗ್ ಗೊತ್ತಾಗ್ಬಿಡುತ್ತೆ. ಅಮ್ಮ ಒಂದೊಂದ್ ಚಂಬ, ನನ್ನ ಮಗ ಇದಾನಪ್ಪ, ಇಲ್ಲಿ ಹುಚ್ಚ ಮಗ ಇದಾನ, ಹಿಂಗ ಕೈಗೆ ಊಟ ಮಾಡಿನ, ಕೈ ಕೂಡ ತೊಳ್ಕೊಂಡಿಲ್ಲ, ಇಮಿಡಿಯೇಟ್ಲಿ ಶಿವನ ಬರ್ತಾನ, ನನ್ನ ಮಗ ಇಲ್ಲೆಲ್ಲ ಊಟ ಮಾಡಿದಾನಂತಲ್ಲಪ್ಪ, ತಟ್ಟೆ ತಗದಿಲ್ಲ, ನನಗೆ ಹೇಳಿದಾನ, ಆ ಪುಣ್ಯನು ನನಗ್ ಕೊಟ್ಟಿದಾನ, ಎಲ್ಲಿದಾನಪ್ಪ ನಮ್ಮ ತಟ್ಟೆ ಅಂತ ಬರ್ತಾನ, ಇಲ್ಲೇ ಇದೆ ನೋಡಂತ ತೋರ್ಸ. ಆ ತಟ್ಟೆ ತಗಂತಾರ, ಆ ಮಗನ್ನ ಕೈ ತೊಳಿತಾರ, ಈ 3 ಮಾಯ ಆಗ್ಬಿಡ್ತಾರ. ಅಲ್ಲಿ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲಿ ಅನ್ನಪೂರ್ಣೇಶ್ವರಿನೂ ಇರಲ್ಲ. ಕಾಶಿಯಲ್ಲಿರುವಂತ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ಲಿ ಅನ್ನಪೂರ್ಣೇಶ್ವರಿ ಇರಲ್ಲ. ಕಾಶಿ ವಿಶ್ವನಾಥದಲ್ಲಿ ಅಲ್ಲಿ ವಿಶ್ವನಾಥನ ಪ್ರಭಾವ ಸಹ ಕಡಿಮೆ ಆಗಿಬಿಡುದು. ಆ ಪ್ರಭಾವ ಇರಲ್ಲ. ಅಲ್ಲಿ ಇಬ್ಬರಿಗೆ ಗೊತ್ತಾಗಿ 3 ಹುಡುಕ್ತಾರೆ. ಸಿದ್ಧಾರೂಢ ಲಿಂಗೇಶ್ವರ ಸ್ವಾಮಿಗಳು ಸಿಗಲ್ಲ. ಅವ್ರು ಎಷ್ಟು ಹುಡ್ಕ್ಯಂತ ಬಂದಾಗ ಆ ಪ್ರಭಾವ ಅಲ್ಲಿ ಲಾಸ್ಟ್ ಅಗಾಧವಾದ ಎಷ್ಟೋ ವರ್ಷಗಳು ಆದ್ಮೇಲೆ ಅಲ್ಲೇ ಇರ್ತಾರೆ. ಕಾಶಿಯಲ್ಲಿ ಇದ್ರು ಸಹ ನಮ್ಮ ಸಿದ್ಧಾರೂಢ ಲಿಂಗ ಅಜ್ಜರು ಅವಾಗ ಅವ್ರಿಗೆ
ದರ್ಶನ ಸಿಗ್ತಾರೆ ಅವ್ರಿಗೆ. ಅವಾಗ ಆ ವ್ಯಕ್ತಿಗಳು ನಿಜವಾದಂತ ಘಟನೆಗಳು ಅವ್ರ ಆತ್ಮಚರಿತ್ರೆಗಳಲ್ಲಿ ಬರೆದಂತ ಘಟನೆಗಳು ಇವು. ನಿಜವಾದ ಘಟನೆಗಳು. ಅಲ್ಲಿಂದ ಅವ್ರಿಗೆ ಆಶೀರ್ವಾದ ಸಿಗುತ್ತೆ. ಅಲ್ಲಿ ಪಾಪ ಅವರು ಮಹಾನ್ ಜ್ಞಾನಿಗಳು ಆಗ್ತಾರೆ. ಯಾರು ಅಂದಿರ್ತಾರ, ಯಾರು ಹ್ಮ್ ಆ ಆ ಜ್ಞಾನವನ್ನು ಪಡ್ಕೊಂಬೇಕ ಸಹಾಯ ಪಟ್ಟಿರ್ತಾರ. ಅಲ್ಲಿಂದ ಆದ್ಮೇಲೆ ಸಿದ್ಧಾರೂಢಾಚಾರ್ಯರು ರೀತಿಯಲ್ಲಿ ಇಲ್ಲೇ ನಾವು ಹುಬ್ಬಳ್ಳಿಯಲ್ಲಿ ನಿಂತಾಗ, ಹುಬ್ಳಿಗೆ ಒಂದು ಶಾಪನೂ ಇದೆ. ಹುಬ್ಳಿಯಲ್ಲಿ ಶಾಪನು ಯಾವ ರೀತಿ ಇದೆ ಹೇಳ್ತೀನಿ. ಮತ್ತೆ ಅವರು ಸಿದ್ಧಾರೂಢಾಚಾರ್ಯರು ಬಾಲ್ಯದಿಂದನೂ ಸಹ ಆಧ್ಯಾತ್ಮಿಕದ ರೀತಿಯಲ್ಲಿ ಇದ್ದಾಗ ಬೆಳಿತಾ 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 ಬರ್ಬೇಕಾದ್ರೆ ಅವರು ಧ್ಯಾನದಲ್ಲಿ ಕುಂತಾಗ, ಇಲ್ಲಿ ಒಣಕಲ್ ಕೆರೆ ಇರ್ಬೋದು, ಈ ಕಡೆ ಕೆರೆಗಳು ಇರ್ಬೋದು, ಸುತ್ತಮುತ್ತ ಹಳ್ಳಿಗಳನ್ನು ಸುತ್ತ ಅಲ್ಲಿ ಹೋದ್ರೆ ಅಲ್ಲಿ ಕುಂತಾಗ ಧ್ಯಾನದಲ್ಲಿ ಕುಂತ್ಬಿಟ್ರೆ ಮಗ್ನ ಆಗ್ಬಿಡೋದು. ಹಿಂಗ್ ಹೋಗಿ ಕುಂತ್ಬಿಟ್ರೆ ಅಲ್ಲೇ ಕುಂತ್ ಬಿಡ್ತಿದ್ರು. ಈ ಒಬ್ಬ ಕುಡುಕ ಶಿಷ್ಯ ದಿನಾ ಕುಡಿದು ಬಂದು ಅವ್ರನ್ನ ಬಡಿತಾ ಇದ್ದ. ಯಾರಿಗೂ ಹೇಳ್ತಾ ಇದ್ದಲ್ಲ. ಈ ದೇಹಕ್ಕೆ ಯಾವ ಜನ್ಮದ ಕರ್ಮ ಇದೆ ಬಡಿಪ ಅಂತ ಹೇಳ್ತಿದ್ದ, ಬಡಿಸಂತಿದ್ದ. ದಿನೆಲ್ಲ ಮೈಯೆಲ್ಲ ಗಾಯ ಆಗಿರೋದು, ಯಾರ ಮುಂದೆನೂ ಹೇಳ್ತಿದ್ದಲ್ಲ. ಆಮೇಲೆ ಆತನ ಮಹಾನ್ ಶಿಷ್ಯನಾದ ಆತಗೆ ಜ್ಞಾನೋದಯ ಆದ ಮೇಲೆ ಬಡಿತದ, ಏನ್ ಮಾಡಕ. ಮತ್ತೆ ಇನ್ನೊಬ್ರು ಶಿಷ್ಯನ ಅವ್ರ ಧ್ಯಾನದಲ್ಲಿ ಕುಂತಾಗ ತಲೆ ಮೇಲೆ ಬೆಂಕಿ ಹಚ್ಚಿಟ್ಟಿದ್ರು. ಅನ್ನ ಏನೋ ಮಾಡ್ಕೊಂತ ಒಲಿ ಹತ್ರ ಕುಂತಿರ್ತಾರ. ಅಲ್ಲಿ ಕುಂತಿದ್ದಾಗ ಆ ಒಲೆನ ತಗೊಂಡ್ಬಿಟ್ಟು ತಲೆ ಮೇಲೆ ಇಟ್ಬಿಡ್ತಾರ ಬೆಂಕಿ. ಅಲ್ಲಾಕಿರ್ಬೇಕು, ತಡಿ ನೀನ್ ತಲೆ ಮೇಲೆ ಇಟ್ಬಿಡ್ತೀನಿ ಬೇಸ್, ತಲೆಗಿರೋದ ಇದೆಲ್ಲ ಅಜ್ಞಾನ ಎಲ್ಲ ಸುಟ್ಟೋಗ್ಲು ಅಂತೇಳಿ ಹೇಳ್ತಾನ. ಆದ್ರೂ ಕುಡ್ಕೊಂಡೆ ಪಾಪ ಅಲ್ಲಿಂದ ರಕ್ಷಣೆ. ಅಯ್ಯೋ ನಿಮ್ದು ಇನ್ನೊಬ್ರು ಮತ್ತೆ ಬಂದು ಕಾಪಾಡ್ತಾರ. ಯಪ್ಪ ನಿನ್ ತಲೆ ಸುಟ್ಟೋಗುತ್ತಲ್ಲ ಯಪ್ಪ ಅಂತೇಳಿ ಇನ್ನೊಬ್ರು ಬಂದು ಕಾಪಾಡ್ತಾರ. ಅಂದ್ರೆ ನಾವು ನಂಬಿದಂತ ಶಕ್ತಿ ಮೇಲೆ, ಪ್ರಭಾವದ ಮೇಲೆ ಅಷ್ಟು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಇದ್ದಾಗ ಒಳ್ಳೆ ಪ್ರಭಾವ ಬೀರುತ್ತೆ. ನಿಮ್ದು ಇನ್ನೊಂದಿದೆ. ಕುಮಾರ್ ಅವ್ರು ತಗೊಂಡ್ಮೇಲೆ ಹೇಳ್ತೀನಿ, ಕುಮಾರಸ್ವಾಮಿ ಅವರೇ. ಹೋಗೋಣ. ಇನ್ನೊಂದು, ಶಿವ ತನ್ನ ಮಗ ಕುಮಾರಸ್ವಾಮಿಗೆ ಗುರುವಾದ ಹೇಳಿದ್ದೆ. ನೆನ್ಪಿದೆಪ್ಪ? ನೆನ್ಪಿದೆ ತಾನೆ? ಕರೆಕ್ಟ್ ತಾನೆ? ಇದನ್ನ ಬರ್ಕೊಂಬಕ್ ಹೇಳಿದ್ದೆ. ನಿನ್ನ ಸ್ವಲ್ಪ ನಿಮ್ದು ಟವರ್ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಗೊತ್ತಾಗಿಲ್ಲ. ಇದನ್ನ ಕುಮಾರ್ ಅವ್ರದ್ದು ಆದ್ಮೇಲೆ ಲಾಸ್ಟಿಗೆ ಹೇಳ್ತೀನಿ. ಯಾಕಂದ್ರೆ ಆ ಮಧ್ಯದಲ್ಲಿ ಆಗ್ಬೇಡ. ಮಹಾನ್ ಪರಮಶಕ್ತಿ ಇದೆ, ಶಿವನ ಅಂಶನೇ. ಹೋನ ಹಂಗಾರೆ ಆ ಕುಮಾರ್ ಅವ್ರೆ ಅನ್ಮಿಟ್ ಆಗ್ತೀರಾ? ನಮಸ್ತೆ ಗುರುಗಳೇ. ನಮಸ್ತೆಪ್ಪ ಭಗವಂತ. ಓಕೆ ಗುರುಗಳೇ, ಗಾಣಗಾಪುರ ಗುರುಗಳು ಎಸ್. ಮತ್ತೆ ಬ್ರಹ್ಮಾಂಗ ಗುರುಜಿ ಅವ್ರ ಬಗ್ಗೆ ನೀವು ಡೀಟೇಲ್ಸ್ ತಗೊಳಕ್ ಕೇಳಿದ್ರಿ. ನಾನು ನಿನ್ನೆ ಪೂರ್ತಿ ಟ್ರಾವೆಲಿಂಗ್ ಅಲ್ಲಿ ಇದೆ ಗುರುಗಳೇ, ರಾತ್ರಿ ಲೇಟ್ ಆಗಿ ಬಂದೆ. ಹೌದಾ? ಭಗವಂತ ಒಳ್ಳೇದ್ ಮಾಡ್ಲೆ. ನಿಮ್ಗೆ ಏನ್ ಗೊತ್ತಿದೆ? ಗಾಣಗಾಪುರ ಒಂದ್ಸತಿ ಹೋಗಿದ್ದೀರಾ, ದರ್ಶನ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿ, ಉಳಿದಿದ್ ನಾನು ಹೇಳ್ತೀನಿ, ಕವರ್ ಮಾಡ್ತೀನಿ. ಕೌಶಲ್ಯ ದೇವಿ ಹತ್ರಕ್ಕೆ ಅವ್ರನ್ನ ಪರೀಕ್ಷೆ ಮಾಡಕ್ಕೆ ಹೋದ್ರು ಇವ್ರು 3 ಜನ. ಅಥವಾ ಅವ್ರ ಜೊತೆ ಏನೋ ಅದು ನಾನು ತಿಳ್ಕೊಂಡಂಗೆ ಅವ್ರ ಮಕ್ಕಳ ರೂಪದಲ್ಲಿ ಅವ್ರಿಗೆ ಹಾಲೇನೋ ಅವ್ರು ತಾಯಿ ಇದ್ ಮಾಡಿದ್ರು. ಆಮೇಲೆ ಅದೇನೋ ಅದು ಸ್ವಲ್ಪ ಮರ್ತೋಗಿದ್ದೀನಿ ಗುರುಗಳೇ. ಅದ್ ಬಿಟ್ರೆ ಪವಾಡಗಳಂತೂ ಮಾಡ್ತಾ ಇದ್ರು. ಒಂದ್ ಬ್ರಾಹ್ಮಣನಿಗೆ ಒಂದು ಅದೇ ಆಲೆ ಕೊಡದೇ ಇರುವಂತ ಎಮ್ಮೆ ಯಾರೋ ಕೊಟ್ಟಿದ್ರು. ಇವ್ರು ಭಿಕ್ಷೆಗೆ ಹೋದಾಗ ನನಗೆ ಏನಿಲ್ಲ ಮನೇಲಿ ಅಂತ ಆ ತಾಯಿ ಹೇಳಿದಾಗ ಅವರು ಇಲ್ಲ ನಿನ್ನ ಹಾಲ್ ಕರಿ ಅಂತ ಆತರ ಅವ್ರಿಗೆ ಆಶೀರ್ವಾದ ಕೊಟ್ಟು ಇವರು ಆಚೆ ಹೋಗಿದ್ರು. ಬ್ರಾಹ್ಮಣರು ಡೈಲಿ ಭಿಕ್ಷೆ ಕೊಡ್ತಾ ಇದ್ರು. ಅವತ್ತೇನು ಕೊಡಕ್ಕಿರ್ಲಿಲ್ಲ. ಆಗ ಅವ್ರಿಗೆ ಹಾಲು ಸಿಕ್ಕಾಪಟ್ಟೆ ಬರೋ ತರ ಆಶೀರ್ವಾದ ಮಾಡಿ ಅವ್ರ ಮನೇಲಿ ಅದೇ ಒಂದು ದೊಡ್ಡ ಪವಾಡ ಮಾಡಿ ಅವ್ರಿಗೆ ಇದ್ ಮಾಡೋರು. ಆತರ ಪವಾಡಗಳು ಸಿಕ್ಕಾಪಟ್ಟೆ ಅವ್ರು ಮಾಡ್ತಾ ಹೋದ್ರು. ಆಸ್ ಇಟ್ ಈಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು 3 ಜನನು ರೂಪ ಅಂತ ಅಷ್ಟು ಗೊತ್ತು ಗುರುಗಳೇ. ಮತ್ತೆ ಇನ್ನೊಬ್ಬರು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋ ತರನು ಅವರು ಕೆಲವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಓದಿದೀನಿ ಗುರುಗಳೇ, ಮರ್ತೋಗ ನೆನಪು ಬರ್ತಾ ಇಲ್ಲ. ಇರ್ಲಿಲ್ಲ, ತೊಂದ್ರೆ ನಾನು ಹೇಳ್ತೀನಿ. ಮತ್ತೆ ಇನ್ನೊಬ್ರದ್ದು ಬ್ರಹ್ಮಂಗಾರದು ಹೇಳಿದ್ದೆ. ಬ್ರಹ್ಮಂಗಾರ ನನ್ಗೆ ಏನು ಸಿಗ್ಲಿಲ್ಲ ಗುರುಗಳೇ. ಬ್ರಹ್ಮಂಗಾರದು ಇವಾಗ ಹೇಳಿದ್ದೆ. ಇನ್ನೊಬ್ರು ಯಾರು ದೀಪಾ ಮೇಡಮ್ ಅವ್ರದೆಲ್ಲ ರಿಲೇಶನ್ಶಿಪ್. ಅಲ್ಲಿಂದ ಬ್ರಹ್ಮಂಗಾರ ಅಂತ ಹೇಳಿದ್ರೆ ಅವ್ರ ಬಾಲ್ಯದಿಂದನೂ ಸಹ ಸಂಸಾರದಲ್ಲಿ, ಯಾಕಂದ್ರೆ ಆಧ್ಯಾತ್ಮಿಕ ಅಂದ್ರೆ ಎಲ್ಲರಿಗ ಏನಾಗತ್ತೆ ಅಂದ್ರೆ ಸಂಸಾರ ಬಿಟ್ಟು ಎಲ್ಲ ಸಾಧನೆ ಮಾಡ್ಕೊಂಡು ಹೋಗೋದು, ಎಲ್ಲ ಮಾಡ್ಕೊಂಡು ಹೋಗೋದು ಅಂತ ಇಲ್ಲ. ಆಧ್ಯಾತ್ಮಿಕ ಅಂದ್ರೆ ಸಂಸಾರ ಎಂಬ ಸಾಗರದಲ್ಲಿ ಇದ್ದು ಅಲ್ಲಿ ಬರುವಂತ ಕಷ್ಟಗಳು, ಕಾರ್ಪಣ್ಯಗಳು ಈಜಿಗೆಂದು ಮುಕ್ತಿ ಮೋಕ್ಷ ಪಡುವಂತ ವ್ಯಕ್ತಿಗಳ ಪ್ರಭಾವ ನಮ್ಮ ಜೀವನದಲ್ಲಿ ಏನು ಸಂಕಲ್ಪ ಮಾಡ್ತೀವೋ ಅದೇ ಸಂಕಲ್ಪ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಸಹ ಸಾಧನೆ ಮಾಡ್ಕೊಂತ ಹೋಗೋದು. ಹೋಗೋಣ. ಇವಾಗ ನಿಮಗೆ ಫಸ್ಟ್ ಯಾರ್ದು
ನಮ್ಮ ಗುರುಗಳದ್ದು ಹೇಳ್ತಂದ್ರೆ ಗಾಣಗಪ್ಪರು ಗುರುಗಳು. ಅವ್ರು ಮೂಲತಃ ಅವ್ರ ಶಕ್ತಿಗಳು ಬರ್ಬೇಕಪ್ಪ ಅಂದ್ರೆ ಅಹಲ್ಯ ಇದಕ್ಕಿಂತ ಬರಕ್ಕಿಂತ ಮುಂಚೆ ನಮ್ಮ ನಾರದ ಮುನಿಗಳು ಇರ್ತಾರಲ್ಲ, ನಾರದ ನಾರದ ಮುನಿ ಮಹರ್ಷಿಗಳು, ಅವ್ರು ನಾರದ ಮಹಾಮುನಿ ಋಷಿಗಳು ಕಬ್ಬಿಣದ ಕಡ್ಲಿಗಳು. ಕಬ್ಬಿಣದ ಕಡ್ಲಿಗಳನ್ನು ಯಾರು ಕುದಿಸಿ ಕೊಡ್ತೀರಂತೇಳಿ ಲಕ್ಷ್ಮಿ ಹತ್ರ, ಆದಿಶಕ್ತಿ ಲಕ್ಷ್ಮಿ ಹತ್ರ, ಆದಿಶಕ್ತಿ ಹತ್ರ, ಸರಸ್ವತಿ ಹತ್ರ, 3 ತ್ರಿಕಾಲ ಶಕ್ತಿಗಳ ಹತ್ರ ಹೋಗ್ತಾರ. ನನಗೆ ಕಡ್ಲಿ ತಿನ್ಬೇಕು ಅನಿಸ್ತಾ ಇದೆ, ಇವು ಕಬ್ಬಿಣದ ಕಡ್ಲಿ ನೀವು ಅಷ್ಟು ಪವಿತ್ರತೆ ಇದ್ರೆ, ನಿಮ್ಮಲ್ಲಿ ಭಕ್ತಿ ಇದ್ರೆ, ಶ್ರದ್ಧೆ ಇದ್ರೆ ನನ್ ಕುದಿಸಿ ಕೊಡ್ರಿ, ನಿಮ್ಮ ಹತ್ರ ಶಕ್ತಿ ಸಾಮರ್ಥ್ಯತೆ ಇದ್ರೆ ಅಂತೇಳಿ ನಾರದ ಮಹರ್ಷಿಗಳು ಕೊಡ್ತಾನ. ಯಾರ ಕೈಯಿಂದನೂ ಆಗಲ್ಲ. 3 ಕೋಟಿ ಅಂದ್ರೆ 3 ಕೋಟಿ ದೇವತೆಗಳು ಅಂತ ಹೇಳ್ತೆ. ಕೋಟಿ ಶತಕೋಟಿ ದೇವತೆಗಳು ಅಂದ್ರೆ ಬ್ರಹ್ಮ ಅಂದ್ರೆ ಯಕ್ಷಿಣೀರಿಂದನೂ ಸಹ, ದೇವದೂತರುಗಳಿಂದ ಸಹ, ದೇವತರಿಂದನೂ ಸಹ, ಗುರುಗಳಿಂದನೂ ಸಹ, ನಮ್ಮ ತ್ರಿಕಾಲ ಶಕ್ತಿಗಳಿಂದನೂ ಸಹ ಎಲ್ಲ ಇರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸಾದಾ ಸುಮ್ನೆ ಇರ್ತಾರ, ಅವ್ರು ಯಾವ್ದು ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಹೆಣ್ಮಕ್ಳನ್ನ ಇನ್ವಾಲ್ವ್ ಮಾಡ್ತಾನ. ಅವಾಗ ಆ ಹೆಣ್ಮಕ್ಳು ಯಾರು ಆಗಲ್ಲ ಅಂತ ಹೇಳ್ತಾರೆ. ಯಾರ ಕೈಯಿಂದ ಆಗಲ್ಲ, ನೀನ್ ಕೆಬ್ಳದ ಕಡ್ಲಿ ತಂದ್ರೆ ನೈ ಕುಚ್ಚಿ ಕೊಡಕ್ಕಾಗತ್ತೆ ಅಂತೇಳಿ ವಾದ ನಡೀತೆ. ವಾದ ನಡೆದ ತಕ್ಷಣನೇ ಇಲ್ಲಿ ಭೂಮಿಗೆ ಬರ್ತಾನ. ಅಲ್ಲ ಮಾತೆ ಸತ್ಯವತಿ ತಾಯಿ ಜಗನ್ಮಾತೆ ಅನಂತ ಮಹಾಪರಮ ಶಕ್ತಿಯ ಆದಿಶಕ್ತಿ ಅಂಶ ಇರ್ತಾವ. ಆದಿಶಕ್ತಿ ಅಂಶ ಅಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಲಕ್ಷ್ಮಿ ಸರಸ್ವತಿ ಏನು ಅಂಶ ಏನಿದಲ್ಲ, ಸೇಮ್ ಅದೇ ರೀತಿಯ ಅಂಶ ಗಂಡನ ಸೇವೆಯಲ್ಲಿ ನಿರಂತರವಾಗಿ 24 ತಾಸು ಸೇವೆ ಮತ್ತು ಭಗವಂತನ ಸೇವೆಯಲ್ಲಿ ಅವ್ರ ಸೇವೆನೆ, ಮತ್ತಿನ್ಯಾರು ತನ್ನೊಂದು ತಾವು ಸೇವೆ, ತನ್ನ ಜ್ಞಾನ ಯಾವ ರೀತಿ ಸೇವೆ ಇರ್ತದೆ. ಆ ಹೆಣ್ಮ ಕುಚ್ಚಿ ಕೊಟ್ಬಿಡ್ತಾಳ. 2 ನಿಮಿಷ ನೀರ್ ಹಾಕ್ತಾಳ, ಹಿಂಗ ಒಲಿ ಹಚ್ಚದಾನೆ ಕುಚ್ಚಿ ಅದನ್ನ ನೀರ್ ಹಾಕ್ಬಿಟ್ಟು ತನ್ನ ಕೈಯಲ್ಲಿ ಅಗ್ನಿ ಹಿಡ್ಕೊಂಡು ಆಹ್ವಾನ ಮಾಡ್ಬಿಟ್ಟು ಕುಚ್ಚಿ ಕೊಟ್ಬಿಡ್ತಾಳ. ಅದ್ ತಿನ್ಕಂತ ಬರ್ತಾನ. ಯಾರು? ನಾರದ ಮನುಷ್ಯ ತಿಳ್ಕಂತ ಬಂದಾಗ ಲಕ್ಷ್ಮಿಗೂ ಸರಸ್ವತಿಗೂ ಆದಿಶಕ್ತಿಗೂ ಮೂವರು ನೋಡ್ಬಿಟ್ಟು, ಯಾರು ಕುಚ್ಚಿ ಕೊಟ್ರು ನಿನಗೆ ಅಂತ ಕೇಳ್ತಾವ. ಹಿಂಗ ಅಹಲ್ಯ ದೇವಿ ಕುಚ್ಚಿ ಕೊಟ್ರು. ಅಹಲ್ಯ ದೇವಿ ನಮ್ಗಿಂತ ಅಷ್ಟು ಶಕ್ತಿ ಇದಾವ. 3 ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಅಸೂಯತನ, ಮನಸ್ಸಲ್ಲಿ ಕಿಚ್ಚುತನ. ಅಂದ್ರೆ ಆ ದೇವತೆಗಳಿಂದ ಆಗಲಾರದಂತ ಕೆಲಸಗಳೊಂದು ಗುರು ಹೆಂಡತಿ ಮಾಡಿಕೊಟ್ಟಾಳಲ್ಲ ಅಂತ ಹೇಳಿ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ 3 ಶಕ್ತಿಗಳು ನೋಡಿ, ದೇವತೆಗಳಿಗೂ ಸಹ ಮನಸ್ಸಲ್ಲಿ ಅಸೂಯತನ ಬಿಟ್ಟಿಲ್ಲ, ಕರ್ಮ ಸಹ ಸಿದ್ಧಾಂತನೂ ಸಹ ಬಿಟ್ಟಿಲ್ಲ. ಯಾಕಂದ್ರೆ ನಮ್ಮ ಏನೇ ವೇದಗಳು ಏನೇ ಹೇಳಿದ್ರು ಸಹ ಈ ಪ್ರಭಾವ ಶಕ್ತಿನ ಅರ್ಥ ಮಾಡ್ಕೊಳ್ಳೇಬೇಕು. ನಮ್ದು ಎಷ್ಟೇ ಇದ್ರು ಸಹ ಅದನ್ನ ಡೈಜೆಸ್ಟ್ ಮಾಡ್ತಾ ಹೋದ್ರೆ ಬಹಳ ಒಳ್ಳೇದು. ಅವಾಗ ಆ 3 ಶಕ್ತಿಗಳು ಕಲ್ತು ಬಿಟ್ಟು ಈ ವರ್ಲ್ಡ್ ಬೇಕಾದ್ರೆ ನೀವು ಎಲ್ಲಾನು ಯೂಟ್ಯೂಬ್ ಅಲ್ಲಿ ಗೂಗಲ್ ಎಲ್ಲ ರಿಸರ್ಚ್ ಮಾಡಿ 3 ಶಕ್ತಿಗಳ ಬ್ರಹ್ಮನ್ನ ವಿಷ್ಣುನ ಮಹೇಶ್ವರನ್ನ 3 ಕಳ್ಸ. ನೀವು ಅಮ್ಮನ್ ಹೋಗಿ ಈಗಿನ ಕಾಲದಲ್ಲೇ RAP ಅಂತ ಹೇಳ್ತೀವಿ, ಓಕೆನಾ? ಅದು ಕೆಡಿಸ್ಬಿಡ್ರಿ, ಅವ್ರು 3 ಹೋಗ್ತಾರ. ಇವಾಗ ಅಮ್ಮನ್ನ ಕೇಳ್ಬೇಕಪ್ಪ ಅಂದ್ರೆ 3 ಶಕ್ತಿಗಳು ದ್ವಾರದಲ್ಲೇ ನಿಂದಿರ್ತಾರ. ಕೇಳ್ತಾರ ಬ್ರಹ್ಮ ವಿಷ್ಣು ಭಿಕ್ಷಾನ್ ದೇಹಿ ಅಂತಾರ. ಭಿಕ್ಷಾನ್ ದೇಹಿ ಅಂದ್ರೆ ಆಯ್ತಮ್ಮ ಭಿಕ್ಷಾನ್ ದೇವಿ. ಆಗಿನ ಕಾಲದಲ್ಲಿ ದೇಹಿ ಅಂತ ಬಂದ್ರೆ ಯಾರೇ ಬಂದ್ರು ಸಹ, ಶತ್ರುಗಳು ಇದ್ರು ಸಹ ಮನೆ ಹತ್ರ ಬಂದು ದೇಹಿ ಅಂತ ಬಂದಾಗ ನೀರಾದ್ರೂ ಊಟ ಆದ್ರೂ ಕೊಡ್ಬೇಕು, ಧರ್ಮ. ಅದು ಅನಂತ ಮಹಾಪರಮ ಶಕ್ತಿಗೆ ಸೇರುತ್ತೆ. ತ್ರಿಕಾಲ ಶಕ್ತಿಗಳೆಲ್ಲ ಅನಂತ ಮಹಾಪರಮ ಶಕ್ತಿ ಸೇರುತ್ತೆ. ಅದೊಂದು ತತ್ವ ಇದೆ. ದೇಹಿ ಅಂತ ಬಂದಾಗ ಕೇಳ್ತಾರೆ ಏನ್ ಬೇಕಾಗಿತ್ತವ, ನನಗೆ ನಿಮ್ಮ ಎದೆ ಹಾಲು ಕುಡಿಬೇಕು ಅಂತಿದೆ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ. ಇದು ಶಿವಶರಣರಲ್ಲೂ ಸಹ ಬರುತ್ತೆ. ಶಿವಶರಣರಲ್ಲೂ ಸಹ ನಮ್ಮ ಅಂದ್ರೆ ಎಲ್ಲಿ ಈ ಕಡೆ ಬಿಜಾಪುರಲ್ಲೂ ಸಹ ಒಂದು ನಡೆದೈತೆ ಘಟನೆ ಸೇಮ್. ಬಸವನ ಬಾಯಿಗಳ ಸೇಮ್ ನಡೆದೈತೆ. ಇವಾಗ ಅಹಲ್ಯ ದೇವಿ ತನ್ನ ಪತಿಯ ಪಾದ ಪೂಜೆ ಮಾಡಿರ್ತಾಳ. ಆ ನೀರು ತಂದ್ಬಿಟ್ಟು ಪತಿಯ ಹೆಸರು ನೆನೆಸ್ಬಿಟ್ಟು 3 ಮೇಲೆ ಹೊಡಿತಾಳ. ಸಣ್ಣ ಪುಟ್ಟ ಕಂದಮ್ಮಗಳಾಗ್ಬಿಡ್ತಾವ. ಬ್ರಹ್ಮನು ವಿಷ್ಣು ಮಹೇಶ್ವರ ಪುಟ್ಟ ಕಂದಮ್ಮಗಳಾಗ್ಬಿಡ್ತಾವ. ಪುಟ್ಟ ಕಂದಮ್ಮಗಳಾಗ್ಬಿಟ್ಟು 3ರಿಗೆ ಎದೆ ಹಾಲು ಕುಡಿಸಿಬಿಟ್ಟು ಅವ್ರನ್ನ ಒಂದೇ ತೊಟ್ಲಲ್ಲಿ ಹಾಕಂತ ತುಕ್ಕಂತಿರ್ತಾವ. ಇವು 3 ಆದಿಶಕ್ತಿಗಳು. ಆದಿಶಕ್ತಿ, ಆಮೇಲೆ ಲಕ್ಷ್ಮಿ, ಸರಸ್ವತಿ, ಇವು 3 ಬಂದು ನಮ್ಮ ಪತಿ ಭಿಕ್ಷೆ ಕೊಡುವಂತೆ ಕೇಳ್ತಾರ.
ನಿಮ್ ಮಕ್ಕಳಲ್ಲಿ ಎದ್ರ ತಾಂದ್ರು 3 ಸೇಮ್ ಇರ್ತಾರ. 3 ಸೇಮ್ ಇದ್ದಾಗ ನಿಮ್ಮ ಗಂಡಂದ್ರ ನೀವು ಆಯ್ದ್ ಮಾಡ್ಕೊಳ್ಳಿ, ಬ್ಯಾರನ್ನ ಮುಟ್ಟಕ್ ಆಗಲ್ಲ. ಹ್ಮ್ ಸಣ್ಣ ಮಗು ಹೆಂಗಿರುತ್ತೆ, ವಿತೌಟ್ ಡ್ರೆಸ್ ಇಂದ ಸಣ್ಣ ಆಟ ಆಡ್ಕೊಂತ ಕೆಲ ನೋವ್ಕಂತ ಆ ಮಗುನ ಎತ್ತಿಗೆ ಮುಖ ಅಂದ್ರೆ ಆಗಲ್ಲ, ಅಷ್ಟು ಪ್ರಭಾವ ಶಕ್ತಿ ಇರುತ್ತೆ. ಯಾರು ಆ ಮಗುನ ಪಾರ್ವತಿ ಹೋಗ್ಬಿಟ್ಟು ಬ್ರಹ್ಮನ ಎತ್ಕೊಂಬೇಕಲ್ಲ, ವಿಷ್ಣುನ ಎತ್ಕೊಂಬೇಕಲ್ಲ, ಈಶ್ವರನ ಎತ್ಕೊಬೇಕು. ಅಮ್ಮ ನಮ್ಮ ಮೂವರದು ತಪ್ಪಾಗೈತೆ, ಕ್ಷಮೆ ಕೇಳ್ತಾರ. 3 ಶಕ್ತಿಗಳು ಸಹ ಕ್ಷಮೆ ಕೇಳ್ತಾರ. ಕ್ಷಮೆ ಕೇಳಿದಾಗ ನೀವು ಮೂವರು ಕಲ್ತು, ನೀವು ಶಕ್ತಿಗಳೆಲ್ಲ ಕಲ್ತು ನಿಮ್ಮ ಅಂಶದ ರೂಪನೇ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂಶದ ರೂಪನೇ 3 ಮಕ್ಕಳುಗಳು ಬೇಕಂತ ಹೇಳ್ತಾರ. ಅವು ಕೊಡ್ತೀನಿ ಅಂದಾಗ ಮಾತ್ರ ನೀವು ಆಶೀರ್ವಾದ ಮಾಡ್ತೀನಿ ಅಂದ್ರೆ ಮಾತ್ರ ನಾವು ಇವ್ರನ್ನ ಆ ಮತ್ತೆ ನಿಮ್ಮ ಪತಿನ ನೀವು ಒಪ್ಪಿಸ್ತೀನಿ ಅಂತ ಹೇಳ್ತಾರ. ಅವಾಗ ಆಯ್ತಮ್ಮ ದಯಮಾಡ್ಬಿಟ್ಟು ಫಸ್ಟ್ ಆ ಕೆಲಸ ಮಾಡಮ್ಮ ಅಂತ ಹೇಳ್ದ. ಮತ್ತ ಪತಿಯ ಪಾದದ ಪೂಜೆ ಮಾಡ್ಬಿಟ್ಟು ಮತ್ತೆ ನೀರು ತಗೊಂಡ್ಬಿಟ್ಟು ತನ್ನ ಆತ್ಮಶಕ್ತಿಯಿಂದ 3 ಮೇಲೆ ಹಾಕ್ತಾಳೆ. 3 ಮೇಲೆ ಹಾಕಿದ ತಕ್ಷಣನೇ 3 ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಗ್ತಾರೆ. ಅವಾಗ ಸಪ್ತ ಋಷಿಗಳಲ್ಲಿ ಅವರು ಒಬ್ರು ಸಪ್ತ ಋಷಿನೇ. ಸಪ್ತ ಋಷಿಗಳಲ್ಲಿ ಸಹ ನಮ್ಮ ಅಹಲ್ಯ ಮಾತೆಯ ಪತಿ ಏನಿದ್ರಲ್ಲ, ಸಪ್ತ ಋಷಿಗಳಲ್ಲಿ ಗುರುಗಳು ಅವರು. ಅವಾಗ 3 ಆಶೀರ್ವಾದ ಕೊಡ್ತಾರ. ಆ 3 ಆಶೀರ್ವಾದ ಫಸ್ಟ್ ವಿಷ್ಣು ಬರ್ತಾನ, ಬ್ರಹ್ಮ ಬರ್ತಾನ, ಆಮೇಲೆ ಡೆಲಿವರಿ ಸಮಯದಲ್ಲ 3 ಶಕ್ತಿಗಳ ಸಭದಲ್ಲಿ 3 ಮುಖಗಳು ಉಳ್ಳಂತಹ ಮಗು ಹುಟ್ಟುತ್ತೆ. ಅವಾಗ ಸಪ್ರೇಟ್ ಆಗಿ ಬ್ರಹ್ಮನು ಬರ್ತಾನ, ಸಪ್ರೇಟ್ ಆಗಿ ವಿಷ್ಣುನು ಬರ್ತಾನ, ಸಪ್ರೇಟ್ ಆಗಿ ಮಹೇಶ ಪ್ಲಸ್ ಬ್ರಹ್ಮ ವಿಷ್ಣು ಒಂದು ಮಗು ಹೋಗ್ಬಿಟ್ಟದ. ಆ ಮಗು ಕಾಲಾಂತರದಲ್ಲಿ ಬೆಳಿತಾ 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 ಸಹಸ್ರ ಅರ್ಜುನ ಹಿಸ್ಟ್ರಿ ಕೇಳಿರ್ಬೋದು. ಸಹಸ್ರ ಅರ್ಜುನನ್ನು ಸಹ ಆತ ಅಷ್ಟು ಅರ್ಜುನಗಳ ಶಕ್ತಿ ಇರಬೇಕಪ್ಪ ಅಂತ ಬರ್ಬೇಕಂದ್ರೆ ನಮ್ಮ ಗಣಗಪುರದ ಗುರುಗಳ ಆಶೀರ್ವಾದನೆ. ಸಹಸ್ರ ಅರ್ಜುನ ಆತ ಫುಲ್ಲು ಎಲ್ಲಿ ಹೆಂಗಿರ್ತಾನಪ್ಪ ಅಂದ್ರೆ, ಆ ಗುರುಗಳು ಎಷ್ಟು ನೀಚ ಸ್ಥಾನದಲ್ಲೂ ನಡೀತಿರ್ತಾರೆ, ಎಷ್ಟು ಉಚ್ಚ ಸ್ಥಾನದಲ್ಲಿ ನಡೀತಾರೆ, ಯಾವ ಪ್ರಾಣಿಯಲ್ಲಿ ನಡೀತಾರೆ, ಯಾರು ಫೈಂಡ್ ಔಟ್ ಮಾಡೋದು ಬಹಳ ಕಷ್ಟ. ಯಾವ ಅವತಾರದಲ್ಲಿ ಇರ್ತಾರ ಗೊತ್ತಾಗಲ್ಲ, ಯಾವ ಪ್ರಾಣಿಯಲ್ಲಿರ್ಬೋದು, ಎಲ್ಲಿರ್ಬೋದು. ಈಗಲೂ ಸಹ ಗಾಣಗಪುರದಲ್ಲಿ ಕರೆಕ್ಟ್ 12-12ವರೆಗೆಲ್ಲ ಭಿಕ್ಷಾಟನೆ ಮಾಡ್ತಾರೆ. ಆ ಭಿಕ್ಷಾಟನೆ ಯಾವ ಪ್ರಾಣಿಗಳು ಯಾವ ರೂಪದಲ್ಲಿ ಬರ್ಬೋದು ಅಂತೇಳಿ ಪ್ರತಿಯೊಂದು ಗುರುಗಳು ಸಹ ಅವ್ರ ಇಚ್ಛೆಯಿಂದ ಆಹಾರ ಮಾಡ್ಕೊಂಡು ಎಲ್ಲರ ಹಂಚ್ತಾ ಬರ್ತಾ ಇದ್ದಾರೆ. ಅದೊಂದು ಉದ್ದೇಶ, ಭಿಕ್ಷಾಟನೆಗೆ ಬಂದೇ ಬರ್ತಾರೆ ಅಂತೇಳಿ. ಈಗಲೂ ಸಹ ಸತ್ಯ ಘಟನೆ ನಡೆಯುತ್ತೆ. ಈಗಲೂ ಸಹ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಸಹ ಇದ್ರೆ ಬಿಟ್ಟು ಹೋಗುತ್ತೆ. ಪ್ರಭಾವ ಶಕ್ತಿ ಅದ್ಭುತವಾಗಿದ್ದೆ. ಆ ಗುರುಗಳ ಪ್ರಭಾವವನ್ನು ಸಹಸ್ರ ಅರ್ಜುನನ ಸೋಲಿಸಿದ್ದು ಮತ್ತೆ ಪರಶುರಾಮನೇ. ಸಹಸ್ರ ಅರ್ಜುನನ್ನ ಆತ ಯಾವಾಗ ಬಯಸ್ತಾನ ಅಷ್ಟು ಶಕ್ತಿಗಳು ಯುಕ್ತಿಗಳು, ಅರ್ಜುನ ಅಲ್ಲ ಸಹಸ್ರ ಅರ್ಜುನ ಅಷ್ಟು ಕಾಯ್ದೆಗಳು ಶಕ್ತಿಗಳು ಎಲ್ಲ ಬಂದ್ಬಿಡ್ತಿದ್ವು. ಈಗಲೂ ಸಹ ಸಹಸ್ರ ಅರ್ಜುನನ ಒಂದು ಮಂತ್ರ ಇದೆ. ಆ ಮಂತ್ರನ ಹೇಳಿದ ತಕ್ಷಣನೇ ಎಲ್ಲನ್ನ ಕಳ್ಕೊಂತ ವಸ್ತುಗಳು ತಾನೇ ಬರ್ತಾವ, ಸಿಗ್ತಾ. ಇದಂತೂ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಕೆಲವು ಆಧ್ಯಾತ್ಮಿಕದಲ್ಲಿ ಇದ್ರ ಗೊತ್ತಿದೆ. ಆತನ ಅಷ್ಟು ಪ್ರಭಾವ ಇದೆ, ಈಗಲೂ ಸಹ ಇದೆ. ಆತನು ಅಜರಾಮರ ಅಂತ ಪ್ರಭಾವ ಶಕ್ತಿ ಸಹ. ಆ ಕ್ಷತ್ರಿಯರಲ್ಲಿ ಆತ ಅದ್ಭುತವಾದಂತ ವ್ಯಕ್ತಿ ಯಾರನ್ನ ಇದಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಹಸ್ರ ಅರ್ಜುನನೇ, ಮಹಾಪರಮ ಶಕ್ತಿ. ಅಂತ ವ್ಯಕ್ತಿಗಳನ್ನು ಸಹ ಮಾಡಂತ ಸಣ್ಣ ಪುಟ್ಟ ನಡೆದವ. ಮತ್ತು ಬ್ರಾಹ್ಮಣನಲ್ಲೇ ಮೋಕ್ಷ ಕೊಡ್ಬೇಕಪ್ಪ ಅಂದ್ರೆ ನೀವ್ ಏನ್ ಹೇಳಿದ್ರ ಹಾಲಿಂದ ಹೇಳಿದ್ರಿ, ಅದೇ ರೀತಿಯಲ್ಲಿ ತನ್ನ ಪ್ರತಿನಿತ್ಯ ಊಟ ಮಾಡಕ್ಕಿಂತ ಮುಂಚೆ ಒಂದೊಂದು ಹೊಗಳುಗಳು ಎದುರಿಗಿರುವಂತ ಆಲದ ಮರ ಹತ್ರ ಬಿಟ್ಟು ಬರ್ತಾನೆ. ಅಲ್ಲಿ ಆಲದ ಮರದ ಬ್ರಹ್ಮ ರಾಕ್ಷಸ ಇರುತ್ತಾನ. ಆ ಬ್ರಹ್ಮ ರಾಕ್ಷಸ ತಾನು ಕೊಟ್ಟಂತ ಊಟದಿಂದ ತಿಂದು ಮೋಕ್ಷನಾಗ್ತಾನೆ. ಆ ಮುಕ್ತಿ ಮೋಕ್ಷ ಸಹಸ್ರ ಬ್ರಹ್ಮಲೋಕ ಆಶೀರ್ವಾದ ಬರುತ್ತೆ. ನಿನಗೇನು ಬೇಕು ಅಂತ ಕೇಳಿದಾಗ ನನಗೇನು ಬೇಡ, ನಾ ತಗೊಂಡ್ ಏನ್ ಮಾಡಿ, ನಾನು ಏನು ತಗೊಂಡ್ ಹೋಗಲ್ಲ, ಆಧ್ಯಾತ್ಮಿಕರಂತ ವ್ಯಕ್ತಿ, ನಾನು ಏನು ತಗೊಂಡ್ ಹೋಗಕ್ಕೆ ಏನು ಬೇಡ, ನಾ ತಗೊಂಡ್ ಹೋಗಿ ಏನು ಮಾಡ್ಲಿ ಅಂತ ಕೇಳಿದಾಗ, ಇಲ್ಲ ನೀ ಏನ್ ಬೇಕಪ್ಪ ಅಂದ್ರೆ ನನಗೆ ಗಾಣಗಾಪುರ ದತ್ತಾತ್ರೇಯ ದರ್ಶನ ಮಾಡಿಸ್ಬಿಡತ್ತೆ. 1000 ಮೀಟರ್ ಓಡೋಗಿ ಮತ್ತೆ ಬರ್ತಾನೆ. ಆತನ ಹೆಸರನ್ನ ತ್ರಿಕಾಲ ಶಕ್ತಿರ ಸ್ವಭಾವ ನಾವು ದೂರದಿಂದ ತೋರ್ಸಿ, 100 ಮೀಟರ್ ದೂರದಿಂದ ತೋರ್ಸಿ, ಇಂಥ ವ್ಯಕ್ತಿದಲ್ಲಿ ಹೋಗ್ತದನ ನೀನ್ ತೋರ್ಸಿ ಸಡನ್ ಕಾಲ್ ಇಟ್ಕೊಂಡ್ಬಿಡ್ಬೇಕು, ಇಲ್ಲ ಮಾಯ ಬಿಡ್ತಾನ ಆತ. ಯಾವ ಅವತಾರದಲ್ಲಿ ನನ್ಗೂ ಹೇಳಕ್ ಆಗಲ್ಲ. ಹೌದು ಆಯ್ತಪ್ಪ ಹೇಳ್ತಂತ 3 ಸತಿ ತೋರ್ಸ್ತೀನಿ, 3 ಸತಿ ನನ್ನ ಕೈಲಿ ಆಗಂಗಿಲ್ಲ. ಫಸ್ಟ್ ಸತಿ ತೋರ್ಸೋಣ ಮಿಸ್ ಆಗ್ಬಿಡ್ತಾನ, 2ನೇ ಸತಿ ತೋರ್ಸೋಣ ಮಿಸ್ 3ನೇ ಸತಿ ಹೋಗ್ಬಿಟ್ರೆ ಒಂದು ಫಸ್ಟ್ ಮನುಷ್ಯನ ಅವತಾರದಲ್ಲಿ ಮಿಸ್ ಆಗ್ಬಿಡ್ತಾನ, ಒಂದು ಪ್ರಾಣಿ ಅವತಾರದಲ್ಲಿ ಅಲ್ಲಿ ಮಿಸ್ ಆಗ್ಬಿಡ್ತಾನ, ಇನ್ನೊಂದು ನಾಯಿ ಅವತಾರದಲ್ಲಿ ಬರ್ತಾನ, ಅಲ್ಲಿ ಮಿಸ್ ಆಗ್ಬಿಡ್ತಾನ. 4ನೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿಯಲ್ಲಿ ಹೋಗ್ತಾ ಇರ್ತಾನ, ಅವಾಗ ಕಾಲ್ ಇಟ್ಕೊಂಡ್ಬಿಡ್ತಾನ.
ದೂರದಿಂದ ಬ್ರಹ್ಮ ರಾಕ್ಷಸ ತೋರಿಸಿದ ತಕ್ಷಣ ಪೂರ್ತಿ ಅವ್ರ ಮನೆಗೆ ಇಂತ ಕರಿತಾನ ಊಟಕ್ಕೆ ಕರಿತಾನ, ಪೂರ್ತಿ ಎಲ್ಲ ಊಟದಲ್ಲಿ ಅಗ್ನಿದೇವ ನಿರಂತರವಾಗಿ ಉರಿತಿರ್ತಾರ ಅವ್ರ ಮನೇಲಿ. ಸಂಪೂರ್ಣವಾಗಿ ಇದೆಲ್ಲ ಕರೆದ ಎಲ್ಲ ಘಟನೆ ಎಲ್ಲ ಆದ್ಮೇಲೆ ನಿನಗೆ ಏನ್ ಬೇಕು ಹೊರಗೊಳ್ಬೇಕ, ನನಗೆ ಏನು ಬಾಳಪ್ಪ, ಆ ಬ್ರಹ್ಮ ರಾಕ್ಷಸ ನಿನ್ನ ದರ್ಶನ ಮಾಡ್ಸೋಣ, ಆತಗೆ ಮುಕ್ತಿ ಕೊಡ್ಸು ಅಂತ ಕೇಳ್ತಾನೆ. ಯಪ್ಪ ನಿನ್ನ ಊಟ ಮಾಡಿದ ತಕ್ಷಣ ಆತ ಮಹಾ ಬ್ರಹ್ಮ ಲೋಕಗಳ ಅಧಿಪತಿ ಆಗ್ಬಿಟ್ಟಿದ್ದಾನ, ಏನ್ ತೊಂದ್ರೆ ಇಲ್ಲ, ಆತನು ಬಂದು ನಿನ್ನ ದರ್ಶನ ಲಾಸ್ಟಿಗೆ ಎಲ್ಲ ಆದ್ಮೇಲೆ ಆತನು ಬ್ರಹ್ಮ ರಾಕ್ಷಸ ನಿನ್ನ ಊಟದ ದೇಹದಿಂದ ನನ್ನ ಆ ಜನ್ಮದ ಕರ್ಮ ನಾಶ ಆಗ್ಬಿಟ್ಟು ನಾನು ಮುಕ್ತಿ ಮೋಕ್ಷ ಜೀವನ್ ಮುಕ್ತಿ ಪಡ್ಕೊಂಡ್ಬಿಟ್ಟಿದ್ದೀನಿ, ಸ್ವರ್ಗದಲ್ಲಿ ಹೋಗ್ತಾ ಇದ್ದೀನಿ, ಸದಾ ನಿನ್ನ ಕೃಪಾ ಭಿಕ್ಷೆ ನನ್ನ ಮೇಲೆ ಇದೆ. ನಿನ್ನ ಈ ಕಥೆ ಯಾರು ಹೇಳ್ತಾರ, ಸಣ್ಣ ಸ್ಟೋರಿ ಯಾರು ನೆನೆಸ್ತಾರ ಅವ್ರೆಲ್ಲ ಕಾರ್ಪಣ್ಯಗಳು ಸಹ ತೊಲಗಲಿ ಅಂತೇಳಿ ಯಾರು ಬ್ರಹ್ಮ ರಾಕ್ಷಸ ಕೇಳ್ಕೊಳ್ತಾನ. ಆಶೋದು ಮಾಡಲ್ಲ, ಬ್ರಹ್ಮ ರಾಕ್ಷಸ ಕೇಳ್ತಾನೆ. ಅವಾಗ ಈ ಬ್ರಾಹ್ಮಣರು ಸಹ ತನ್ನ ಪರಮ ಶಕ್ತಿಯನ್ನು ಸಹ ಅವರಿಗೆ ಕೆಲವೊಂದು ಮಂತ್ರಗಳು ಕೆಲವು ಶಕ್ತಿಗಳು ಮಾತ್ರ ಸೀಮಿತವಾಗಿರ್ತವೆ. ಆದ್ರೆ ಭಕ್ತಿ ಎಂಬುದು ಶ್ರದ್ಧೆಯನ್ನು ತುಂಬಿರುತ್ತೆ. ಅವರಿಗೆ ಅವು ಆಶೀರ್ವಾದ ಮಾಡ್ಬಿಟ್ಟು ಪ್ರತಿಯೊಂದು ಜ್ಞಾನನು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ನುಡಿದರೆ ಮಂತ್ರಗಳಾಗ್ಬಿಡ್ತಾವ, ಏನ್ ನುಡಿತರ ಸತ್ಯ ಆಗ್ಬಿಡ್ತಾ ಇರುತ್ತೆ, ಏನ್ ನುಡಿತರ ಸತ್ಯ ಆಗ್ಬಿಡುತ್ತೆ. ಅಷ್ಟು ಪ್ರಭಾವ ಶಕ್ತಿ ಇದ್ದಾಗ ಅವ್ರ ಸ್ವಲ್ಪ ಪ್ರಭಾವ ಶಕ್ತಿ ಆಗುತ್ತೆ. ಗಣಗಪುರದ ಶಕ್ತಿಯನ್ನು ನಿಯಂತ್ರಣ ಮಾಡ್ಕೊಂತ ಮೇಂಟೈನ್ ಮಾಡ್ಕೊಂತ ಬರ್ತಾ ಇರ್ಬೇಕ. ಅವ್ರು ಒಬ್ರು ಮಹಾಪುರುಷರು ಅವನ ಬಹಳ ಅದ್ಭುತವಾದ್ದು. ಇನ್ನೊಂದು ನಿಮಗೆ ನೆನಪಿದಲ್ಲ, ಇವಾಗ ನಮ್ಮ ಬ್ರಹ್ಮಂಗಾರದು ಮಾತ್ರ ಇದೆ ಅವನ. ಎರಡು ಆಯ್ತನಪ್ಪ ಕುಮಾರ್ ಅವ್ರೆ? ಆಯ್ತು ಗುರುಗಳೇ, ಆಯ್ತು. ಓಕೆ ಓಕೆ. ಈ ಇನ್ನೊಬ್ರು ಕುಮಾರಸ್ವಾಮಿ ಅವ್ರದ್ದು ಒಂದು ಹೇಳಿದ್ದೆ. ಕುಮಾರಸ್ವಾಮಿ ಅವ್ರದ್ದು ಏನಂತ ಹೇಳಿದಪ್ಪ ಅಂತೇಳಿ, ನಮ್ಮ ಶಿವನೇ ತನ್ನ ಮಗನಾದಂತ ಕುಮಾರಸ್ವಾಮಿಗೆ ಶಿಷ್ಯನಾಗ್ತಾನ. ಸಂದರ್ಭ ಹೆಂಗಾಗುತ್ತಂದ್ರೆ, ಕುಮಾರಸ್ವಾಮಿ ಯಾವ ರೀತಿ ಜನನಾಗಿದೆ ನಿಮಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ಸ್ವಲ್ಪ ಅದನ್ನ ರಿಸರ್ಚ್ ಮಾಡಿ ಆದ್ರೂ ಹೇಳ್ಬಿಡ್ತೀನಿ. ನಮ್ಮ ಶಿವ ಕುಮಾರಸ್ವಾಮಿ ಅವರು ಯಾವ ರೀತಿ ಅಂದ್ರೆ, ತಾಯಿಯ ಪಾರ್ವತಿಯ ಶಕ್ತಿಯ ಕರುಣೆ ಇಲ್ಲದೇನೆ ಶಿವನ ಅಂಶದಿಂದ ಮಾತ್ರನೇ ಕುಮಾರಸ್ವಾಮಿ ಹುಟ್ಟಿರೋದು. ಪಂಚಮುಖಿ ಅವತಾರದ ಕುಮಾರಸ್ವಾಮಿ ಅದ್ಭುತವಾದ ಸೇನಾಧಿಪತಿ, ಶಕ್ತಿ ಇರ್ತಾನ ಎಲ್ಲ. ತನಗೊಂದು ಜಿಗುಪ್ಸೆ ಬಂದ್ಬಿಡುತ್ತೆ. ಜಿಗುಪ್ಸೆ ಅಂತಂದ್ರೆ ತನಗೊಂದು ಕ್ವಶನ್ ಬೇಕಾಗಿರುತ್ತೆ. ಯಾವ ರೀತಿ ಕ್ವಶನ್? ಓಂಕಾರದ ಮೂಲ ಅರ್ಥ ಯಾರು ಹೇಳ್ತಿರ ಬ್ರಹ್ಮನ ಹತ್ರ ಕೇಳ್ತಾನ. ಬ್ರಹ್ಮನು ಹೇಳಲ್ಲ, ಗಡ್ಡ ಇಳಿದು ಎಳೆದು ಬಿಡ್ತಾನ. ಅವನಾ ನೀನ್ ಹೇಳ್ತಾ ಇಲ್ಲಪ್ಪ ಅಂದ್ರೆ ನೀನ್ ಏನು ಅಂತ ವಿಷ್ಣು ಹತ್ರ ಮಾಮ ಆಗ್ತಾನ. ಆತ್ಮ ವಿಷ್ಣುವಿನ ಬಹಳಷ್ಟು ಪ್ರಿಯ ಭಕ್ತನಿದ್ದಾಗ ಎಲ್ಲ ವಿಷ್ಣು ಹತ್ರ ಕೇಳ, ಇಲ್ಲಪ್ಪ ಯಾರು ಹೇಳಲ್ಲ. ಸಪ್ತ ಋಷಿಗಳಿಗೂ ಪ್ರತಿಯೊಬ್ಬರಿಗೆ ಕೇಳ್ತಾನ. ಸಪ್ತ ಋಷಿಗಳಿಗೂ, ಬ್ರಹ್ಮನಿಗೂ, ವಿಷ್ಣುಗೂ, ಮಹೇಶ್ವರನಿಗೂ, ಪ್ರತಿಯೊಬ್ಬರಿಗೆ ದೇವತೆಗಳು ಓಂಕಾರ ಯಾವ ರೀತಿ ಆಯ್ತು, ಓಂಕಾರದ ಏನ್ ಅರ್ಥ ಇದೆ ನನಗೆ ಹೇಳ್ರಿ ಅಂತ ಕೇಳ್ತಾನೆ. ಅವಾಗ ಹೇಳ್ತಾ ಇದ್ದಾಗ ಹೇಳಲ್ಲ ಯಾರಿಗೂ, ಅವ್ರಿಗೆ ಆ ರೀತಿ ಇತ್ತು ಈ ರೀತಿ ಅಂತ ಹೇಳ್ತಾನೆ. ಇಲ್ಲ ನಿನಗ್ ಗೊತ್ತಿದ, ತಂದೆ ಅಲ್ಲ, ನಿನಗ್ ಗೊತ್ತಿದೆ ನೀನ್ ಹೇಳಪ್ಪ, ಮತ್ತೆ ನೀನ್ ನನ್ನ ಶಿಷ್ಯನಾದ್ರೆ ನಾನು ಹೇಳ್ಕೊಡ್ತೀನಿ ಅಂತ ಕೇಳ್ತಾನೆ. ಶಿಷ್ಯನಾದ್ರೆ ಹೇಳ್ಕೊಡ್ತೀನಿ ಅಂತ. ಈಗಲೂ ಸಹ ತಮಿಳುನಾಡಲ್ಲಿ ಸ್ವಾಮಿಮಲೆ ಅಂತ ಇದೆ. ಸ್ವಾಮಿಮಲೆ, ಅಲ್ಲಿ ಸ್ವಾಮಿಮಲೆಯಲ್ಲಿ ಓಂಕಾರದ ಅರ್ಥನ ಹೇಳ್ಕೊಟ್ಟಂತ ವ್ಯಕ್ತಿಗಳು. ಕುಮಾರಸ್ವಾಮಿ ತನ್ನ ತಂದೆಗೆ ಓಂಕಾರ ಅರ್ಥವನ್ನು ಹೇಳ್ಕೊಟ್ಟನ. ಓಂಕಾರ ಅರ್ಥ ಯಾವ ರೀತಿ ಇರುತ್ತಾನೆ? ಎಲ್ಲರಿಗೂ ಗೊತ್ತಿದೆ, ಆ ಓಂ ಓಂಕಾರವನ್ನು ಯಾವ ರೀತಿ ಸೃಷ್ಟಿ ಮಾಡ್ಬೇಕು, ಯಾವ ರೀತಿ ಇದೆ. ಆದ್ರೆ ಅದ ಅರ್ಥ ಪೂರ್ತಿ ದೀರ್ಘವಾಗಿ ಸಮಾನವಾಗಿ ಏನಿದೆ ಡಿಟೇಲ್ ಆಗಿ ಗುರುವು ತನ್ನ ಶಿಷ್ಯನಿಗೆ ಹೇಳ್ಕೊಟ್ಟಂತ, ತಂದೆಗೆ ಗುರು ಆದಂತ ಆ ಸನ್ನಿಧಿ ಸ್ವಾಮಿಮಲೆ. ಈಗಲೂ ಸಹ ಮೆಟ್ಲುಗಳಿದಾವೆ ಪೂರ್ತಿ ಎಲ್ಲಾ ಟೆಂಪಲ್ಗಳಲ್ಲಿ. ಸಣ್ಣ ಮೆಟ್ಲು ಒಂದು 5-6 ಮೆಟ್ಲು, ಇಲ್ಲಪ್ಪ ಅಂದ್ರೆ ಒಂದು 8-10 ಮೆಟ್ಲುಗಳು ಇರ್ತಾವ. ಅಲ್ಲಿ ಮಾತ್ರ ಮೆಟ್ಲುಗಳು ಸಿಕ್ಕಾಪಟ್ಟಿದೆ. ನೀವೆಲ್ಲನ್ನ ಗೂಗಲ್ ಸಹ ಸ್ವಾಮಿಮಲೆ ಅಂತ ಹೊಡೆದು ನೋಡಿ, ಅದ್ಭುತವಾದಂತ ಶಕ್ತಿ ಇದೆ. ಓಂಕಾರನ ಅರ್ಥನ ಹೇಳ್ತಾನೆ. ನಾನು ಯಾಕೆ ಹೇಳ್ತೀನಿ, ಓಂಕಾರನು ಸಹ ನಮ್ಮ ಬ್ರಹ್ಮಾಂಡದ ಮೂಲ ಶಕ್ತಿ. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಆದ್ಮೇಲೆ ಓಂಕಾರನ ಸೃಷ್ಟಿ ಮಾಡ್ತಾರ. ಓಂಕಾರನ ಸೃಷ್ಟಿ ಮಾಡಿದ್ಮೇಲೆ ನಮ್ಮ ಸೂರ್ಯದೇವನ ಸೃಷ್ಟಿ ಮಾಡ್ತಾರ. ಸೂರ್ಯದೇವ ಸೃಷ್ಟಿ ಆದ್ಮೇಲೆ ಮತ್ತೆ ಸಪ್ತ ಋಷಿಗಳು, ಈ ರೀತಿ ಎಲ್ಲ ಪ್ರತಿಯೊಂದು ಸೃಷ್ಟಿ ಆಗುತ್ತೆ. ಈ ಓಂಕಾರ ಹೇಳ್ತಿರ್ಬೇಕು ಸಹ, ಬಾಡಿಯಲ್ಲಿ ಯಾವ ರೀತಿ ಇರ್ಬೇಕು, ವೈಬ್ರೇಟಿಂಗ್ ಯಾವ ರೀತಿ, ಪ್ರತಿ ಒಂದನ್ನು ಸಹ ಉಚ್ಚಾರಣೆ ಸಮೇತ ಕುಮಾರಸ್ವಾಮಿ ಅವರು ಶಿವನಿಗೆ ಹೇಳಿದಂತ ಮಾರ್ಗದರ್ಶನ. ಇಲ್ಲಿ ಮಠ 4 ಜನ ಕೊಟ್ಟಂತಹ ಜ್ಞಾನ, ಗುರುಗಳದ್ದು ಏನು ರಿಸರ್ಚ್ ಮಾಡಕ್ ಕೊಟ್ಟಿದ್ದೆಲ್ಲ ನಿಮಗೆ ಮುಕ್ತಾಯ ಆಯ್ತು. ಓಕೆನಪ್ಪ ಕುಮಾರ್ ಅವ್ರೆ? ಮತ್ತೇನ ಡೌಟ್ ಇದೆ? ಯಾರಿಗೇನ ಏನೇನ ಡೌಟ್ ಇದೆ? ಅಲ್ಲೆಲ್ಲ ಸಂದರ್ಭಗಳು ಏನನ್ನ
ಯಾರಿಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ ಬೇಕಪ್ಪ ಅಂದ್ರೆ, ಓಕೆನಾ? ನಾನ್ ಯಾಕಪ್ಪ ಅಂದ್ರೆ ಇದು ಬೇಸಿಕ್, ನಿಮ್ದೆಲ್ಲ ಸಂಪೂರ್ಣ ಬೇಸಿಕ್. ಈ ಗುರುಗಳದ ದಾಹವನ್ನು, ಜ್ಞಾನದ ದಾಹವನ್ನು, ಅವ್ರು ಯಾವ ರೀತಿ ಪ್ರಭಾವ ಇದ್ರು, ಯಾವ ರೀತಿ ಶಕ್ತಿ ಇದ್ರು ನೀವು ಅರ್ಥ ಮಾಡ್ಕೊಂಬಿಟ್ರಿ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಎನರ್ಜಿಗಳು ಸೂಕ್ತ ವ್ಯವಸ್ಥೆಯಲ್ಲಿ ಇರುತ್ತೆ. ಈ ಸೂಕ್ತ ವ್ಯವಸ್ಥೆಯಲ್ಲಿ ನಮ್ಮ ಪೂರ್ವಜರದೇ ಇದು ರೇಖಿ ಅಂದ ತಕ್ಷಣ, ರೇಖಿ ಅಂದ್ರೆ ನಾನು ಸುಮ್ಮನೆ ಡೈರೆಕ್ಟ್ ಆಗಿ ದೀಕ್ಷಾ ಕೊಟ್ಬಿಟ್ಟು ಹೇಳ್ಬೋದಿತ್ತು ಈ ರೀತಿ ಇದೆ, ಈ ರೀತಿ. ನೀವು ಕೂಡ ರಿಸರ್ಚ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಆ ಜನ್ಮದವರೆಗೂ ನಿಮ್ಮ ತಲೆಯಲ್ಲಿ, ನಿಮ್ಮ ಅವರದಲ್ಲಿ, ಸೂಕ್ಷ್ಮದಲ್ಲಿ ಸಂಪೂರ್ಣವಾಗಿ ನೆಲೆ ನಿಲ್ಲುತ್ತೆ. ಗುರು ಅವ್ರಿಗೆ ಆ ಗುರುವಿನ ಮಾರ್ಗದಲ್ಲಿ, ಗುರುವಿನ ಶಕ್ತಿಯಲ್ಲಿ ಸಿಕ್ಕಂತ ಜ್ಞಾನ ನಿಮಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ. ಇವಾಗ ಈ ಏನ್ ರಿಸರ್ಚ್ ಮಾಡಿವಲ್ಲ, ಅವ್ರ ನುಡಿದಂತ ಈ ವ್ಯಕ್ತಿಗಳು ಎನರ್ಜಿಗಳು ಯಾವ ರೀತಿ ಇರ್ತಿತ್ತಪ್ಪ ಅಂದ್ರೆ, ರೇಖಿಗೆ ಬಂದ್ಬಿಡ್ತೀನಿ. ಇಲ್ಲಿ ಮಠ ಯಾರನ್ನ ರೇಖೆ ಎಂಬ ವರ್ಡ್ಸ್ ಯಾರನ್ನ ಕೇಳಿದ್ದೀರಾ? ರೇಖೆ ಅಂದ್ರೆ ಏನು? ರೇಖಿ ಅಂದ್ರೆ ಏನು? ಯೂನಿವರ್ಸಲ್ ಎನರ್ಜಿ ಅಂತಾರೆ ಗುರು. ಕರೆಕ್ಟ್, ಸತ್ಯ ಇದೆ ಅಮ್ಮ. ಎಲ್ಲ ನನ್ನ ದೀಕ್ಷೆನ ತಗೊಂಡಿದ್ರ? ನಾನು ಆನ್ಲೈನ್ ಅಲ್ಲಿ ಫಸ್ಟ್ ತಗೊಂಡಿದ್ದೆ ಗುರುಗಳೇ, ಅಷ್ಟೇ. ಫಸ್ಟ್ ಓಕೆ, ತೊಂದ್ರೆ. ಹಾ, ನೀವಮ್ಮ ಅನ್ನಪೂರ್ಣಮ್ಮರೇ ತಗೊಂಡಿದ್ರ? ದೀಪ ಅವರೇ ತಗೊಂಡಿದ್ರ? ಇಲ್ಲ ಗುರೂಜಿ, ಇಲ್ಲ ರೇಖಿ ಗುರು. ಬಗ್ಗೆ ತಗೊಂಡಿಲ್ಲ. ನಿನ್ನೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡಿದ್ದಷ್ಟೇ ಗುರೂಜಿ. ಓಕೆ, ಏನಂತ ಗೊತ್ತಾಯ್ತಮ್ಮ ಹೇಳಿ. ನೀವು ರಿಸರ್ಚ್ ಮಾಡ್ಬೇಕು, ಯಾಕಂದ್ರೆ ರಿಸರ್ಚ್ ಮಾಡಿದ್ರೆ ವಿದ್ಯೆಗಳ ಕಂಪ್ಯಾರಿಸನ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಗುರುಗಳೇ, ಯಾವ ರೀತಿ ಇದೆ? ನನಗೆ ಅದು ಮಾಡುವಾಗ ಈ ಅನಾಥ ಹತ್ರ ಇಟ್ಕೊಂಡು ಅಥವಾ ಈ ಲೆವೆಲ್ ಅಲ್ಲಿ ಇಟ್ಕೊಂಡ್ ಬರುವಾಗ ಆಕಳಿಕೆ ಜಾಸ್ತಿ ಆಗ್ಬಿಡುತ್ತೆ, ಕಣ್ಣಲ್ಲಿ ನೀರು ಸುರಿಯಕ್ ಸ್ಟಾರ್ಟ್ ಆಗುತ್ತೆ ಗುರುಗಳೇ. ಏನಕ್ಕೆ ಅಂತ ಗೊತ್ತಿಲ್ಲ. ಹೇಳ್ತೀನಿ ನಿಧಾನವಾಗಿ ಇರ್ತೀವಿ, ಓಕೆನಾ? ಕಂಟಿನ್ಯೂ ಇರ್ತೀವಿ, ಏನ್ ತೊಂದ್ರೆ ಇಲ್ಲ. 4-5 ತಿಂಗಳು ಕಂಟಿನ್ಯೂ ಇರ್ತೀವಿ. 4-5 ತಿಂಗಳು ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗ್ಬಿಡುತ್ತೆ. ಸುಮ್ನೆ ಹಿಂಗ್ ಇಟ್ಕೊಂಡಿದ್ರೆ ಇದು ಏನದು ಆಕಳಿಕೆ ಬರ್ತಾನೆ ಇರುತ್ತೆ. ಆಮೇಲೆ ನನಗೆ ಇಲ್ಲೊಂದು ಗಾಯ ಆಗಿತ್ತು ಗುರುಗಳೇ, ಇಲ್ಲೊಂದು ಕೆಳಗಡೆ ಬಿದ್ದು ಓಪನ್ ಆಗ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟ್ಲ್ ತೋರಿಸ್ತಾ ಇದೆ, ಅದು ದಿನ ನೀರು ಮಾಡ್ತಾ ಇರ್ತೀವಲ್ಲ, ಅದು ವಾಸಿ ಆಗ್ತಾ ಇರ್ಲಿಲ್ಲ. ಆಮೇಲೆ ನನಗೆ ಆ ರೇಖೆದು ತಿಳ್ಕೊಂಡಿದ್ನಲ್ಲ, ಮಾಡೋಣ ಅನ್ಬಿಟ್ಟಿದ್ರೆ ಹಿಂಗ್ ಮಾಡಿದೆ. ಒಂದು 4 to 5 ನಿಮಿಟ್ಸ್ ಇಟ್ಕೊಂಡಿದ್ದೆ ಗುರುಗಳೇ, ಅದು ಹಂಗೇ ಮುಚ್ಕೊಂತ ಬಂತು ಗುರುಗಳೇ. ನನ್ನ ಕಣ್ಣಿಂದ ನೋಡಿ ಸತ್ಯ, ಬರೀ ದಿನದಲ್ಲೇ ನೋವು ಅನ್ನೋದು ಮಾಯ ಆಯ್ತು. ತಿರ್ಗಾ ಸೆಕೆಂಡ್ ಡೇ ಮಾಡಿದೆ, ಹಂಗೆ ಊಟ ಮಾಡ್ಬಿಟ್ಟು ಕೂತಿರ್ತೀವಲ್ಲ, ಸುಮ್ನೆ ಹಿಂಗ್ ಮಾಡ್ತಾ ಇದೆ, ಅದ್ ಹಂಗೇ 3 ದಿನದಲ್ಲಿ ವಾಸನೆ ಆಗ್ಬಿಡ್ತು ಗುರುಗಳೇ. ಅದೊಂದು ನನ್ನಲ್ಲಿ ನನಗೆ ಒಂದು ಪವಾಡ ತರ ಆಯ್ತು ಗುರುಗಳೇ. ಆಮೇಲೆ ಸತ್ಯ ಇದೆ. ಆಮೇಲೆ ಇನ್ನೊಬ್ರಿಗೆ, ನಮ್ಮ ರಿಲೇಷನ್ಗೆ ಇಲ್ಲಿ ಕೈ ಸುತ್ಕೊಂಡ್ಬಿಟ್ಟಿದ್ರು ಎಣ್ಣೆ ಬಿದ್ದಿ. ಡಾಕ್ಟ್ರು ಅದೆಲ್ಲ ತೆಗೆದ್ಬಿಟ್ಟು ನೋವು ತಡಿಯಕ್ ಆಗ್ತಾ ಇರ್ಲಿಲ್ಲ ಅವರು. ಅವಾಗ ನಾನು ನಿಮ್ಗೆ ರೇಖಿ ಮಾಡೋಣ ಇರಿ ಅಂತ ಮಾಡಿದೆ. ಅವ್ರಿಗೆ ಹಂಗೆ ನೋವೆಲ್ಲ ಕಮ್ಮಿ ಆಗಿ, ನಾನು ಫೀಲ್ ಮಾಡ್ಕೊಂಡೆ ಅವ್ರ ನೋವೆಲ್ಲ ಕಮ್ಮಿ ಆಗ್ತಾ ಇದೆ, ಅವ್ರಿಗೆ ವಾಸಿ ಆಗ್ತಾ ಇದೆ ಅಂತ ಹಿಂಗ್ ಮಾಡಿದೆ. ಅದು ಹಂಗೆ ಇಮಿಡಿಯೇಟ್ ಆಗಿ ಹಂಗೆ ಅವ್ರಿಗೆ ಫೀಲ್ ಎಲ್ಲ ಕಮ್ಮಿ ಆಗಿ ನಿದ್ದೆ ಮಾಡಿದ್ರು ಅವತ್ತು. ಅದು ಅಲ್ಲಿಂದ ಬೇಗ ವಾಸಿ ಆಗಕ್ಕೆ ಒಂದು ರಿಸಲ್ಟ್, ಅವೆರಡು ನನಗೆ ಒಂದು ಲೈಫ್ ಅಲ್ಲಿ ಒಂದು ಪವಾಡ ತರ ಆಯ್ತು ಗುರುಗಳೇ, ರೇಖಿಯಿಂದ. ಇಲ್ಲ, ರೇಖೆಯಲ್ಲಿ ಅದ್ಭುತವಾದ ಎನರ್ಜಿ ಇದೆ. ಆ ಎನರ್ಜಿನ ನಾವು ಅರ್ಥ ಮಾಡ್ಕೊಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಅರ್ಥ ಮಾಡ್ಕೊಂತ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅನ್ಕೊಳ್ಳಿ, ಬಹಳಷ್ಟು ಶಕ್ತಿ ಇದೆ. ಆದ್ರೆ ಅದನ್ನ ಸ್ವಲ್ಪ ಸಹ ನಾವು ನಕಾರಾತ್ಮಕತೆಯಿಂದ ನೋಡ್ಬಾರ್ದು. ನಕಾರಾತ್ಮಕತೆಯಿಂದ ನೋಡ್ಲಿಲ್ಲ ಅಂದ್ರೆ ಮುಗಿದೋಯ್ತು, ಯಾವ್ದೇ ಇರ್ಲಿ. ಬಾಡಿ ಮಾತ್ರ ಓವರ್ ಹೀಟ್ ಆಗ್ಬಿಡುತ್ತೆ ಗುರುಗಳೇ, ಅದು ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಭಯಂಕರ ಹೀಟ್ ಆಗಿ ತಡ್ಕೊಳಕ್ ಆಗಲ್ಲ ಗುರುಗಳೇ ಹೀಟ್. ಇಲ್ಲ ಹೇಳ್ತೀನಿ, ಅದ್ರಿಗೆ ಹೀಟ್ ಎದಕ್ಕಾಗುತ್ತೆ ಎಂಬುದನ್ನು ಸಹ ಹೇಳ್ತೀನಿ. ಹಂಗಾಗಿ ನಾನು ಆ ಪ್ರಾಕ್ಟೀಸ್ ನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಗುರುಗಳೇ. ನನ್ಗೆ ಹೀಟ್ ಇಲ್ಲ ಹೇಳ್ತೀನಿ ನಿಮ್ಗೆ, ಯಾಕಂದ್ರೆ ನಿಮ್ದು ಫಸ್ಟ್ ಡಿಗ್ರಿ ಮಾತ್ರ ಕಲ್ತಿದ್ರ, ಸೆಕೆಂಡ್ ಡಿಗ್ರಿ ಇಲ್ಲ. ನಮ್ದು ಪದ್ಧತಿ ಪ್ರಕಾರ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಎರಡನ್ನೂ ಕೊಡ್ತೀನಿ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಆಟೋಮೆಟಿಕ್ ದೀಕ್ಷಾ ತಗೊಂಡಾಗ ಅದು ವೇರಿಯೇಷನ್, ದೇಹದಲ್ಲಿ ಆಗುವಂತ ವೇರಿಯೇಷನ್ ಇಮಿಡಿಯೇಟ್ಲಿ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಯಾರಿಗೇನೋ ಗೊತ್ತಿದಮ್ಮ ಅನ್ನಪೂರ್ಣಮ್ಮರ? ಗುರುಗಳೇ, ದುರ್ಗಾ ರೇಖೆ ಬಗ್ಗೆ ನನಗೆ ಗೊತ್ತು ಅಷ್ಟೇ, ಈ ಮಾಮೂಲಿ ರೇಖೆ. ಹೇಳಿ ಏನ್ ಗೊತ್ತಿದೆ ಹೇಳಿ. ಆ ದುರ್ಗಾ ರೇಖೆ ಅಂದ್ರೆ ಒಂದು ದೇವಿನ ಆಹ್ವಾನ ಮಾಡಿ ಅದು ಎನರ್ಜಿನ ಕೊಟ್ಟು ದೀಕ್ಷೆ ಕೊಟ್ಟಿದ್ರು ನನ್ಗೆ, ದುರ್ಗಾ ರೇಖೆ ಅಂತ ಹೇಳ್ಬಿಟ್ಟು. ಹೌದಮ್ಮ, ಓಕೆ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲಮ್ಮ? ಕುಮಾರಸ್ವಾಮಿ ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತ ಹಾಕಿದಾರ? ಇಲ್ಲಲ್ಲ, ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಕರೆಕ್ಟ್ ಆಗಿದೆ ಈಗ ಬರ್ತಾ ಇದೆ. ಹಾಕ್ತೀನಿ. ಓಕೆ. ಬ್ಯಾಟ್ರಿ ಲೋ ಇದೆ, ನಮ್ಮ ಮನೆಯವ್ರ ಮೊಬೈಲ್ ಇಂದ ಲಾಗಿನ್ ಆಗ್ತೀನಿ. ಹಾಗೆ
ಅವನ ಇವಾಗ ರೇಖಿ ಮತ್ತೆ ದೀಪಮ್ಮ ಅವರೇ ನೀವೇನ್ ರಿಸರ್ಚ್ ಮಾಡಿದ್ದೀರಾ? ಅಂದ್ರೆ ಇದು ಒಂದು ಜಪಾನಿ ಭಾಷೆ, ರೇಖೆ ಅಂದ್ರೆ ಒಂದು ಜಪಾನಿ ಲ್ಯಾಂಗ್ವೇಜ್ ಸರ್ ಇದು. ಹಾ ಹೇಳಿ. ಹಾ ಆ, ಅಂದ್ರೆ ಇದು ಒಂದು ಜಪಾನಿ ಮೆಥಡ್ ಆಗಿದೆ ಸರ್, ವಿಧಾನ. ಹ್ಮ್ ಅಂದ್ರೆ ರೇಖಿ ಮೀನಿಂಗು, ರೇ ಅಂದ್ರೆ ನಮ್ ಕನ್ನಡದಲ್ಲಿ ಬ್ರಹ್ಮಾಂಡ, ಕಿ ಅಂದ್ರೆ ಪ್ರಾಣವೃತ್ತಿ. ಹ್ಮ್ ಒಂದ್ ನಿಮಿಷ ಗುರುಗಳೇ. ಹಾ ಓಕೆ ಓಕೆ ಓಕೆ. ಹಾಗೆಲ್ಲ ನಾನೇ ಹೇಳ್ಬಿಡ್ತೀನಿ ಮೇಡಮ್, ಓಕೆನಾ? ಮಹಾಪರಮ ಶಕ್ತಿ ಅವನ ಅನಂತ್ ಮಹಾಪರಮ ಶಕ್ತಿ. ಈ ರೇಖಿ ಎಂಬ ಎನರ್ಜಿ ಯಾವ ರೀತಿ ಅಂತಂದ್ರೆ ನಮ್ಮ ಪೂರ್ವಜರದು. ಇದಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಯಾವ ಟೈಪ್ ಮಾಡ್ತಿದ್ರು ಅನ್ನೋದು, ತಪಸ್ಸು ಎಲ್ಲ ಮಾಡ್ತಿದ್ರು. ಈ ಗುರುಗಳು ಏನ್ ರಿಸರ್ಚ್ ಮಾಡಿದ್ರಲ್ಲ, ಇದೇ ಮೂಲ. ಅವನ ಈ ಮೂಲ ಯಾವ ರೀತಿ ಇತ್ತಪ್ಪ ಅಂದ್ರೆ, ಈ ಎನರ್ಜಿನ ಯಾವ ರೀತಿ ಫೀಲ್ ಆಗ್ತಿದ್ರು, ಯಾವ ರೀತಿ ನಿಂದಿರ್ತದ್ರು, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರು, ಅವ್ರ ಜನ ನೋಡ್ಬೇಕಾದ್ರೆ ಯಾವ ರೀತಿ ಇತ್ತು. ಇವಾಗ ಹಿಸ್ಟ್ರಿ ಕೆಲವ್ರಿಗೆ ಗೊತ್ತಿಲ್ಲ, ಓಕೆನಾ? ಇವಾಗ ರೇಖಿ ಎಂಬ ಎನರ್ಜಿನ ಉಸಾಯಿ ಎಂಬ ವ್ಯಕ್ತಿ ಆತ ಜಪಾನ್ನಲ್ಲಿ ಲೆಕ್ಚರ್ ಆಗಿರ್ತಾನ. ಒಂದು ಡಾಕ್ಟರ್ಗಳಿಗೆ ಟೀಚ್ ಮಾಡಂತ ಲೆಕ್ಚರ್ ಆಗಿರ್ತಾನ. ಆತ ಲೆಕ್ಚರ್ ಇದ್ದ ಟೀಚಿಂಗ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಕೇಳ್ತಾನ, ನೀವು ಇಷ್ಟೆಲ್ಲ ಆಯುರ್ವೇದಿಕ್ ಎಲ್ಲ ಹೇಳ್ಕೊಡ್ತಿದ್ದೀರಾ, ಎಲ್ಲ ಮಾಡ್ತಿದ್ದೀರಾ, ಮೆಡಿಸಿನ್ ಎಲ್ಲ ಹೇಳ್ಕೊಡ್ತೀರಾ, ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ, ಆದ್ರೂ ನಮ್ಮ ದೇಹದಲ್ಲಿರುವಂತ ಶಕ್ತಿಗಳನ್ನ ಅಲ್ಲಿ ಭಾರತದಲ್ಲಿ ಬರೀ ಆಶೋಧ ಮಾಡಿ ಹೋಗ್ಬಿಡುತ್ತಲ್ಲ, ಅಂತ ಶಕ್ತಿ ಯಾಕೆ ನಿಮ್ಮಲ್ಲಿ ಸಂಶೋಧನೆ ಮಾಡಕ್ ಆಗಿಲ್ಲ ಅಂತ ಕೇಳ್ತಾರ. ಸಂಶೋಧನೆ ಮಾಡಕ್ ಆಗಿಲ್ಲ ಅಂದ ತಕ್ಷಣ ಆ ವ್ಯಕ್ತಿ ಇಮಿಡಿಯೇಟ್ಲಿ ಭಾರತಕ್ಕೆ ಬರ್ತಾನೆ. ತಾನು ಮಾಡುವಂತ ಕೆಲಸನ, ವೃತ್ತಿನ ಎಲ್ಲ ರಿಸೈನ್ ಮಾಡ್ಬಿಟ್ಟು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ನಮ್ಮ ಭಾರತ 2 ವರ್ಷ ಇದ್ದು ಸಂಸ್ಕೃತ ಕಲಿತಾನ. ಸಂಸ್ಕೃತ ಕಲಿತಾನ. ಸಂಸ್ಕೃತ ಕಲಿತ ಆದ್ಮೇಲೆ ಸಂಸ್ಕೃತ ಕಲಿತು ಇಲ್ಲಿರುವಂತ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳೆಲ್ಲ ಓದ್ತಾನ. ಎಲ್ಲ ಓದಿದ ಆದ್ಮೇಲೆ ಆತಗೊಂದು 40 to 50% ಅಷ್ಟು ನಾಲೆಜ್ ಸಿಗುತ್ತೆ. ಓಹೋ, ಇದ್ರಲ್ಲಿ ಎನರ್ಜಿ ಇದೆ, ಯಾವ ರೀತಿ ಸಂಕಲ್ಪ ಮಾಡಬೇಕು, ಯಾವ ರೀತಿ ಮಂಡಲ ಮಾಡಬೇಕು. 21 ದಿನ ಅರ್ಧ ಮಂಡಲ, ಎಲ್ಲರೂ ಹೇಳ್ಕೊಳ್ಳೋದು 21 ದಿನ ಅರ್ಧ ಮಂಡಲ. ನಾನು ಹೇಳೋದು ಒಂದು ಮಂಡಲ 48 ದಿನ ಇರುತ್ತೆ. ಒಂದು ಮಂಡಲ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಭಕ್ತಿಯಿಂದ ಮಾಡಿದ ಆ ಪ್ರಭಾವ ಶಕ್ತಿನೂ ಸಂಪೂರ್ಣವಾಗಿ ಇರುತ್ತೆ. 50% ಎನರ್ಜಿ ಸಿಕ್ಕಿದ್ಮೇಲೆ ಅದು ಮತ್ತೆ ರಿಸರ್ಚ್ ಮಾಡ್ತಾನೆ, ಎಲ್ಲ ಗುರುಗಳ ಹತ್ರ ಸಂಶೋಧನೆ ಕುಂದಿರ್ತಾನೆ, ಮಾಡ್ತಾನೆ. ನಮ್ಗೇನು ಆ ರೀತಿ ಇವ್ ನೋಡಿ, ಸಿದ್ಧಾರೂಢಾಚಾರ್ಯರು ಇರ್ಬೋದು, ನೀವೇ ಗುರುಗಳ ಹೆಸರೇನ, ಅವ್ರು ಧ್ಯಾನ ಮಾಡ್ತಿದ್ರು. ಏನ್ ಮಾಡ್ತಿದ್ರು? ಹಾಸ್ಟೆಲ್ ಟ್ರಾವೆಲ್ ಮಾಡ್ತಿದ್ರಾ, ಇಲ್ಲ ರೇಖೆ ಮಾಡ್ತಿದ್ರಾ, ಇಲ್ಲ ತನ್ನನ್ನು ತಾನು ಅರ್ಥ ಮಾಡ್ಕೊಂಡ್ ಸಪ್ತ ಚಕ್ರಗಳ ಶಕ್ತಿಯನ್ನ ಜಾಗೃತಿ ಮಾಡ್ತಿದ್ರಾ? ಇವೆಲ್ಲ ರಿಸರ್ಚ್ ಮಾಡ್ತಾನೆ. ಮತ್ತೆ ಪಾಪ ಆತ ಎಲ್ಲ ರಿಸರ್ಚ್, ಪ್ರತಿಯೊಂದನ್ನು ರಿಸರ್ಚ್ ಮಾಡ್ತಾ ಬಂದಾಗ ಅಲ್ಲೊಂದು 10% ಸಿಗುತ್ತೆ, 60% ಆಗಾಯ್ತು. ಹಂಗ ಬರ್ತಾ 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 ಎಲ್ಲ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡ್ತಾನ. ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಪಾರ್ಸಿ ಧರ್ಮ ಇರ್ಬೋದು, ಬೆಬುಲೋನಿ ಇರ್ಬೋದು, ಆಮೇಲೆ ಮತ್ತೆ ಕೆಲವೊಂದು ಬೌದ್ಧ ಧರ್ಮ ಬಗ್ಗೆ ಇರ್ಬೋದು. ಆ ಧರ್ಮಗಳ ಅಧ್ಯಯನ ಮಾಡ್ತಾ ಬಂದಾಗ ನಮ್ಮ ಭಾರತದ ಅಡ್ವಾನ್ಸ್ ಧರ್ಮ ಅಂತಂದ್ರೆ ಬೌದ್ಧ ಧರ್ಮ. ಅದು ಕೂಡ ಹಿಂದೂ ಧರ್ಮನೇ. ಅವನ ವಿಷ್ಣುವಿನ ದಶಾವತಾರದಲ್ಲಿ ಬೌದ್ಧಂದು ಒಂದು, ಗೌತಮ ಬುದ್ಧಂದು ಒಂದು ಅವತಾರ ಅಂತ ಹೇಳ್ತೀವಿ. ಈಗಲೂ ಸಹ ನಾವು ನಂಬ್ತೀವಿ. ಅವನ ನಂಬಿಕೆ ಎಂಬುದೇ, ನಂಬಿಕೆ ಒಂದು ವಿಶ್ವಾಸ ಇದೆ. ಆ ಗುರುಗಳು ಅಡ್ವಾನ್ಸ್ ಆಗಿ ಅಲ್ಲಿ 60% ಇನ್ನ ರಿಸರ್ಚ್ ಮಾಡ್ತಾನೆ. ಮೌಂಟ್ ಆಬು ಹೋಗ್ತಾನ, ಅಲ್ಲಿರಂತ ಬೌದ್ಧ ಧರ್ಮ ದಲೈ ಲಾಮಗಳ ಜೊತೆಗೆ ಸಂಶೋಧನೆ ಮಾಡ್ತಾ ಆದ್ಮೇಲೆ 10 ವರ್ಷ ಆಗ್ಬಿಟ್ಟಿರುತ್ತೆ. ಇಷ್ಟು ರಿಸರ್ಚ್ ಮಾಡೋಕೆ 10 ವರ್ಷ ಆಗ್ಬಿಡುತ್ತೆ. ದಲೈ ಲಾಮಗಳು ಆಮೇಲೆ ನಮ್ಮ ಗುರುಗಳು ಸಂಶೋಧನೆ ಪ್ರಕಾರ 21 ದಿನ ಒಂದು ಸಂಕಲ್ಪ ಮಾಡಪ್ಪ, 21 ದಿನ ಒಂದು ಸಂಕಲ್ಪ ಮಾಡು. ಸಂಕಲ್ಪ ಮಾಡ್ಬಿಟ್ಟು ಈಗ್ಲೂ ಸಹ ಮೌಂಟ್ ಆಬು ಅಂತ ಬರುತ್ತೆ. ಈಗ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ಅವರ ಪವಿತ್ರವಾದಂತ ಪ್ಲೇಸ್ಗಳಪ್ಪ ಅಂತ ಮೌಂಟ್ ಆಬು. ಮೌಂಟ್ ಆಬುದಲ್ಲಿ ಪ್ರತಿಯೊಂದು ಶಕ್ತಿ ಕೇಂದ್ರಗಳು, ಎಲ್ಲ ಶಕ್ತಿ ಕೇಂದ್ರಗಳು ಎಲ್ಲ ಇದಾವ. ಅಲ್ಲಿ ಧ್ಯಾನ ಮಾಡೋದಕ್ಕೆ ಎಲ್ಲ ಅನುಕೂಲ ಎಲ್ಲ ಇದೆ. ತುಮಕೂರು ಹತ್ರನೂ ಸಹ ಒಂದು ಒಂದು ಬೆಟ್ಟ ಬರುತ್ತೆ, ಸಿದ್ಧ ಮಠ ಏನು ಬರುತ್ತೆ ಅಮ್ಮ, ಅನ್ನಪೂರ್ಣ ಮರೆ ಸಿದ್ರ ಬೆಟ್ಟ ಗುರುಗಳೇ. ಸಿದ್ಧರ ಬೆಟ್ಟ, ಓಕೆನಾ? ಸಿದ್ಧರ ಬೆಟ್ಟ ಇದೆ. ಆ ಸಿದ್ಧರ ಬೆಟ್ಟದಲ್ಲೂ ಸಹ ಅದ್ಭುತವಾದ ಎನರ್ಜಿ ನಡೀತಾ ಇರುತ್ತೆ, ಯಾವಾಗಲೂ ನಡೀತಾ ಇರುತ್ತೆ. ಅಮಾವಾಸ್ಯೆ ದಿನ ಆಗ್ಬೋದು, ಹುಣ್ಣಿಮೆ ದಿನ ಆಗ್ಬೋದು, ಅಲ್ಲಿ ಯಾರ ವ್ಯಕ್ತಿಗಳ ಸಿದ್ಧರ ದರ್ಶನ ಆಗುತ್ತೆ, ಎಲ್ಲ ಆಗುತ್ತೆ. ಆ ರೀತಿ ಅದು ಬೆಟ್ಟ ಮೌಂಟ್ ಆಬು ಅದ್ಭುತವಾದ ಯೂನಿವರ್ಸಿನ ಕನೆಕ್ಟ್ ಆಗಂತ ಎನರ್ಜಿ.
ಆ ಎನರ್ಜಿನ ಯಾವ ರೀತಿ ಕನೆಕ್ಟ್ ಆಗುವ ಆ ವ್ಯಕ್ತಿ ಕನೆಕ್ಟ್ ಆಗುತ್ತಾ 21 ಕಲ್ಲುಗಳು ತಗೊಂಡ್ ಹೋಗ್ತಾನ. ಸೈಂಟಿಫಿಕಲ್ ಪರ್ಸನ್, ವಿಜ್ಞಾನ ನಂಬುವಂತ ವ್ಯಕ್ತಿ, ಎಲ್ಲ ನಂಬುವಂತ ವ್ಯಕ್ತಿ, ದೇಹದ ಒಳಗಡೆ ಏನಿದಾವ, ದೇಹದ ಹೊರಗಡೆ ಏನಿದಾವ, ದೇಹದಲ್ಲಿರುವಂತ ಲಾರ್ಜ್ ದೊಡ್ಡ ಕರಳಿರ್ಬೋದು, ಸಣ್ಣ ಕರಳಿರ್ಬೋದು, ಕಿಡ್ನಿಗಳಿರ್ಬೋದು, ಲಿವರ್ಗಳಿರ್ಬೋದು, ಹಾರ್ಟ್ ಇರ್ಬೋದು, ಯಾವ ಸ್ಟ್ರೆಂತ್ ಯಾವ ರೀತಿ ಇರುತ್ತೆ, ನಾವು ಪಕ್ಕೆಲುಬುಗಳು ಎಲ್ಲ ಪೂರ್ತಿ ಎಲ್ಲ ಗೊತ್ತಿರುತ್ತೆ. ಡಾಕ್ಟರ್ಗೆ ಒಂದು 99% ಗೊತ್ತಿರುತ್ತೆ. ಓಕೆನಾ, 99%. ಇನ್ನೂ 1% ಅಪ್ಪ ಅಂದ್ರೆ ಸರ್ಜನ್ ಯಾರು ಮಾಡ್ತಾರ ಅವ್ರಿಗಿನ್ನ 100% ಸರ್ಜನ್ ಬಾಡಿನ ಕೊಯ್ದ್ಬಿಟ್ಟು ಆಪರೇಷನ್ ಯಾರು ಮಾಡ್ದ ಅಂತ ವ್ಯಕ್ತಿಗಳು ಸಹ ಆತ ಡಾಕ್ಟರೇಟ್ ಅಂತ ಟೀಚಿಂಗ್ ಮಾಡ್ತಾ ಇದ್ದಾನ, ಅದ್ರಾಗ ಅಡ್ವಾನ್ಸ್. ಅಂತ ವ್ಯಕ್ತಿ 21 ಕಲ್ಲುಗಳು ತಗೊಂಡು ಹೋಗ್ಬಿಟ್ಟು ಹೋಗಿ ಕುಂತು ಪ್ರಾಕ್ಟೀಸ್ ಮಾಡ್ದಾನ 20 ದಿನ ಮಠ. 20 ದಿನ ಆಗ್ಬಿಟ್ಟು 21 ದಿನ ಮಠ ಆಹಾರ ಇರಲ್ಲ, ಏನು ಇರಲ್ಲ, ನಿರಾಹಾರವಾಗಿ ಕುಂತು ತಪಸ್ ಮಾಡಿದಾಗ ಒಂದು ಬೆಟ್ಟದ ಮೇಲೆ ಕುಂತು ತಪಸ್ ಮಾಡ್ತಾ ಮಾಡ್ತಾ ಬಂದಾಗ ಇನ್ನೇನ್ 21 ದಿನ ಮುಗಿಬೇಕು. ನಮ್ಮ ನಕ್ಷತ್ರಗಳು, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳು 27. ಸ್ವಲ್ಪ ಜ್ಯೋತಿಷ್ಯ ಪ್ರಕಾರ ಯಾರಿಗನ್ನ ಐಡಿಯಾ ಇದೆ? ಕುಮಾರಸ್ವಾಮಿ ಅವರೇ, ಅನ್ನಪೂರ್ಣಮ್ಮರೇ, ಯಾರಿಗನ್ನ ಇದನ್ನ ಐಡಿಯಾ ಇದ್ರೆ ಹೇಳಿ. ನಕ್ಷತ್ರಗಳು ಅದೇ 12 ರಾಶಿ 27 ನಕ್ಷತ್ರ 108 ಪಾದ ಗುರುಗಳೇ. ಹೌದಾ? ಕರೆಕ್ಟಾ? 108 ಪಾದಗಳಿದಾವ. 108 ಪಾದಗಳು, 20 ನಕ್ಷತ್ರ, 27 ನಕ್ಷತ್ರ ಪುಂಜಗಳು ಅಂತ ಹೇಳ್ತೀವಿ. ಆ ನಕ್ಷತ್ರ ಪುಂಜಗಳು ಪ್ರತ್ಯಕ್ಷ ಆಗ್ತಾವ ಆತ್ಮೆದುರಿಗೆ. ಯೂನಿವರ್ಸ್ 27 ನಕ್ಷತ್ರಗಳು ಪ್ರತ್ಯಕ್ಷ ಆಗ್ಬಿಟ್ಟು ಆ 27 ನಕ್ಷತ್ರಗಳಲ್ಲಿ 24 ಪ್ರಭಾವ ರೀತಿಯಲ್ಲಿ ದೇಹದ ಎಲ್ಲ ಪ್ರತಿಯೊಂದು ಅಂಗಾಂಗಗಳನ್ನ ನೀವು ಯಾವ ರೀತಿ ಮಾಡ್ಬೇಕು, ಪ್ರಾಕ್ಟೀಸ್ ಯಾವ ಮಾಡ್ಬೇಕು, ದೀಕ್ಷೆ ಯಾವ, ಇದೆಲ್ಲ ಸಂಭಾಷಣೆ ನಡೆಯುತ್ತೆ. ಯಾರಿಗೆ 27 ನಕ್ಷತ್ರ, ಒಂದೊಂದು ನಕ್ಷತ್ರನು ಸಹ ಒಂದೊಂದು ಎನರ್ಜಿನ ಕೊಡೋ ರೀತಿಯಲ್ಲಿ, ಪ್ರಭಾವ ರೀತಿಯಲ್ಲೂ ಸಹ ಕೊಡುತ್ತೆ. ಇವ ನೋಡಿ, ಒಂದೊಂದು ನಕ್ಷತ್ರಗಳು ನಿಮ್ಗೆ ಒಂದೊಂದು ದೇಹಕ್ಕೆ ಸಂಬಂಧಪಟ್ಟಂತ ಭಾಗನೇ. ಹೌದಾ ಕುಮಾರ್ ಅವ್ರೆ? ಸತ್ಯನಾ? ಹೌದು ಗುರುಗಳೇ, ಹೌದು. ಅವನ ಸತ್ಯ. ಈ 27 ನಕ್ಷತ್ರಗಳು ಅದು ಪ್ರತ್ಯಕ್ಷ ಆಗಿ ಆ ದೇಹದ ಸಂಬಂಧಪಟ್ಟಂತ ನಕ್ಷತ್ರಗಳ ಎನರ್ಜಿ ಯಾವ ರೀತಿ ಇರ್ಬೇಕು, ಯಾವ ರೀತಿ ಎಲ್ಲ ಪ್ರತಿಯೊಂದು ಕೊಡುತ್ತೆ. ಇಲ್ಲಿಗೇನಾಗ್ಬಿಡ್ತು, ಆ ನಕ್ಷತ್ರಗಳ ನಮ್ಮ ದೇಹದಲ್ಲಿ ಪ್ರಭಾವ ಯಾವ ರೀತಿ ಇದೆ ಅಂತಾನು ಡಿಸ್ಕಸ್ ಮಾಡ್ಬಿಟ್ಟು ದೀಕ್ಷೆ ಕೊಟ್ಬಿಟ್ಟು ಸಂಪೂರ್ಣವಾಗಿ ಒಂದು 5:30-6 ಗಂಟೆಗೆಲ್ಲ ಬರ್ತಾನ. ಬೆಟ್ಟದಿಂದ ಮೇಲೆ ಇಳ್ಕಂತ ಬರ್ಬೇಕು ಆ ವ್ಯಕ್ತಿ. ಇಳ್ಕಂತ ಬರ್ತಾ ಇರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಬ್ಬಟ್ಟು ಕೂಡ ಎಡುತ್ತೆ, ರಕ್ತ ಸೋರುತ್ತೆ, ಅಲ್ಲಿ ಹೀಲ್ ಮಾಡ್ಕೊಂತಾನ, ರಕ್ತ ನಿಂದಿರುತ್ತೆ. ಮತ್ತೆ ಬರ್ತಾ ಇರ್ಬೇಕಾದ್ರೆ ಬಹಳ ದಿನ ಆಗಿರುತ್ತೆ, ಊಟನು ತಿಂದಂಗಲ್ಲ 21 ದಿನ. ಬೇಸ್ ಇಷ್ಟಿಷ್ಟು ಬೋಗಣಿಗಳು ಇರ್ತಾವ, ಎಲ್ಲ ಒಂದು ತಟ್ಟೆಗಳು ಇರ್ತಾವ, ಪೂರಿಗಳು ಅಂತೆ ಅವು ಅಂತ ಬೇಸ್ ಹೊಟ್ಟೆ ತುಂಬ ತಿಂದು ಬರ್ತಾನೆ. 21 ದಿನ ನಾವು ಯಾವ್ದನ್ನ ವ್ರತ ಮಾಡಿದಾಗ ಒಂದು ಕಂಟಿನ್ಯೂ 1 ದಿನ 2 ದಿನ ಊಟ ಮಾಡಕ್ಕೆ ಜಲ್ದಿ ಆಗಲ್ಲ. ಲಿಕ್ವಿಡ್ ಫುಡ್ ಅನ್ನು ಶೇಖರಣೆ ಮಾಡ್ತೀವಿ. ಈ ಲಿಕ್ವಿಡ್ ಫುಡ್ ಅನ್ನ ಶೇಖರಣೆ ಮಾಡ್ಬೇಕಂತ ಸಂದರ್ಭದಲ್ಲಿ ಅಥವಾ ಹಾರ್ಡ್ ಫುಡ್ ಅನ್ನು ಶೇಖರಣೆ ಮಾಡುದು, ಆದ್ರೂ ಹೊಟ್ಟೆ ಅನ್ಕೊಂಡಾಗ ಡೈಜೆಸ್ಟ್ ಆಗುತ್ತೆ, ಯಾವ್ದು ರೀತಿಯಿಂದ ಏನು ಸಮಸ್ಯೆ ಆಗಲ್ಲ, ಅನೈಜಿ ಆ ರೀತಿ ಏನಾಗಲ್ಲ. ಅಲ್ಲಿ ಮತ್ತ ಯಾರು ಹೋಟ್ಲಲ್ಲಿ ಅಂತಲ್ಲ ಮಗಳಿಗೆ ಅಲ್ಲೂ ನೋವು ಬಂದಿರುತ್ತೆ, ಗಲ್ಲ ಬಾತ್ಬಿಟ್ಟಿರುತ್ತೆ. ಬಾತಿದ್ದಾಗ ಸ್ವಲ್ಪ ಎನರ್ಜಿ ಹಾಕ್ಬಿಟ್ಟು ದೀಕ್ಷೆ, ಸ್ವಲ್ಪ ಎನರ್ಜಿ ಹಾಕ್ಬಿಟ್ಟು ಹೀಲ್ ಮಾಡ್ತಾನೆ. ಸ್ವಲ್ಪ ಕಡಿಮೆ ಆಗುತ್ತೆ, ಪೇನ್ ಇರಲ್ಲ, ಸ್ವಲ್ಪ ಬಾವು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅಲ್ಲಿದ್ದಾಗ ಒಂದು 60 ತಾಸು 1 ತಾಸು ಊಟ ಮಾಡಿದಾಗ ದೀಕ್ಷೆ ಇದು ಆ ಮೌಂಟ್ ಆಬು ಏನಿದೆಲ್ಲ, ಮೌಂಟ್ ಆಬು ಕೂರ್ಮ ಪರ್ವತ ಇರುತ್ತೆ. ಕೂರ್ಮ ಪರ್ವತ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ಕೆಲವೊಂದು ಪಾಯಿಂಟ್ಸ್ ಅನ್ನ. ಅದು PDF ಇದೆ, ಬುಕ್ ಸಹ PDF ಹಾಕ್ತೀನಿ. ಯಾರಿಗೆ ಹಾಕಕ್ ಹೋಗ್ಬಿಡಿ, ನೀವು ಮಾತ್ರ ರಿಸರ್ಚ್ ಮಾಡಿ ಇಟ್ಕೊಳ್ಳಿ. ಅದು ಯಾಕಂದ್ರೆ ಅನವಶ್ಯಕ ಅದು ಎನರ್ಜಿ ಗೊತ್ತಾಗದಿದ್ದಾಗ ಸುಮ್ಮನೆ ಹೋಗ್ಬಿಟ್ಟು ಗೊತ್ತಾಗಲ್ಲ. ಆ ಕೂರ್ಮ ಪರ್ವತದ ಮೇಲೆ ಆತ ಬಂದ ತಕ್ಷಣ ಈ ಕೆಳಗಡೆ ಏನಂತ ದೈವದಲ್ಲ. ಇವಾಗ ಸಿದ್ದಿರಿ ಬೆಟ್ಟದಲ್ಲೂ ಸಹ ಕೆಲವೊಂದು ಭಿಕ್ಷುಕರು ಎಲ್ಲ ಕುಂತಿರ್ತಾರ, ಟೆಂಪಲ್ ಹೊರಗಡೆ ಸಹ ಭಿಕ್ಷುಕರೇ ಕುಂತಿರ್ತಾರ. ನಾವ ದೊಡ್ಡ ಭಿಕ್ಷುಕರು. ಸತ್ಯ ಹೇಳಿದ್, ನಾವ್ ಎಲ್ಲೆಲ್ಲಿ ಟೆಂಪಲ್ ಹೋಗ್ತಿವಿ, ನಾವ್ ಭಿಕ್ಷೆ ಬೇಡಕ್ ಹೋಗ್ರೆ, ನಾವ್ ಭಿಕ್ಷೆ ಬೇಡಕ್ ಹೋಗ್ತೀವಿ. ನನಗೆ ಆರೋಗ್ಯ ಬೇಕು, ನನಗೆ ದುಡ್ಡು ಬೇಕು, ಆಯುಷ್ ಬೇಕು, ಅಂತಸ್ತು ಬೇಕು. ನಮ್ಗಿಂತ ಭಿಕ್ಷುಕರು ಯಾರಿಂದ? ನಾವ್ ಭಿಕ್ಷುಕರಿಗೆ ದುಡ್ಡು ಹಾಕಿದ್ರು ಏನಲ್ಲ, ಕರ್ಮನ ಪ್ರಭಾವನೆ. ಕರ್ಮ ಪ್ರಭಾವ ಕಟ್ಟಿಟ್ಟ ಬುತ್ತಿ. ಯಾರಿಗೂ ಸಹ ಕಾನೂನು ಪ್ರಕಾರನು ಸಹ ಯಾರಿಗೂ ಭಿಕ್ಷೆ ನೀಡಂಗಿಲ್ಲ. ಕಾನೂನು ಪ್ರಕಾರ ಸಹ ಯಾರಿಗೂ ಭಿಕ್ಷೆ ನೀಡಂಗಿಲ್ಲ, ಭಿಕ್ಷೆನೂ ಸಹ ಬೇಡಂಗಿಲ್ಲ, ಕಾನೂನಿದೆ. ಮತ್ತೆ ದೊಡ್ಡವ್ರು ಹೇಳ್ತಾರಲ್ಲ ಗುರುಗಳೇ, ನಮ್ ತಂದೆ ತಾಯಿ ಮಾಡಿದ್ದು ದಾನ ಧರ್ಮ, ನಾವ್ ಇವತ್ತು ಚೆನ್ನಾಗಿದ್ದೀವಿ ಅಂತಾರೆ. ಅದು ಯಾವ ತರ ಅದು ಗುರುಗಳೇ? ಹಾಗಾದ್ರೆ ಹೇಳ್ತೀನಿ, ಅದಕ್ಕೂ ಬರ್ತೀನಿ. ದಾನ ಧರ್ಮ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ನಾವು ಮಾಡಂತ ವ್ಯಕ್ತಿಗಳು, ಉದಾಹರಣೆ ಸಮೇತ ಅವ್ರದೊಂದು ಮುಗಿಸ್ಬಿಡ್ತೀವಿ.
ನೀವು ಕ್ವಶನ್ ಮಾತ್ರ ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಆ ಮೇಲೆ ಬರುವಂತ ಆ ಗುರುಗಳು ಅಲ್ಲಿಂದ ಕೂರ್ಮ ಪರ್ವತ ಸುತ್ತಮುತ್ತ ಒಂದು ಭಿಕ್ಷುಕರು ಇರ್ತಾರ, ಸಂಪೂರ್ಣ ಭಿಕ್ಷುಕರು ಇರ್ತಾರ. ಭಿಕ್ಷೆ ಬೇಡ್ಕಂತ ಅವ್ರ ಜೀವನ, ಒಬ್ರ ಕೈ ಸರಿಗಿರಲ್ಲ, ಕಾಲ್ ಸರಿಗಿಲ್ಲ, ಈ ರೀತೆಲ್ಲಾ ಭಿಕ್ಷೆ ಬೇಡ್ಕಂತ ಅವ್ರ ಜೀವನ ಉಪಜೀವನ ನಡೆಸ್ತಿರ್ಬೇಕಾದ್ರೆ ಅವ್ರಿಗೆ ಅದೇ ಅಡಪ್ಟ್ ಆಗ್ಬಿಡುತ್ತೆ. ಆ ಜೀವನ ಬಿಟ್ಟು ಯಾವ್ದು ಇರಲ್ಲ ಅವ್ರಿಗೆ. ಈ ಉಸಾಯಿ ಏನ್ ಮಾಡ್ತಾನೆ, ಅವ್ರ ಪಾಪ ಎಲ್ಲ ದೀಕ್ಷೆ ಕೊಟ್ಬಿಟ್ಟು ನಾರ್ಮಲ್ ವ್ಯಕ್ತಿಗಳು ಸಹ ಆಗ್ತಾರ. ನಾರ್ಮಲ್ ವ್ಯಕ್ತಿಗಳು, ಕುಷ್ಠರೋಗ ಇರುವಂತ ವ್ಯಕ್ತಿಗಳು, ಕೈಗಳು ಕಾಲುಗಳು ಸೊಟ್ಟ ಇರೋಂತ ವ್ಯಕ್ತಿಗಳು, ಮಾನಸಿಕವಾಗಿ ಸ್ವಲ್ಪ ಸದೃಢತೆ ಇಲ್ಲದಂತ ವ್ಯಕ್ತಿಗಳು, ಎಲ್ಲರೂ ಸಹ ಸಾಮಾನ್ಯ ವ್ಯಕ್ತಿ ಆಗ್ತಾರೆ. ಸಾಮಾನ್ಯ ವ್ಯಕ್ತಿಗಳು ಆದ್ರೂ ಸಹ ಅವರು ಜಪಾನಿಗೆ ರಿಟರ್ನ್ ಹೋಗ್ಬಿಟ್ಟು ಒಂದ್ 5-6 ವರ್ಷ ಬಿಟ್ಟು ಮತ್ತೆ ಬರ್ತಾರ, ರಿಸರ್ಚ್ ಮಾಡ್ತಾ ಅವನ್ನೆಲ್ಲ ಮಾಡ್ತಾ. ಇಲ್ಲಿ ಬಂದಾಗ ಸೇಮ್ ಯಾಸ್ಟೀಸ್ ಅವ್ರು ಮತ್ತೆ ಭಿಕ್ಷೆ ಬೇಡ್ತಿರ್ತಾರ. ಬಹಳ ಫೀಲ್ ಆಗ್ಬಿಡ್ತಾರ, ಬಹಳ ಬೇಜಾರಾಗ್ಬಿಡ್ತಾರ. ಏನಪ್ಪಾ ನಾನು ಇಂಥ ವಿದ್ಯೆನ ಇವ್ರಿಗೆ ದೀಕ್ಷೆ ಕೊಟ್ಟಿನಿ, ಎಲ್ಲ ಕೊಟ್ಟಿನಿ, ಈ ದೀಕ್ಷೆಯಿಂದ ಇನ್ನೊಬ್ರು ಜೀವನ ಉದ್ಧಾರ ಮಾಡದೆ ಬಿಟ್ಟು ಇವರು ಸಹ ಆರೋಗ್ಯದಿಂದ ಇರೋದ್ಬಿಟ್ಟು ಅದರಿಂದ ಅವ್ರು ತಮ್ಮನ್ ತಾವು ಉದ್ಧಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ಭಿಕ್ಷೆ ಬೇಡ್ಕೊಂಡ್ ತಿಂತಿದಾರಲ್ಲ ಅಂತ ಕೇಳಿ ಅವ್ರು ಹೇಳ್ತಾರ. ನಾನು ಇದನ್ನ ಒಂದು 10-15 ವರ್ಷ ಬೇಡಿಕೆಂತ ಬಂದ್ಬಿಟ್ಟಿದೀನಿ, ಒಂದು 20 ವರ್ಷ ಬೇಡಿದೀನಿ, ಒಂದು 25 ವರ್ಷ 30 ವರ್ಷ. ನನ್ನ ಜೀವನ ನೋಡಿ ಇಷ್ಟಿದೆ, ನಾನು ಮತ್ತೆ ಬೇರೆ ಕಾರ್ಯಗಳು ಮಾಡಕ್ಕಂದ್ರೆ ಆಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದಾಗ, ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ಓಹೋ, ನಾನು ಇನ್ನು ಮೇಲೆ ಇದಕ್ಕ ಗುರುದಕ್ಷಿಣೆ ಇಲ್ಲದೇನೆ ಕೊಟ್ರೆ ಪ್ರಭಾವ ಬೀರಲ್ಲ, ಮೌಲ್ಯನು ಹೊಂದಿರಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಆ ಗುರುಗಳು ಅದೊಂದು ನಿರ್ಧಾರ ಮಾಡ್ಬಿಟ್ಟು ನಾವು ಮತ್ತೆ ಜಪಾನಿಗೆ ಹೋಗ್ಬಿಡ್ತಾರೆ. ಬೇಜಾರಾಗ್ತಾರಲ್ಲ, ತನ್ನ ಒಂದು 100-150 ಜನ ಒಳ್ಳೆ ಭಿಕ್ಷುಕರೆಲ್ಲ ರೆಡಿ ಮಾಡ್ಬಿಟ್ಟು ಎಷ್ಟೋ ತನ್ನ ಸಮಯನ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸುಮಾರು ಮಧ್ಯಾಹ್ನ ಲ್ಯಾಟಿನ್ ಹಿಡ್ಕೊಂಡು ತಿರ್ಗ್ತಾ ಇರ್ತಾರೆ ಜಪಾನ್ ಮಧ್ಯದ. ನಾನು ದಾರಿ ತೋರಿಸ್ತೀನಿ, ನನ್ನಿಂದ ಯಾರನ್ನ ಬರೋರಿದ್ದೀರಾ ಅಂತೇಳಿ ನಾನು ದಾರಿ ತೋರಿಸ್ತೀನಿ. ಮಧ್ಯಾಹ್ನ ಸರ್ಕಲ್ಗಳ ಮಧ್ಯದಲ್ಲಿ ತಿರುಗ್ತಿರ್ತಾನ ಡಾಕ್ಟರ್ ಉಷಾಯಿ. ಆ ಒಂದು ಲೇಡಿ ಡಾಕ್ಟರ್ ಕನೆಕ್ಟ್ ಆಗ್ತಾಳ, ಅಯಾಶಿ ಟಕಾಟ. ಇವರು ಮೂವರು ಕಲಿತಾರ. ಒಂದು ರೇಖಿ ಸೆಂಟರ್ ನ ದೊಡ್ಡದಾಗಿ ಓಪನ್ ಮಾಡ್ತಾರ. ಈಗಲೂ ಸಹ ಜಪಾನ್ ನಲ್ಲೇ ಅದ್ಭುತವಾದ ಸೆಂಟರ್ ಇದೆ. ಆ ವ್ಯಕ್ತಿಯನ್ನು ವೈಬ್ರೇಟಿಂಗ್ ಏನಾಗಿದಲ್ಲ, ನಮ್ಮ ಇಲ್ಲೇನು ಗುರುಗಳೇನು ನಂಬ್ತೀವಲ್ಲ ನಾವು, ಇವೆಲ್ಲ ಗುರುಗಳು ಸೇಮ್ ರೇಖೆಯ ಮೂಲ ವ್ಯಕ್ತಿ. ಆತನು ಗುರುವಲ್ಲೇ, ಗುರುವಿನ ಜ್ಞಾನನೇ. ಆತನು ಸಹ ಅಲ್ಲ ವೈಬ್ರೇಟಿಂಗ್ ಸಿಕ್ಕಾಪಟ್ಟಿದೆ. ಈಗಲೂ ಸಹ ತಿಂಗಳಾನ್ಗಟ್ಲೆ ಯಾರನ್ನ ಇದ್ರಲ್ಲ ಹೈಯರ್ ರಿಸರ್ಚ್ ಮಾಡಬೇಕು, ಎಲ್ಲಾ ಮಾಡ್ಬೇಕು ಅಂತ ಹೇಳಿದ್ರೆ ಜಪಾನಿಗೆ ಹೋಗ್ತಾರ ಅವ್ರು. ಜಪಾನಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ತಿಂಗಳು 2 ತಿಂಗಳು ಇದ್ದು ಟೂರಿಸ್ಟ್ ವೀಸಾ ತಗೊಂಡು ಸ್ಟಡಿ ಮಾಡ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಎಲ್ಲ ಬರ್ತಾರ. ನೀವು ಎಲ್ಲ ಅಲ್ಲಿಂದ ಜೀವಂತ ಸಮಾಧಿಯ ದೇಹನ ತ್ಯಾಗ ಮಾಡಿರೋದು ಅವರು. ಆ ವ್ಯಕ್ತಿಗಳು ಈಗಲೂ ಸಹ ಕಂಟಿನ್ಯೂ ಅವ್ರ ಪರಂಪರೆನೆ ಮುಂದುವರಿಸ್ತಾ ಬರ್ತಾ ಇದಾರೆ. ನೀವು ಈ ದೀಕ್ಷೆಯಲ್ಲಿ ಒಳಗಾಗ್ತಕ್ಕಿಂತ ಮುಂಚೆ ಕೆಲವೊಂದು ಷರತ್ತುಗಳು ಅನ್ಕೊಳ್ಳಿ ತಮಗೆ ತಾವ ಹಾಕ್ಕೊಬೇಕು. ಫಸ್ಟ್ ಏನೇ ಮಾಡ್ಬೇಕಪ್ಪ ಅಂದ್ರ, ನಾವು ಏನೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಅಲ್ದೇನೆ ಏನೇ ಮಾಡ್ತಿದ್ರೆ ನಮ್ಮ ಕರ್ಮಗಳು ಡೈಜೆಸ್ಟ್ ಆಗ್ತಾ ಇರ್ತಾವ. ಆ ಕರ್ಮಗಳ ಪ್ರಭಾವದಿಂದ ನಮ್ಮ ದೇಹದಲ್ಲಿ ಅನ್ವಾಂಟೆಡ್ ಎನರ್ಜಿ ಸಹ, ಅನ್ವಾಂಟೆಡ್ ಥಿಂಗ್ಸ್ ಸಹ, ಅನ್ವಾಂಟೆಡ್ ವೈಬ್ರೇಷನ್, ಪಂಚಭೂತಗಳ ದೇಹದಲ್ಲಿ ಕೆಲವೊಂದು ವೈಬ್ರೇಟಿಂಗ್ ಸ್ಟಾರ್ಟ್ ಆಗ್ಬಿಡ್ತಾವ. ಈ ವೈಬ್ರೇಟಿಂಗ್ ಸ್ಟಾರ್ಟ್ ಆದಾಗ ಗುರುಗಳ ಕೃಪಾ ಭಿಕ್ಷೆ ಬೇಕು. ನಾನು ಹೇಳಿದೆ, ನಮ್ಮ ತಂದೆ ತಾಯಿಯರ, ನಮ್ಮ ಪೂರ್ವಜರು, ನೀವು ಏನೇ ಮಾಡಿದ್ರು ಸಹ ಈ ವರ್ಲ್ಡ್ ಮಾತ್ರ ನೆನ್ಪಿಟ್ಕೊಬಿಡಿ. ಯಾವುದೇ ಈ ವರ್ಲ್ಡ್ ಅನ್ನ ನೀವು ಜೀವನ ಪೂರ್ತಿ ರೇಖೆಯಲ್ಲಿ ಆದ್ರೂ ಸಹ, ನಮ್ಮ ಮಾರುತಿ ಪರ್ವದಲ್ಲಾದ್ರೂ ಸಹ, ಸೆಲ್ಫ್ ಹಿಪ್ನೋಸಿಸ್ ಅಲ್ಲೂ ಸಹ, ಆಮೇಲೆ ಸಂಖ್ಯಾಶಾಸ್ತ್ರದಲ್ಲೂ ಸಹ, ಮುಂದೆ ಈ ವರ್ಲ್ಡ್ ಮಾತ್ರ ಕಾಮನ್ ಆಗಿ ಯೂಸ್ ಮಾಡ್ತೀನಿ. ನಾವು ದುಡಿದಂತ ಪುಣ್ಯನ ನಮ್ಮ ತಂದೆ ತಾಯಿಗೆ ಪ್ರಥಮ, ಸೆಕೆಂಡ್ ನಮ್ಮ ಪೂರ್ವಜರಿಗೆ ಸಂಪೂರ್ಣವಾಗಿ ದಾನ ಮಾಡ್ಲೇಬೇಕು. ನೀವು ದಾನ ಮಾಡಿದ್ರೆ ನಿಮ್ಮ ತಂದೆ ತಾಯಿಯ ಋಣನ್ನ ಎಷ್ಟು ಜನ್ಮ ಎತ್ತಿದ್ರು ಸಹ ತೀರ್ಸಕ್ ಆಗಲ್ಲ. ಆ ಜನ್ಮ ಋಣದಿಂದ ಸ್ವಲ್ಪ ಏನನ್ನ ಮುಕ್ತಿ ಹೊಂದಬಹುದು. ಈ ಪುಣ್ಯ ನಿರ್ಪಣೆ ಮಾಡೋದು ಇತಿಹಾಸ ಪುರಾಣಗಳ ಪ್ರಕಾರ, ಎಲ್ಲಗಳ ಪ್ರಕಾರ ಹನುಮ ಒಬ್ಬತ ಸಂಪೂರ್ಣ ತನ್ನ ದೇಹದ
ವಾಯ್ಸ್ ಕಟ್ ಆಗ್ತದೆ ಗುರುಗಳೇ. ವಾಯ್ಸ್ ಬರ್ತಾ ಇಲ್ಲ ಗುರುಗಳೇ. ದಾನ ಮಾಡ್ತಾರೆ ಹೇಳಿಪ್ಪ. ವಾಯ್ಸ್ ಬರ್ತಾ ಇರ್ಲಿಲ್ಲ. ಹನುಮ ಅಂತ ಹೇಳಿದ್ರೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಗುರುಗಳೇ. ಹನುಮಂತ ಒಬ್ಬರೇ. ಓಕೆ. ಹಾ, ಹನುಮಂತ ಒಬ್ಬತೆ ತನ್ನ ಪುಣ್ಯವನ್ನ ದಾನ ಮಾಡಿದಂತ ವ್ಯಕ್ತಿಗಳು. ಧರ್ಮದಗಳಲ್ಲಿರುವುದು, ಭಗವದ್ಗೀತೆಗಳಲ್ಲಿರುವುದು, ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮ ಭಗವದ್ಗೀತೆಯ ದಾನ ಕೊಟ್ಟುವಂತ, ಆ ಭಗವದ್ಗೀತೆ ಜ್ಞಾನದ ದಾನ ಕೊಟ್ಟಂತ ನಮ್ಮ ಮಹಾವಿಷ್ಣುವನ್ನು ಸಹ, ವಿಷ್ಣುವಿನ ಅವತಾರ ಆದಂತ ಕೃಷ್ಣನು ಸಹ ತನ್ನ ಕರ್ಮದ ಪ್ರಭಾವಕ್ಕೆ ಒಳಗಾದ. ತನ್ನ ಸ್ವಂತ ಮಗನ್ನು ಸಹ ರಕ್ಷಣೆ ಮಾಡಕ್ ಆಗಲ್ಲ. ನಮ್ಮ ಪೂರ್ವಜರಿಗೆ ಆ ಕರ್ಮದ ಪ್ರಭಾವವನ್ನ ನಿಂದ ಮುಕ್ತಿ ಕೊಡಿಸ್ಬೇಕಪ್ಪ ಅಂದ್ರೆ ನಾವೇ. ನೀವು ಏನೇ ಮಾಡ್ರಿ, ಏನೇ ಸಾಧನೆ ಮಾಡಿ, ತಿಂಗಳ ಅಮಾವಾಸ್ಯೆ ಪಿಂಡ ದಾನ ಮಾಡ್ರಿ, ಏನೇ ದಾನ ಮಾಡ್ರಿ, ಇಲ್ಲ ಅವ್ರಿಗೆ ಗಯದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿ, ಎಲ್ಲಾ ಮಾಡಿ, ತಾತ್ಕಾಲಿಕವಾಗಿ ಇರುತ್ತೆ. ಪ್ರತಿದಿನ ಇರ್ಲೇಬೇಕು. ಊಟ ನೀವು ಮಾಡ್ತಿರ್ಬೇಕಾದ್ರೂ ಸಹ ನಿಮ್ಮ ಪೂರ್ವಜರನ್ನ, ನಿಮ್ಮ ತಂದೆ ತಾಯಿನ, ನಿಮ್ಮ ಪೂರ್ವಜರನ್ನ ಬಿಟ್ಟು ದೇವಾನು ದೇವತೆಗಳ ತದಾನಂತರ ನೆನೆಸಬೇಕು. ನಿಮ್ಮ ತಂದೆ ತಾಯಿಯ ಪ್ರಥಮ ನಿಮ್ಗೆ ದೈವಗಳು, ಗುರುಗಳು, ಆಮೇಲೆ ನಿಮ್ಮ ಪೂರ್ವಜರು, ಆಮೇಲೆ ನಿಮ್ಗೆ ವಿದ್ಯೆ ಕೊಟ್ಟಂತ ಗುರುಗಳು. 4ನೇದು ಬಂದು ದೇವಾನು ದೇವತೆ. ನಿಮ್ಮ ನಂಬಿದಂತ ನಿಮ್ಮ ಕೃಪಾಭಿಕ್ಷೆ ಇರುತ್ತೆ, ಅವ್ರು ಸದಾ ರಕ್ಷಣೆ ಇರುತ್ತೆ. ಇಲ್ಲ ನಿಮ್ಮ ಮನೆ ದೇವ್ರು ಇರ್ಬೋದು, ಇಲ್ಲ ನಿಮ್ಮ ಕುಟುಂಬದ ದೇವ್ರುಗಳು ಇರ್ತಾರೆ, ಅವ್ರನ್ನ ಪ್ರತಿಯೊಬ್ಬರಿಗೂ ಒಂದು ದೇವಿನ ಮೂಲ ಶಕ್ತಿ ನಿಮ್ಮ ತಂದೆ ತಾಯಿ ಇದ್ರೆ ನಾವಿರ್ಬೋದು, ನೀವಿರ್ಬೋದು. ಈ ಪ್ರಭಾವ ಶಕ್ತಿ ವ್ಯಕ್ತಿ ಮೇಲೆ ಬೀರ್ತಾನೆ. ಪುಣ್ಯನ್ನ ದಾನ ಮಾಡ್ತಾ ಇರೋದು ಇಬ್ರು ವ್ಯಕ್ತಿಗಳು. ಈ ರೇಖಿನ ಯಾರು ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಮ ಸಂಪೂರ್ಣ ಪುಣ್ಯವನ್ನ ನಮ್ಮ ತಂದೆ ತಾಯಿಗೆ ದಾರೆ ಎರಿಲೇಬೇಕು. ದಾರೆ ಎರೆದ್ರಿಂದ ನನಗೆ ಆಗುವಂತ ಲಾಭ ಏನಪ್ಪಾ ಅಂದ್ರೆ, ಪ್ರಕೃತಿಯಲ್ಲಿ ನೀವು 100 ರೂಪಾಯಿ ಅಷ್ಟು ದಾನ ಮಾಡಿದ್ರೆ ರಿಟರ್ನ್ ಬರುತ್ತೆ 1000 ಪಟ್ಟು. 1000 ಪಟ್ಟು ರಿಟರ್ನ್ ಬರುತ್ತೆ. ಅದಕ್ಕೆ ಉದಾಹರಣೆ ನಮ್ಮ ಕುಮಾರ್ ಅವರು ಕೇಳಿದ್ರು, ಗುರುಗಳ ದಾನ ಮಾಡೋದ್ರಿಂದ ಪುಣ್ಯ ಬಂದಿರುತ್ತೆ. ನೀವು ದಾನ ಕೊಟ್ಟಂತ ವ್ಯಕ್ತಿಗಳು, ನೀವು ದುಡ್ಡು ಕೊಟ್ಟಂತ ವ್ಯಕ್ತಿಗಳು, ಅವ್ರು ಯಾವ ಕಾರ್ಯಕ್ಕೆ ಪ್ರಭಾವ ಆಗಿರ್ತಾರ. ಇವಾಗ ಉದಾಹರಣೆ, ಕುಮಾರ್ ಅವರು ನಮ್ಮ ಕುಮಾರಸ್ವಾಮಿ ಅವರಿಗೆ ಒಂದು 1000 ರೂಪಾಯಿ ದಾನ ಕೊಟ್ರು ಅನ್ಕೊಳ್ಳಿ. ಹೌದಾ ಕುಮಾರ, ನೀವು ಅನ್ಮ್ಯೂಟ್ ಆಗಿ 1000 ರೂಪಾಯಿ ದಾನ ಕೊಟ್ಟಿದ್ದೀರ. 1000 ರೂಪಾಯಿ ನೀವು ಬಂದು ಕುಮಾರಸ್ವಾಮಿ ಅವರಿಗೆ 1000 ರೂಪಾಯಿ ದಾನ ಕೊಟ್ಟಿದ್ರ. ಆ ಕುಮಾರಸ್ವಾಮಿ ಅವರು ಆ ದಾನನ್ನ ನಿಮ್ಮ ಹೆಸರ ಮೇಲೆ ಇರಬಹುದು, ಎಲ್ಲ ಸ್ವತಃ ಅವ್ರ ಹೆಸರ ಮೇಲೆ ಇರಬಹುದು, ಎಲ್ಲ ಒಂದು ಟ್ರಾವೆಲ್ಗೆ ಹೋಗ್ತಾ ಇದಾರೆ, ದೈವ ಭಕ್ತಿ ಇರ್ಬೋದು, ಟ್ರಾವೆಲ್ ಹೋಗ್ತಾ ಇದಾರೆ, ನಿಮ್ಮ ಹೆಸರ ಮೇಲೆ ಆ ದೇವ್ರಿಗೆ ಹಾಕ್ಬಿಟ್ಟು ಒಂದು ಟ್ರಾವೆಲ್ ಅಲ್ಲಿ ಆ ಮಾಡುವಂತ ಕಾರ್ಯ ಏನಂದ್ರೆ ದೈವ ಕಾರ್ಯ ಇದೆ. ಟ್ರಾವೆಲ್ ಸಹ ನಡ್ಕಂತ ಪಾದಯಾತ್ರೆ ಇರ್ಬೋದು, ಏನೇ ಇರ್ಬೋದು, ಊಟ ಮಾಡಿರ್ಬೋದು, ಪ್ರತಿಯೊಂದು ಇರ್ಬೋದು. ನೀವು ಕೊಟ್ಟಂತ ದಾನದ ರೂಪ ಊಟ ಹೋಗ್ಬಿಟ್ಟು ಆ ದಕ್ಷಿಣ ಅವ್ರು ಮಾಡಂತ ಕಾರ್ಯ ಪುಣ್ಯದ ಕಾರ್ಯ, ಆ ಪುಣ್ಯದ ಪ್ರತಿಫಲ ನಿಮಗೆ ಬರುತ್ತೆ. ಸತ್ಯನ? ಅದೇ ಕುಮಾರಸ್ವಾಮಿ ಅವ್ರ ಬ್ಯಾಡ, ಹೆಸರು ಬ್ಯಾಡ, ಇನ್ನೊಬ್ರು ತಾಂತೀನಿ. ಯಾರೊಬ್ರು ಎಕ್ಸ್ಟ್ರಾ ಜಡ್ ಇದ್ರು, ಸೇಮ್ ಕುಮಾರಸ್ವಾಮಿ ಅವರು 1000 ರೂಪಾಯಿ ಕೊಟ್ರು, ನೀವು 1000 ರೂಪಾಯಿ ಕೊಟ್ರು, ದೀಪಮ್ಮ ಅವ್ರು 1000 ರೂಪಾಯಿ ಕೊಟ್ರೆ, ಆಮೇಲೆ ನಮ್ಮ ಅನ್ನಪೂರ್ಣಮ್ಮರು ಕೂಡ 1000 ರೂಪಾಯಿ ಕೊಟ್ರಿ. 1000 ರೂಪಾಯಿ ಕೊಟ್ಟಾಗ 4000 ರೂಪಾಯಿ ಆಯ್ತು. ಆ ವ್ಯಕ್ತಿ ತಗೊಂಬೋದ, ಟ್ರಾವೆಲ್ ಮಾಡ್ತಾ ಇದ್ದಾನೆ, ಇಲ್ಲ ಅಂತ ಹೇಳ್ದ, ನಿಜವಾದ ಟ್ರಾವೆಲ್, ಭಕ್ತಿಲೇ ಟ್ರಾವೆಲ್ ಮಾಡ್ತಾನ. ಹೋಗ್ಬೇಕಾದ್ರೆ ಕುಡ್ದ, ಡ್ರಿಂಕ್ಸ್ ಮಾಡ್ದ ಅನ್ಕೊಳ್ಳಿ, ಆತ್ಮ ಅನ್ಕೊಳ್ಳಿ, ಡ್ರಿಂಕ್ಸ್ ಮಾಡ್ದ, ಆಮೇಲೆ 4 ಜನಕ್ಕೆ ಕುಡಿಸಿದ, ದುಡಿಯದೆ ಬರದಂತ ದುಡ್ಡು ಕುಡಿಸಿದ. ಅಲ್ಲಿ ಆ ವ್ಯಕ್ತಿ ಅಲ್ಲಿ ಹೋದ, ಶುಚಿನೂ ಇಲ್ಲ, ದೈವ ಕಾರ್ಯ ಅನ್ಕೊಳ್ಳಿ, ದೈವ ಕಾರ್ಯಕ್ಕೆ ಹೋದ, ಅಲ್ಲಿ ಸ್ನಾನ ಮಾಡ್ದ, ಎಲ್ಲಾ ಮಾಡ್ದ, ದರ್ಶನ ಮಾಡ್ಕೊಂಡ, ಪುಣ್ಯ ಎಲ್ಲ ಮಾಡ್ದ. ನಿಮಗೆ ಪುಣ್ಯನೂ ಬರುತ್ತೆ, ಆ ಮಾಡದಂತ ವ್ಯಕ್ತಿ ಕರ್ಮನೂ ಬರುತ್ತೆ ತಾನೆ? ಬರುತ್ತೆ ಇಲ್ವಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ. 10 ರೂಪಾಯಿ ದಾನ ಕೊಟ್ರಿ, ಯಾರೋ ಒಂದು ದಾರಿಯಿಂದ ಹೋಗುವಂತ ಹುಡುಗಿ, ಹೊಟ್ಟೆ ಹಸು ಇದೆ, ಊಟ ಮಾತ್ರ ದಾನ ಕೊಡಿ, ಊಟ ತಿಂತಾನ. ದುಡ್ಡು ಯಾವಾಗ ಕೊಡ್ತೀರಪ್ಪ ಅಂದ್ರ ಆ ವ್ಯಕ್ತಿ ಆ ಕಾರ್ಯನ ಯಾವ್ದ್ರ ಮೇಲೆ ಯುಟಿಲೈಸ್ ಮಾಡ್ತಾನೆ, ಆ ಕರ್ಮದ ಪ್ರಭಾವ ನಿಮ್ ಮೇಲೆ ಬೀರುತ್ತೆ. ಯಾರಿಂದನೂ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿನ ಏನು ನೀವು ಯಾವ ಪ್ರಚೋದನ ಕಾರ್ಯ ಕೊಟ್ಟಿರ್ತಾನೆ, ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ. ಹೌದಾ? ಕುಮಾರಸ್ವಾಮಿ ಟ್ರಾವೆಲ್ಗೆ ಹೋದ್ರೆ ನೆಕ್ಸ್ಟ್ ಟೈಮ್ ಕುಮಾರಸ್ವಾಮಿ ಅವರ ಆಧ್ಯಾತ್ಮಿಕ ಟ್ರಾವೆಲ್ ಇರ್ಬೋದು,
ಆಧ್ಯಾತ್ಮಿಕ ಟ್ರಾವೆಲ್ ನಡ್ಕೊಂತ ಹೋಗ್ತಾರೆ, ಅದನ್ನ ನೀವು ಪ್ರಚೋದನೆ ಮಾಡಿದೀರಾ. ಆಧ್ಯಾತ್ಮಿಕ ರೀತಿ ಓಹೋ ನನ್ನ ಕಡೆಯಿಂದ ದುಡ್ಡು ಇಲ್ದಿರೋ ಸಹ ಕುಮಾರ್ ಅವರು 1,000 ರೂಪಾಯಿ ಪಾಪ ಕೊಟ್ಟಿದ್ದಾರ ದರ್ಶನಕ್ಕ, ಇಲ್ಲ ದೀಪಮ್ಮವ್ರು ಕೊಟ್ಟಾರ, ಅನ್ನಪೂರ್ಣಮ್ಮವ್ರು ಕೊಟ್ಟಿದಾರ. ಈ ಅನುಕೂಲ ಪ್ರಚೋದನೆ ಆದಾಗ ಆ ವ್ಯಕ್ತಿಗಳ ಶಕ್ತಿ ಯಾವ ರೀತಿ ಒಗ್ಗೂಡ್ತಾ ಬರ್ತಿರುತ್ತೆ, ಗೂಡುತ್ತೆ. ಇನ್ನು ಒಬ್ರು 4 ಜನ ಕೊಡ್ತಾರೆ, ನಿಮ್ಮೆಲ್ಲ ಪುಣ್ಯ ಬರುತ್ತೆ. ಅವರು ಸಂಪೂರ್ಣವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಪ್ರಾರಂಭದಿಂದ ಅಂತ್ಯದವರೆಗೂ ಏನು ಮಾಡಿರ್ತಾರಲ್ಲ, ಆ ಪ್ರಾರಂಭಕ್ಕ ಮಾತ್ರನೇ ಆ ಎನರ್ಜಿನ ನಿಮಗೆ ಸಕಾರಾತ್ಮಕ ಬರುತ್ತೆ. ಇವಾಗ ನಾ XYZ ಹೇಳಂತ ಪರ್ಸನ್ ಕುಡ್ದು ತಿಂದು ಮಜಾ ಮಾಡಿ ಅವ್ರ ಬಗ್ಗೆ ಅವೇಲನ ಮಾಡ್ತಾ, ಇವ್ರ ಬಗ್ಗೆ ಅವೇಲನ ಮಾಡ್ತಾ, ಕೊಟ್ಟೋರಿಗೆ ನಿಂದೆ ಮಾಡ್ತಾ, ಅಲ್ಲಿ ನಿಂದೆ ಮಾಡ್ತಾ, ಇಲ್ಲಿ ನಿಂದೆ ಮಾಡ್ತಾ, ತನ್ನ ಊಟದಿಂದ ಡೈಜೆಸ್ಟ್ ಮಾಡ್ತದೆ, ದೈವ ನಿಂದನೆ ಮಾಡ್ತಾ, ಗುರು ನಿಂದನೆ ಮಾಡ್ತಾ, ಆಲೋಚನೆ ಮಾಡಿ. ಎಲ್ಲ ಮಾಡುವಂತ ತನ್ನ ಊಟಕ್ಕ ಕಾರ್ಯಕ್ಕೆ ಪ್ರತಿನಿತ್ಯ ಈ ವಿಶುದ್ಧ ಚಕ್ರದಿಂದ ಮಿಥ್ಯನ್ ಹೇಳ್ತಾ, ಸುಳ್ಳನ್ನು ಹೇಳ್ತಾ, ಮೋಸ ಮಾಡ್ತಾ ಅಂತ ವ್ಯಕ್ತಿಗಳಿಗೆ ನೀವು ಕೊಟ್ರೆ ಆ ಪ್ರಭಾವಕ್ಕೆ ನೀವು ಒಳಗಾಗ್ತೀರಾ ಇಲ್ವಾ? ನನ್ನ ಕ್ವಶನ್. ಆಗುತ್ತೆ ಮೇಡಮ್, ಕರ್ಮನೇ ನಮ್ಗೆಲ್ಲ. ಮತ್ತೆ ನೀವು ಆಲೋಚನೆ ಮಾಡಿ, ಪ್ರಚೋದನೆ ಮಾಡ್ತಿದ್ರೆ ಭಿಕ್ಷೆ ಬೇಡವ್ರಿಗೆ ಭಿಕ್ಷಾಟನೆ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ. ಹೌದು. ದಾರಿಯಲ್ಲಿ ಇರ್ಬೋದು, ಟೆಂಪಲ್ ಅಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಆಲೋಚನೆ ಮಾಡಿ. ಅಂತ ಪ್ರಭಾವ ಶಕ್ತಿ ಇರುವಂತ ಟೆಂಪಲ್ ಗಳೆಲ್ಲ, ಜ್ಯೋತಿರ್ಲಿಂಗಗಳಿರ್ಬೋದು, ನಮ್ಮ ಶಕ್ತಿ ಪೀಠಗಳಿರ್ಬೋದು, ಅಮ್ಮನವ್ರು ಎಲ್ಲ ತಲ್ಲಿರ್ತಾರ. ನಾವು ಇಷ್ಟು ದೂರ ಖರ್ಚು ಮಾಡ್ಕೊಂಡು ಎಲ್ಲಾ ಹೋಗಿರ್ತೀವಿ, ನೋಡಿರ್ತೀವಿ, ಎಲ್ಲಾ ಮಾಡಿರ್ತೀವಿ. ನೀವು ಬೇಕಪ್ಪ ಅಂದ್ರೆ ಆಹಾರ ದಾನ ಮಾಡಿ, ವಸ್ತ್ರದಾನ ಮಾಡಿ, ಮಾಡ್ಲೇಬೇಕಪ್ಪ ಅಂತ ಹೇಳಿದ್ರೆ ದುಡ್ಡು ಯಾವುದೇ ಕಾರಣಕ್ಕೂ ಎಂತ ವ್ಯಕ್ತಿಗೂ ಸಹ ದಾನ ರೂಪದಲ್ಲಿ ಕೊಡ್ಬೇಕಪ್ಪ ಅಂದ್ರೆ ಕಣ್ಣಾರ ಪ್ರತ್ಯಕ್ಷವಾಗಿ ನೀವು ನೋಡ್ಬೇಕು. ಇನ್ನೊಂದೇದು, ಯಾರ ಮನೆಯಲ್ಲೂ ಸಹ ನೀವು ಊಟ ಮಾಡಿದ್ರು ಸಹ, ನೀರು ಕುಡಿದ್ರು ಸಹ ಕರ್ಮದ ಪ್ರಭಾವಕ್ಕೆ ಒಳಗಾಗ್ತೀರ. ರೇಖಿತ ವ್ಯಕ್ತಿಗಳು ಸತ್ಯ ಹೇಳ್ತಾ ಇದೀನಿ, ಯಾರ ಮನೆಯಲ್ಲೂ ಸಹ ಊಟ ಮಾಡಿದ್ರೆ ಅವ್ರ ಪ್ರಭಾವ ನೀವು ಒಳಗಾಗ್ತೀರ. ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ರಿಲೇಷನ್ ಮನೆಯಲ್ಲಿ ಮಾಡು ಗುರುಗಳೇ, ರಿಲೇಷನ್ ಮನೆಯಲ್ಲೂ ಮಾಡಬಾರ್ದಾ? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ನೀವು ಮಾಡ್ಬೋದು. ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿ. ನಿಮ್ಮ ಪ್ರಭಾವ ಯಾವ ರೀತಿ ಇರ್ಬೇಕು. ಇವಾಗ ಒಬ್ಬ ಕಟಕ ಇದಾನ, ಕಟಕ ಅಂದ್ರೆ ಕುರಿ ಕಡಿತಾನೆ ಪಾಪ, ಆತ ನಿತ್ಯ ಕರ್ಮಗಳು, ಆತ ನಿತ್ಯ ಕರ್ಮದ ಪ್ರಭಾವ ತನ್ನ ಅನ್ನದ ಮೇಲೆ ಬಿದ್ದೆ ಬೀಳುತ್ತೆ ಅಲ್ವಾ? ಭಿಕ್ಷುಕೊಂದು ಏನ್ ಕೊಟ್ಟಲ್ಲ, ಸೇಮ್ ಉದಾಹರಣೆ ಪ್ರಭಾವ ಬರುತ್ತೆ. ಒಬ್ಬೊಬ್ಬ ರಾಜಕೀಯ ವ್ಯಕ್ತಿ ಇದಾನ, ನಮ್ಮ ಸತ್ಯವಂತರು ನಿಷ್ಠಾವಂತರು ಹುಡುಕ್ಬೇಕಂದ್ರೆ ರಾಜಕೀಯದಲ್ಲಿ ಬಿಟ್ಟು ಇನ್ನೆಲ್ಲೂ ಸಿಗಲ್ಲ. ಹೌದಾ? ಸತ್ಯವಂತರು ನಿಷ್ಠಾವಂತರು ಅವ್ರು ಬಿಟ್ಟು ಮತ್ತೆ ಇನ್ಯಾರು ಇಲ್ಲ. ಎಲ್ಲ ಆಧ್ಯಾತ್ಮಿಕದಲ್ಲೂ ಬರೇ ಆಧ್ಯಾತ್ಮಿಕದಲ್ಲೇ ಆಧ್ಯಾತ್ಮಿಕದಲ್ಲೂ ಸಿಗದೇ ಇಲ್ಲ. ಸಿಗ್ಬೇಕಂದ್ರೆ ರಾಜಕೀಯದಲ್ಲಿ ಮಾತ್ರ. MLA ಅಂತ ಹೇಳ್ಬೋದು, ಕೌನ್ಸಿಲರ್ ಅಂತ ಹೇಳ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗಳು ನಿಷ್ಠಾವಂತರು, ಅಷ್ಟು ಪ್ರಭಾವ ವ್ಯಕ್ತಿಗಳು. ಪಾಪ ಯಾರನ್ನು ಬೈಬಾರ್ದಲ್ಲ, ಹೋಗ್ಬೇಕು ಅವ್ರನ್ನ ಸಹ. ಬುದ್ಧಿವಂತರು ಸರ್, ಬುದ್ಧಿವಂತರು ಅವರೇ ಭಗವಂತ ಆಗ್ಲಿ ಬಯಸನ. ಅವನ ಎಲ್ಲರೂ ಅದೇ ರೀತಿಯಲ್ಲಿ ಆಗ್ಲಿ ಅಂತ ಬಯಸನ್, ಪಾಪ ಆಗ್ಲಿ. ಅವ್ರೇನಾದ್ರು ನಿಷ್ಠಾವಂತರು ವಸೂಲಿ ಮಾಡೋ ಜನ ಗುರುಗಳೇ ಅವರು. ಇರ್ಲಿ ಅಲ್ಲ, ಅಷ್ಟು ಕರುಣಾ ರೂಪರು ಅವರು. ಕರುಣಕ್ಕಿಂತ ನಮ್ಮ ಮಹಾಭಾರತದಲ್ಲಿ ಬರುವಂತ ಕರುಣ ಏನದಲ್ಲ, ಅದಕ್ಕಿಂತ ಪ್ರಭಾವ ವ್ಯಕ್ತಿ ಮಹಾಭಾರತ ಕರುಣ. ಆತಕ್ಕಿಂತ ದಾನವೀರ ಶೂರ ಕರುಣರವರು. ಇನ್ನೊಂದು ಎದಕ್ಕೆ ಹೇಳ್ಬಾರ್ದಂದ್ರೆ, ಎಲ್ಲನ್ನು ಫ್ರೀ ಊಟ ಹಾಕ್ತಿರ್ತಾರ ನೋಡಿ. ಫ್ರೀ ಊಟ ಎದಕ್ಕೆ ಮಾಡ್ಬಾರ್ದಂತ ಫ್ರೀ ಊಟ ಹಾಕ್ತಿರ್ತಾರ. ಆ ವ್ಯಕ್ತಿಗಳು ಏನೋ ಡೊನೇಟ್ ಮಾಡ್ತಿರ್ತಾರ. ಅಂತ ಊಟಗಳಲ್ಲಿ ಮಾಡಿದ್ರೆ ನೀವ್ ಏನ್ ಕಷ್ಟಪಟ್ಟು ದುಡಿದಿರ್ತಾರಲ್ಲ, ಆ ಪುಣ್ಯೆಲ್ಲ ಕೊಟ್ಟು ಬಿಡ್ತೀರ. ಎಲ್ಲೇ ಇರ್ಲಿ, ನೀವು ₹1 ಆದ್ರೂ ಅದಕ್ಕೆ ಕೊಟ್ಟುಬಿಟ್ಟು ತಿಂದು ಬರ್ಬೇಕು. ಗುರುಗಳೇ ಮಾತಾಡ್ಬೋದಾ? ಮಾತಾಡ್ಬೋದು, ಹೇಳಿ. ನಮ್ಮ ಏರಿಯಾದಲ್ಲಿ ಸೇಟುಗಳೆಲ್ಲ ಏನ್ ಮಾಡ್ತಾ ಇದಾರೆ, ಉಪ್ಪನ್ನ ದೃಷ್ಟಿ ತೆಗೆದು ಊಟಕ್ಕೆ ಹಾಕ್ತಾರಂತೆ ಗುರುಗಳೇ. ಮಾಡ್ಬಾರ್ದು, ಅದೇ ಅವ್ರದ್ದು ದೃಷ್ಟಿ ಕರ್ಮಗಳೆಲ್ಲ. ಊಟಕ್ಕೆ ಏನ್ ರೈಸ್ ಬಾಯ್ಲ್ ಮಾಡ್ತಾ ಇರ್ತಾರೆ, ರೈಸ್ ಬಾತ್ ತರ, ಪಲಾವ್ ತರ, ಉಪ್ಪನ್ನೆಲ್ಲ ಇಳಿ ತೆಗೆದು ಹಾಕ್ಬಿಟ್ಟು ಅಡಿಗೆ ಮಾಡಿಸ್ಬಿಡ್ತಾರೆ. ಅದನ್ನ ರೋಡ್ ಅಲ್ಲೇ ದಾನ ಮಾಡ್ತಾ ಇರ್ತಾರೆ ಗುರುವಾರ ಶುಕ್ರವಾರ. ಸ್ಪೆಷಲಿ ಗುರುವಾರ ನಮ್ಮ ಏರಿಯಾ ಪೂರ್ತಿ ದಾನ ಮಾಡ್ತಾರೆ ಊಟನ. ಪಾಪ ನಮ್ ಜನಗಳು
ನಾಲೆಜ್ ಎಲ್ಲಾರು ಹೋಗಿ ಊಟ ಇಸ್ಕೊಂಡು ತಿಂತಾರೆ. ನಾನು ಅವ್ರು ಬನ್ನಿ ಅಂತಾರೆ, ಬರ್ತೀನಿ ನಾನು, ಹೊಟ್ಟೆ ಇಲ್ಲ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ಅದೇ ನಮ್ಮಿರ ಈ ತರನು ಅದೊಂದು ನೀವು ಇವಾಗ ಹೇಳೋತರ ನನಗೆ ಅರ್ಥ ಆಗ್ತಾ ಇದೆ. ಆ ಕರ್ಮ ಅವ್ರು ಕಳ್ಕೊಳಕ್ಕೆ ನಮಗೆ ಟ್ರಾನ್ಸ್ಫರ್ ಮಾಡಕ್ಕೆ ಈ ತರ ದಾನ ಧರ್ಮ ಮಾಡ್ತಾ ಎಲ್ಲ ಒಂದ್ಸಲ ಡೈಜೆಸ್ಟ್ ಆಗ್ಲೇಬೇಕು. ಇವಾಗ ಕುಮಾರಸ್ವಾಮಿ ಅವರು ಒಂದು ಉದಾಹರಣೆ ಸಮೇತ ಪ್ರಾಕ್ಟಿಕಲ್ ನೋಡಿ. ಕುಮಾರಸ್ವಾಮಿ ಅವರು ಒಂದು ಟ್ರಾವೆಲ್ಸ್ ಕೊಟ್ಟಿದ್ದೆ, ಇನ್ನೊಂದು ಕೊಡ್ತಿದ್ದೆ. ಕುಮಾರಸ್ವಾಮಿ ಅವರು ಒಂದು ಇದಕ್ಕೆ ಹೋಗಿದಾರ, ಯಾವ್ದೋ ಒಂದು ಆಶ್ರಮಕ್ಕೆ ಹೋಗಿದ್ದಾರೆ ಅನ್ಕೊಳ್ಳಿ. ಒಂದು ಆಶ್ರಮ, ಯಾವ್ದೋ ಒಂದು ಆಶ್ರಮ, XYZ ಆಶ್ರಮ ಇರೋದು. ಅಲ್ಲಿ ಮಾಡುವಂತ ಕಾರ್ಯಗಳು ಏನಿರ್ತಾವ, ದೈವದ ಕಾರ್ಯಗಳು ಇರ್ತಾವ, ಅಲ್ಲ ಯಾವ್ದೋ ಟೆಂಪಲ್ ದೈವದ ಕಾರ್ಯಗಳು ಇರ್ತಾವ. ಆ ಟೆಂಪಲ್ ಅಲ್ಲಿ ನಾವು ಪ್ರತಿಯೊಂದು ಸಹ ಹೋದ್ರು ಸಹ ಸ್ವಲ್ಪ ಎಂತ ದೈವದಲ್ಲಿ ಹೋದ್ರು ಸಹ ನಮ್ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ದಾನ. ₹1 ಹೇಳುದು ಅವ್ರವ್ರ ಎನರ್ಜಿ ತಕ್ಕಂತೆ ನಮ್ಮ ಪರ್ಸ್ ಯಾವ ರೀತಿ ಪರ್ಮಿಷನ್ ಕೊಡ್ತಾ ಆ ರೀತಿ ಹಾಕಿಬಿಟ್ಟೆ ಬರುತ್ತೆ. ಈ ಪೆಂಡಾಲ್ಗಳಲ್ಲಿ ದಾನ ಧರ್ಮ ಎಲ್ಲಿ ಊಟಗಳಲ್ಲಿ ಹಾಕಕ್ಕೂ ತಗೊಂಬಲ್ಲ. ಅಲ್ಲಿ ಅವ್ರು ಕೊಟ್ಟಿದ್ದೇ ತಿನ್ಬೇಕು. ಇವಾಗ ದೃಷ್ಟಿ ತೆಗದಂಗ, ಅದು ದೃಷ್ಟಿ ತೆಗದಂಗ ಅಂದ್ರೆ ಅವರಗಳಲ್ಲಿ ಶೇಖರಣೆ ಆದಂತಹ ಕರ್ಮ ಉಪ್ಪನ್ನ ಋಣಾನುಬಂಧ ಕಲಿಸ್ಕೊಡುತ್ತೆ. ನಕಾರಾತ್ಮಕ ಎನರ್ಜಿನೂ ಸಹ ನಾಶ ಮಾಡುವಂತ ಶಕ್ತಿ ಇದೆ. ಇವಾಗ ಹಳ್ಳಿ ಕಡೆ ಎಲ್ಲಾ ಕಡೆ ಏನ್ ಮಾಡ್ತಾರಂದ್ರೆ ಮಗುಗ ಆಸರ ಆಯ್ತಂದ್ರೆ 3 ಸತಿ ಉಪ್ಪನ್ನ ತೆಗೆದು ಹಾಕಾಕ್ತಾರೆ. ಹೌದು ಗುರುಗಳೇ, ಹೌದು. ಹೌದಾ? ತೆಗೆದಾಗ ಅವ್ರ ಭಾವನೆಗಳೇನಿರ್ತದೆ, ನನ್ನ ಕರ್ಮ ಕಳೀಲಿ, ನನ್ನ ಆರೋಗ್ಯ ಶುದ್ಧತೆ ಇರಲಿ, ಇರಲಿ ಅವ್ರ ಭಾವನೆಗಳಿಂದ ಮಾಡ್ತಿದ್ದಾಗ ನೀವು ಅದನ್ನ ಊಟ ಮಾಡಿಬಿಟ್ಟು ಅನ್ಕೊಳ್ಳಿ, ನಿಮ್ಮಲ್ಲೇ ಶೇಖರಣೆ ಆದಂತ ಪ್ರತಿಯೊಬ್ಬ ವ್ಯಕ್ತಿಯು ಅಷ್ಟು ನೀಚನೂ ಅಲ್ಲ, ಅಷ್ಟು ಒಳ್ಳೆನೂ ಅಲ್ಲ. ಇನ್ಕೊಳ್ಳಿ ಮೀ ಆಲ್ಸೋ. ಇವಾಗ ನನ್ನ ಮೇಲೆ ಒಂದು 2-3 ಹೊಡೆಯಕ್ಕೆ ಬಂದ್ರೆ ನನ್ನಲ್ಲಿರುತ್ತ ಉಗ್ರ ನರಸಿಂಹ ಜಾಗೃತಿ ಆಗ್ಲೇಬೇಕು. ಹೌದಾ? ನನ್ನಲ್ಲಿರುವಂತ ಪುಟ್ಟ ಮಗುವನ್ನ ನೋಡಿದ ನನ್ನಲ್ಲಿರುವಂತ ಮಮತೆಯ ಕರುಳು ಜಾಗೃತಿ ಆಗೇ ಆಗುತ್ತೆ. ತಾಯಿಯ ಮಮತೆ ನನ್ನಲ್ಲೂ ಇದೆ, ಜಾಗೃತಿ ಆಗುತ್ತೆ. ನನ್ನಲ್ಲಿರುವಂತಹ ದಾನದ ಯಾವ ಬರುತ್ತಂದ್ರೆ ಕೈ ಇರಲ್ಲ, ಕಾಲಿರಲ್ಲ, ದುಡಿಯಕ್ಕಾಗಲ್ಲ, ತಿನ್ನಕ್ಕಾಗಲ್ಲ ಅಂತ ಭಕ್ತರು ಆಹಾರ ಯಾವ ಕೊಡ್ತಾರೆ, ನನ್ನಲ್ಲಿರುವಂತ ಅನ್ನಪೂರ್ಣೇಶ್ವರಿ ಜಾಗೃತಿ ಆಗ್ತಾರೆ. ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಬಿಲ್ ಕಟ್ಟಕ್ಕಾಗಲ್ಲ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇರ್ಬೋದು, ಯಾರೇ ಇರ್ಬೋದು, ಅಂತ ಸಂದರ್ಭದಲ್ಲಿ ಮಾತ್ರ ನೀವು ಕೊಡ್ಬೋದು. ಅದು ಪುಣ್ಯ. ದುಡ್ಡು ಕೊಡಿ, ಹಾಸ್ಪಿಟ್ಲ್ ಡೈರೆಕ್ಟ್ ಆದ್ರೆ ಎಲ್ಲರೂ ನೀವು ಕಲ್ತ್ಬಿಟ್ಟು ಒಂದು ಚಂದದ ರೀತಿಯಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಬಿಲ್ ಕಟ್ಟಿ. ಅದೇ ಪಾಪ ಮ್ಯಾರೇಜ್ ಅಲ್ಲೂ ಸಹ ಎಷ್ಟೋ ಕಷ್ಟಪಟ್ಟು ಅವ್ರು ಊಟ ಎಲ್ಲ ಮಾಡಿಸ್ತಾರ, ಅಲ್ಲಿ ಸಹ ನಾವು ಕೊಟ್ಟು ಬರ್ತೀವಿ. ಎದಕ್ ಕೊಟ್ಟು ಬರ್ತೀವಿ ಅಂದ್ರೆ ಸ್ವಲ್ಪ ಸಹಕಾರ ಆಗಲಿ ವ್ಯಕ್ತಿಗಳಿಗೆ. ಆರ್ಥಿಕವಾಗಿ ಸದೃಢತೆ ಅಲ್ಲಿ ಮಗಳು ಮದುವೆ ಮಾಡಿರ್ತಾನ, ಯಾವ್ದೇ ರೀತಿಯಿಂದ ಉಡುಗೊರೆಗಳು ಇವನ್ನೆಲ್ಲ ಯಾಕೆ ಕೊಡ್ತೀವಿ ಅಂದ್ರೆ, ನಾವ್ ಎಲ್ಲೇ ಹೋದ್ರು ಊಟದ್ದಪ್ಪ ಅಂದ್ರೆ ನಾವು ಒಂದ್ 5,000 ರೂಪಾಯಿ ಉಡುಗೊರೆ ಕೊಡ್ತೇವೆ. ನಾವು ಎಲ್ಲೇ ಊಟ ಮಾಡ್ಬಿಟ್ರೆ ₹1,000 ₹2,000 ಆಗ್ಬಿಡುತ್ತೆ. ಆದ್ರೂ ಸಹ ಅದು 5 ಪಟ್ಟು ವ್ಯಾಲ್ಯೂಬಲ್ ನಾವು ಯಾಕೆ ಕೊಟ್ಟು ಬರ್ತೀವಿ ಅಂದ್ರೆ ಆರ್ಥಿಕವಾಗಿ ಸದೃಢತೆ ಆಗಲ್ಲ. ಹಾಸ್ಪಿಟಲ್ ಸಹ ನಾವು ಇದನ್ನ ನಮ್ಮ ಪುಣ್ಯ ಅದಕ್ಕಿಂತ 10 ಪಟ್ಟು ಸರ್ವಶ್ರೇಷ್ಠವಾದದ್ದು ನಿಮ್ಮ ಪುಣ್ಯ. ಯಾಕಂದ್ರೆ ಕಷ್ಟಪಟ್ಟು ಬೆಳಿಗ್ಗೆಲಿಂದ ಕೇಳ್ತಿದ್ರಿ, 5 ಗಂಟೆ 10 ನಿಮಿಷ ಬಂದು 6:40 ಮಟ 35 ಮಟ ಆಗ್ತಾ ಇದೆ ಕೇಳ್ತಾರೆ. ಈ ಜ್ಞಾನನ್ನ, ಈ ದಾಹವನ್ನು ನೀವು ಅರ್ಥ ಮಾಡಿ, ನೀವು 4 ಜನ ಸದೃಢತೆಯಿಂದ ಶಕ್ತಿಯಿಂದ ಇದ್ದುಬಿಟ್ರೆ ಅನ್ಕೊಳ್ಳಿ, ನಿಮ್ಮ ಪುಣ್ಯ ನಿಮ್ಮ ಹತ್ರ ಉಳಿಯುತ್ತೆ. ಆ ಪುಣ್ಯನ ಕಾರ್ಕೊಂಡು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಮಕ್ಕಳಿಗೆ ದಾರಿ ಎರಿಬಹುದು. ಇದನ್ನ ಅಂದ್ರೆ ಒಂದು ಉದಾಹರಣೆ ಸಮೇತ ಅಂದ್ರೆ ಈಗಿನ ನಮ್ಮ ಆಗಿನ ಗುರುಗಳು ಸಹ ಶಾಪ ಹಾಕ್ಬೇಕು, ಪುಣ್ಯ ಕೊಡ್ಬೇಕು, ಯಾರಿಗೇನು ಒಳ್ಳೇದು ಮಾಡ್ಬೇಕಂದ್ರೆ ಕೈಯಲ್ಲೇ ಒಂದು ಕಮಂಡಲ ಇರ್ತಾ ಇತ್ತು. ಕಮಂಡಲ ನೀರಲ್ಲಿ ಹಾಕಿಬಿಟ್ಟು ಅವ್ರಿಗೆ ಹೊಡೆದು ಶಾಪ ಕೊಡ್ತಾ ಇದ್ರು. ಆಲೋಚನೆ ಮಾಡಿ, ನೀರಿಗೆ ಪಂಚಭೂತ ತತ್ವಗಳು ನಮ್ಮ ದೇಹದ 70% ಶಕ್ತಿ ವಾಟರ್ ಕಂಟೆಂಟ್ ಇರುತ್ತೆ. ಈ ಕಂಟೆಂಟ್ ಇದ್ದಾಗ ನಾವ್ ಯಾವ ರೀತಿ ಇರ್ಬೇಕು ಅದನ್ನು ಸಹ ಆಲೋಚನೆ ಮಾಡ್ಬೇಕು. ಇಲ್ಲಿ ಮಠ ಏನೇನು ಹೇಳಿದೀನಿ ಗುರುಗಳ ಬಗ್ಗೆ, ಅವರದ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ಏನ್ ಹೇಳಿದ್ರ, ಈ ಕರ್ಮನ ನೀವು ಕರ್ಮತೀತವಾಗಿ ಬದುಕಬೇಕಾಗುತ್ತೆ. ಎಲ್ಲ ಫ್ರೀ ಕೊಡ್ತಿದಾರ, ಫಸ್ಟ್ ಅವಾಯ್ಡ್ ಮಾಡಿ. 99% ಅವಾಯ್ಡೆಡ್. ಫ್ರೀ ಎಲ್ಲೇ ಸಿಕ್ಕ್ರೆ. ಗುರುಗಳೇ, ಈ ಏರಿಯಾದಲ್ಲಿ ಅಣ್ಣಮ್ಮ ಕುಂಡಿಸ್ತಾರೆ, ಗಣೇಶ ಕುಂಡಿಸ್ತಾರೆ, ಅವಾಗ ಡೊನೇಷನ್ ಕೇಳ್ತಾರೆ, ಅದು ಕೊಡ್ಬೋದಾ? ಹೇಗೆ ಗುರುಗಳೇ ಅದು? ಕೊಡ್ಬೋದು. ಅದಕ್ಕೆ ಟೆಂಪಲ್ಗಳು ಅವ್ರ ಉದ್ದೇಶ ನೋಡಿ.
ಅವ್ರ ಉದ್ದೇಶ ಫಸ್ಟ್ ಮೇನ್ ನೋಡೋದು ಪ್ರಕೃತಿ ಉದ್ದೇಶ ನೋಡುತ್ತೆ. ಅವ್ರ ಉದ್ದೇಶ ರೀತಿಯಲ್ಲಿ ಅವ್ರ ಉದ್ದೇಶ ಕೆಟ್ಟದಿದ್ದಾಗ ನಿಮ್ಮನ್ನ ಮೋಸ ಮಾಡ್ಬೇಕಂತ ಬಂದಾಗ ಕೆಲವೊಂದು ಕಲೆಕ್ಷನ್ ಮಾಡ್ತಾರ, ಸ್ವಾರ್ಥಕ್ಕೆ ಸಲ ಬಳಸಿ ಅಂತಾರ, ಅಂತ ವ್ಯಕ್ತಿಗಳು ಉದ್ಧಾರ ಆಗಲ್ಲ. ನಿಮ್ಮ ಉದ್ದೇಶ ನೋಡುತ್ತೆ. ಎಷ್ಟೋ ಗಣೇಶ್ ಪೆಂಡಲ್ಗಳಲ್ಲಿ ಕೆಲವೊಂದು ಮಾಡಂತ ನಮ್ಮ ಪೆಂಡಲ್ ಇರ್ಬೋದು, ದೇವತೆ ಕಾರ್ಯಗಳಲ್ಲಿ ಡೊನೇಟ್ ಕಲೆಕ್ಟ್ ಮಾಡಿದಾಗ ನಿಷ್ಠೆಯಿಂದ ಅದೇ ಕಾರ್ಯಕ್ಕೆ ಉಪಯೋಗ ಮಾಡಿದ್ರೆ ಆ ವ್ಯಕ್ತಿ ಸದೃಢತೆಯಿಂದ ಇರ್ತಾನ. ತಿರ್ಗಾ ಆ ಮಿಕ್ಕಿ ದುಡ್ಡನ್ನ ತಗೊಂಡು ಡ್ರಿಂಕ್ಸ್ ಮಾಡೋದು, ಎಲ್ಲೋ ಟ್ರಿಪ್ ಹೋಗೋದ್ ಮಾಡ್ತಾರೆ. ಅವಾಗ ಅದು ಯಾವ ತರ ಗುರುಗಳೇ? ಆ ಕರ್ಮ ಎಫೆಕ್ಟ್ ಆಗ್ಬಿಡುತ್ತೆ. ಅಸಲು ಮಾಡಬಾರ್ದು. ಯಾರಿಗೆ ಕರ್ಮ ಬರುತ್ತೆ ಗುರುಗಳೇ ಅದು? ಯಾರು ಹೋಗ್ತಾರ ಅವ್ರಿಗೆ. ಓಕೆ ಗುರುಗಳೇ, ಓಕೆ ಓಕೆ. ಕೊಟ್ಟವ್ರಿಗೆ ಕರ್ಮ ಬರಲ್ಲ ಗುರುಗಳೇ? ಅವ್ರಿಗೆ ಉದ್ದೇಶ ಇರಲ್ಲ. ಯಾಕಂದ್ರೆ ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಮೂರ್ತಿ ಪ್ರತಿಷ್ಠಾಪನೆಗೆ ಇರುತ್ತೆ, ಗಣಪತಿ ಪ್ರತಿಷ್ಠಾಪನೆಗೆ ಇರುತ್ತೆ, ಕಾರ್ಯ ಕೊಟ್ಟಿರುತ್ತೆ. ಆದ್ರೆ ಉಳಿದ ದುಡ್ಡನ್ನ ಅವ್ರ ಏನೋ ಮಾಡ್ತಾರೆ, ಊಟ ಹಾಕ್ಸ್ಬೇಕು. ತಪ್ಪ. ಸ್ವತಃ ಕಾರ್ಯಗಳಿಗೆ ಅಲ್ಲಿರಂತ ಅಧಿಕಾರಿಗಳು ಪದಾಧಿಕಾರಿಗಳು ನಿರ್ಧಾರ ಮಾಡ ಆರೋಗ್ಯ ಕ್ಷೀಣನಾಗಿ ಅವರ ವೀಕ್ ಆಗಿಬಿಟ್ಟು ಅವರಂತ ಸಂಪೂರ್ಣ ಪುಣ್ಯನ ಎಳೆದು ಬಿಡುತ್ತೆ, ಸಕ್ ಮಾಡ್ಬಿಡುತ್ತೆ. ಮ್ಯಾಗ್ನೆಟ್ ರೀತಿಯಲ್ಲಿ ಐರನ್ ಮ್ಯಾಗ್ನೆಟ್ ಯಾವ ರೀತಿ ಸಕ್ ಮಾಡ್ಬಿಡುತ್ತೆ ಆ ರೀತಿ ಎಳೆದು ಬಿಡುತ್ತೆ, ವೀಕ್ ಆಗಿಬಿಡ್ತಾರ. ಅಂತ ಕಾರ್ಯಗಳನ್ನಿರುವಂತ ವ್ಯಕ್ತಿಗಳೇ ಅನಾಹುತ ಅವಘಡಗಳಿಗೂ ಸಹ ಒಳಗಾಗ್ತಾರೆ. ಆಮೇಲೆ ಇನ್ನೊಂದು ಗುರುಗಳೇ, ಈ ನಮ್ಮ ಬೆಂಗಳೂರಲ್ಲಿ ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಇದೆ, ಯಾವ್ದೋ ಅಲ್ಲ ಹಳ್ಳಿ ಇದೆಯಂತೆ. ಅಲ್ಲಿ ಪೂರ್ತಿ ಊರು ಭಿಕ್ಷೆ ಬಿಡೋದೇ ಅವ್ರದ್ದು ಬಿಸ್ನೆಸ್ ಆಗ್ಬಿಟ್ಟಿದೆ. ಲೇಡೀಸ್ದು ಚಿಕ್ಕ ಮಕ್ಕಳನ್ನ ಡೈಲಿ ಬಡೆ ಕರ್ಕೊಂಡ್ ಬರ್ತಾರೆ. ಆ ಮಗುಗೆ ಇಂಜೆಕ್ಷನ್ ಕೊಡಿಸ್ಬಿಟ್ಟಿರ್ತಾರೆ. ಅದ್ ಮಲ್ಗೆ ಇರುತ್ತೆ. ನೀವ್ ಯಾವಾಗ್ಲಾರು ನೋಡಿ ಆ ಮಗು ಆ ಎಮ್ಮನ್ಗೆ, ಆ ಮಗುಗೂ ಆ ಎಮ್ಮನ್ಗೂ ಹೋಲ್ಕೆನೆ ಬರಲ್ಲ ಯೂಶಲಿ. ರಿಯಲಿ ನೋಡಿ, ಮಗು ಎತ್ಕೊಂಡ್ ಬರ್ತಾರೆ. ಡೈಲಿಗೆ ನಮ್ಮ ಏರಿಯಾ ಪೂರ್ತಿ ಎಲ್ಲಾ ಕಡೆ ಕಲೆಕ್ಷನ್ ಮಾಡ್ತಾರೆ. ಅಂತವ್ರಿಗೆ ಕೊಡೋದು ರಾಂಗ್ ಅಲ್ಲ ಗುರುಗಳೇ? ಅದು ಬಹಳ ರಾಂಗ್. ಕೊಡಲೇಬಾರ್ದು. ಭಿಕ್ಷೆ ನೀವು ನೋಡ್ತಿರಲ್ಲ ಅಂತ ಊಟ ಕೊಡಿ, ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸಿರಲ್ಲ, ಊಟಕ್ಕಲ್ಲ. ಊಟ ಅಲ್ಲ, ಆ ಪಕ್ಕದಲ್ಲೆಲ್ಲ ನಾನು ನಿಯರ್ ಬಲ್ಲಿ ನಿಮ್ಗೆ ಕೊಡ್ಲೇಬೇಕಪ್ಪ ಅಂತ ಒಂದ್ ವ್ಯಕ್ತಿ ಅನ್ನದಾನ ಮಾಡ್ತಾ ಒಂದು ಅನ್ನ ಪ್ಯಾಕೆಟ್ ಪಾರ್ಸಲ್ ಮಾಡ್ಬಿಟ್ಟು ಕೊಟ್ಬಿಡಿ. ನಾನು ಕೊಟ್ಟೆ ಗುರುಗಳೇ. ನಾನು ಎವ್ರಿ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗುವಾಗ ಎಷ್ಟ್ ಜನ ಕೂತಿರ್ತಾರೆ ಅಷ್ಟ್ ಜನಕ್ಕೆ ತಿನ್ನಕ್ಕೆ ಏನಾರ ಕೊಟ್ಟು ಒಳಗಡೆ ಹೋಗ್ತೀನಿ. ಕೆಲವ್ರು ಈಸ್ಕೊಳ್ಳಲ್ಲ, ನಾನ್ ತಿನ್ನಲ್ಲ ದುಡ್ಡಿದ್ರೆ ಕೊಡಿ ಅಂತ ಕೇಳ್ತಾರೆ ಗುರುಗಳೇ. ಅವ್ರಿಗೆ ಬೇಗ ಬೇರೆ ಕೆಲ್ಸಗಳು ಬೇಕಾಗ ಗುರುಗಳೇ, ಬೇರೆ ಕೆಲ್ಸಗಳಿಗೆ ಬೇಕಾಗುತ್ತಲ್ಲಪ್ಪ ಅವ್ರಿಗೆ. ಇವಾಗ ಏನಾಗ್ಬಿಡ್ತಂದ್ರೆ ಅವರಿಗೆ ಆ ಎನರ್ಜಿಸನ್ನ ಊಟದ ಕೊಟ್ಟು ಬಿಡ್ತೀರಾ. ಒಂದ್ಸತಿ 2 ಸತಿ ತಿಂದು ಬಿಡ್ತೀವಿ. ಫರ್ದರ್ ನನಗೆ ಮೆಡಿಸಿನ್ ಬೇಕಂತ ಕೆಲವ್ರು ಮೆಡಿಸಿನ್ ಕೇಳ್ತಾರ. ನೋಡಿ ಅವ್ರ ದೇಹದ ಕಾರ್ಯಗಳು ನೋಡಿ, ಗಾಯಗಳು ಆಗ್ಬಿಟ್ಟಿರ್ತಾವ, ಸುಟ್ಟು ಬಿಟ್ಟಿರ್ತಾವ, ಕೈಗಳು ಇರಲ್ಲ. ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಮೆಡಿಸಿನ್ ಬೇಕಾದ್ರೆ ಕೊಡಿಸಿ, ಇಲ್ಲ ಮೆಡಿಸಿನ್ ಇಲ್ಲಪ್ಪ ಬೇಕಾದ್ರೆ ಕೊಡ್ತೀವಿ. ಬಹಳ ಒಳ್ಳೆ ಕಾರ್ಯ, ಪುಣ್ಯ ಕಾರ್ಯ. ಧನವಂತರ ಸ್ವಾಮಿ ನಿಮ್ಮೆಲ್ಲ ಕರುಣೆ ತೋರಿಸ್ತಾನ. ಓಕೆ ಗುರುಗಳೇ, ಓಕೆ. ನಿಮ್ಮ ದೈಹಿಕವನ್ನ ರಕ್ಷಣೆ ಬಹಳಷ್ಟು ಮಾಡ್ತಾನ. ಆಮೇಲೆ ನಿನ್ನೆ ಒಂದ್ 3 ದಿನದಿಂದ ನನ್ನ ಅಂಗಡಿಯಲ್ಲಿ ಕೂತಿದ್ದೆ, ಒಂದ್ ಮಗು ಬಂತು, ತಾಯಿ ಬಂದ್ರು. ತಾಯಿಗೂ ಮಗುಗೂ ಹೋಲ್ಕೆನೆಲ್ಲ. ಮಗುಗೆ ಒಂದು 6 years 7 years ಆಗಿದೆ. ಕೈ ಇಲ್ಲಿಗೆ ಕಟ್ಟಾಗಿದೆ ಗುರುಗಳೇ ಹುಡುಗಿಗೆ. ಅಂದ್ರೆ ನನಗ ನೋಡಕ್ ತುಂಬಾ ಸುಂದರವಾಗಿದೆ ಮಗು. ಆ ಮಗು ಅವ್ರದ್ದು ಅಲ್ವೇ ಅಲ್ಲ, ಎಲ್ಲೋ ಹಾಸ್ಪಿಟಲ್ ಕದ್ಕೊಂಡ್ ಬಂದಂಗಿದೆ ಮಗುನ. ಚಿಕ್ಕ ವಯಸ್ಸಲ್ಲೇ ಕದ್ಕೊಂಡ್ ಕೈನ ಕಟ್ ಮಾಡಿ ಭಿಕ್ಷೆ ಬಿಡೋದಕ್ಕೆ ಪ್ರಿಪೇರ್ ಮಾಡಿ ಕರ್ಕೊಂಡು ಭಿಕ್ಷೆ ಬೇರೆಸ್ತಾ ಇದಾರೆ ಗುರುಗಳೇ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಪಾಪ ಫ್ರೀ ಡೆಲಿವರಿ ಅಂತ ಮಿಡ್ಲ್ ಕ್ಲಾಸ್ ಮಕ್ಕಳನ್ನ ಕದ್ಬಿಟ್ಟು ಈ ಭಿಕ್ಷುಕರು ಎತ್ಕೊಂಡು ಹೋಗ್ಬಿಡ್ತಾರೆ ಗುರುಗಳೇ. ಬೆಳಗಿನ ಜಾವದ ಹೊತ್ತು ಹೋಗಿ ಹಾಸ್ಪಿಟ್ಲಿಗೆ ಹೋಗೋದು, ಮೆತ್ತಗ್ ತಗೊಂಬಂದ್ಬಿಡೋದು. ಆಮೇಲೆ ಅದೆಲ್ಲ ವಾಣಿ ವಿಲಾಸ್ ಹಾಸ್ಪಿಟ್ಲ್ ಈ ತರ ಎಲ್ಲ ನಡೆಯುತ್ತೆ. ಬಹಳ ಕಷ್ಟ. ಆ ಮಗು ತುಂಬಾ ಸುಂದರವಾಗಿದೆ ಗುರುಗಳೇ. ಕೈನ ಮಾತ್ರ ಕಟ್ ಮಾಡ್ಬಿಟ್ಟಿದ್ದಾರೆ. ಕೈನ ಕಟ್ ಮಾಡಿ ಭಿಕ್ಷೆ ಬೇಡಿಸ್ತಾ ಇದಾರೆ. ನಾನು ಹಂಗೂನು ಆ ಮಗುನ ಹಿಡ್ಕೊಂಡು ಹೋಗಿ ಇದಕ್ಕೆ ಸ್ಟೇಷನ್ ಕೊಟ್ಟು DNA ಚೆಕ್ ಮಾಡಿಸ್ಬೇಕು. ಅಷ್ಟು ನನಗೆ ಕೋಪ ಬಂದ್ಬಿಡ್ತು. ಇದು ಟೋಟಲಿ ರಾಂಗ್ ಇದಾಗಿದೆ. ಇದ್ರ ಹಿಂದೆ ಏನಿದೆ ಹುಡುಕ್ಸಿ ಇದ್ ಮಾಡ್ಬೇಕು ಅಂತ ಅಷ್ಟೇ. ನಮ್ ತಂದೆ ನನಗ್ ಬೈದು ಕುಂಡ್ಸಿದ್ರು, ನೀನ್ ಹೋಗ್ಬೇಡ ಕೂತ್ಕೋ. ಯಾಕಂದ್ರೆ ಕುಮಾರ ಕರೆಕ್ಟ್. ನಿಮ್ಮ ಮನಸ್ಸು ಆತ್ಮ ಶುದ್ಧತೆ ಇದ್ದಾಗ ಆ ರೀತಿ ಕಾರ್ಯಗಳನ್ನು ಮಾಡ್ಬೇಕು ಅನ್ಸ್ಬಿಡುತ್ತೆ. ಆ ಮಗನ್ ಕೂಡ ಕರ್ಮ ಸಿದ್ಧಾಂತ ಇರುತ್ತೆ. ಪ್ರತಿಯೊಬ್ಬನು ಸಹ ಕರ್ಮ ಸಿದ್ಧಾಂತ ಇರುತ್ತೆ. ಈಗ ನೋಡಿ, ನಂದೇ ಉದಾಹರಣೆ ಕೊಡ್ತೀನಿ. ನಾನು ಫಸ್ಟ್ ಡೇ ಅಲ್ಲಿ 80 ಜನ ನನ್ನ ಫ್ರೀ ಇನ್ಫಾರ್ಮೇಶನ್ ಕ್ಲಾಸಿಗೆ ಬಂದ್ರು. ಬರ್ತಾ 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 ಕಡಿಮೆ. ಆ ಕರ್ಮದ ಪ್ರಭಾವ ಎಲ್ಲಿ ಮಟ್ಟ ಕರಗಾಗಲ್ಲ, ಆಧ್ಯಾತ್ಮಿಕದಲ್ಲೂ ಎಂಟ್ರಿ ಆಗಿ ಬಿಡಲ್ಲ. ಹಿಂದಿನ ಜನ್ಮದ ಪುಣ್ಯದ ಪ್ರತಿಫಲ ಇದ್ರೆ ಮಾತ್ರ ಈ ಆಧ್ಯಾತ್ಮಿಕ ವಿದ್ಯೆಗಳು ಏನೇ ಇರ್ಬೋದು, ರೇಖ್ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಜ್ಯೋತಿಷ ಶಾಸ್ತ್ರ ಇರ್ಬೋದು, ಪ್ರತಿಯೊಂದನ್ನ ಕಲಿಬೇಕಂತಿದ್ದಾಗ
ಇಂದಿನ ಜನ್ಮದ ಪುಣ್ಯದ ಪ್ರತಿಫಲ ಇದ್ರೆ ಮಾತ್ರ ಅವರಿಗೆ ಪ್ರಚೋದನೆ ಮಾಡುತ್ತೆ, ಇಲ್ಲ ಪ್ರಚೋದನೆ ಮಾಡಲ್ಲ. ಆ ಮಗುವನ್ನು ಸಹ ಭಗವಂತ ನಮ್ಮ ಸೃಷ್ಟಿ ಮಾಡೋದು, ತಂದೆ ತಾಯಿನ ನಮ್ಮೆಲ್ಲರನ್ನ. ನಿಮಗೂ ಎರಡು ಕಣ್ಣಿದೆ, ನನಗೆ ಎರಡು ಕಣ್ಣಿದೆ, ಬಾಯಿ ಇದೆ, ಕಿವಿ ಇದೆ, ಕುಮಾರಸ್ವಾಮಿಗೆ ದೀಪಮ್ಮರ ಪ್ರತಿಯೊಂಬುದು ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಆ ವ್ಯಕ್ತಿ ಕರ್ಮದ ಸಿದ್ಧಾಂತ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಜೀವನ ನಡೆಸ್ತಾನೆ. ಒಂದು ಕ್ಲಾಸ್ ಅಲ್ಲೂ ಸಹ ಒಂದು SLC ಅಲ್ಲಿ ತಗೊಂಬಿಡಿ, ಎಲ್ಲರಿಗೂ ಲೆಕ್ಚರ್ ಒಂದೇ ರೀತಿಯಲ್ಲಿ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡ್ತಾನ. ಆದ್ರೆ ಒಬ್ರು ಮಾತ್ರ ರ್ಯಾಂಕ್ ತೆಗಿತಾರೆ, ಇನ್ನೊಬ್ರು ಮಾತ್ರ ಫೇಲ್ ಆಗ್ಬಿಡ್ತಾರ. ಈ ರೀತಿ ಪ್ರಭಾವ ಅವ್ರವ್ರ ಕರ್ಮದ ಸಿದ್ಧಾಂತದ ಮೇಲೆ ನಡೀತಾ ಇರುತ್ತೆ. ನಾವು ಯಾವ ಕರ್ಮದಲ್ಲಿ ಇಂಟರ್ಫಿಯರ್ ಆಗಕ್ ಬಿಡಬಾರ್ದು, ನಾವು ಆಗಕ್ ಹೋಗ್ಬಾರ್ದು. ಈ ನಮ್ ಕೈಲಿ ಆದ್ರೆ ಸಹಾಯ ಮಾಡ್ಬೇಕು, ಇಲ್ಲಪ್ಪ ನಮಸ್ಕಾರಪ್ಪ ಅನಂತ ಮಹಾಪುರುಷ ದೂರ ಬಂದ್ಬಿಡ್ಬೇಕು. ಅನಾರೋಗ್ಯ ಪೀಡಿತದನ ಸಹಾಯ ಮಾಡಿ, ಊಟದ ಅವಶ್ಯಕತೆ ಇದ್ರೆ ಸಹಾಯ ಮಾಡಿ, ಬಟ್ಟೆ ಬೇಕಾ ಅವಶ್ಯಕ, ದುಡ್ಡು ಮಾತ್ರ ಯಾವುದೇ ಕಾರಣಕ್ಕ ಮಾತ್ರ ಮಾಡುವಂತ ಕಾರ್ಯಗಳಿಗೆ ನೋಡ್ಬಿಟ್ಟು ಕೊಡ್ಬೇಕು. ಆಮೇಲೆ ಇನ್ನೊಂದು ಒಂದು ಎಕ್ಸ್ಪೀರಿಯನ್ಸ್ ಗುರುಗಳೇ, ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ ಬರ್ತ್ಡೇಗೆ ಫ್ಯಾಮಿಲಿ ಪೂರ್ತಿ ಹೋಟ್ಲಿಗೆ ಹೋಗಿದ್ವಿ. ಅಂದ್ರೆ ಗಾಂಧಿ ಬಜಾರ್ ಹೋಟ್ಲಲ್ಲಿ ರೋಡ್ ಸೈಡ್ ಅಲ್ಲೇ ಇವತ್ತು ಇಲ್ಲೇ ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ ಅಲ್ಲೊಂದ್ ಕಡೆ ಫುಡ್ ಬಾತ್ ಅಲ್ಲಿ ಫುಡ್ ತಿಂತಾ ಇದ್ವಿ. ಮಕ್ಳು ನಾವೆಲ್ಲ ತಿಂತಾ ಇದ್ವಿ, ಎಂಜಾಯ್ ಮಾಡ್ಕೊಂಡ್ ಮಾತಾಡ್ಕೊಂಡ್ ತಿಂತಾ ಇದ್ವಿ. ಒಬ್ಬ ತುಂಬಾ ಬಟ್ಟೆ ಗಲೀಜು, ಅವನನ್ನ ನೋಡೋಕೆ ಅಂದ್ರೆ ಓಕೆ, ಬಟ್ ತುಂಬಾ ಗಲೀಜು. ಅವ್ನ್ ಬಂದ್ ನನ್ನ ಹತ್ರನೇ ಕೇಳ್ದ, ನನ್ಗೆ ಊಟ ಬೇಕು, ನಿನ್ ಪ್ಲೇಟೇ ಕೊಡು ಅಂತ ಕೇಳ್ತಾ ಇದ್ದಾನೆ. ಕೊಟ್ಬಿಡ್ಬೇಕು, ಬೇಜಾರ್ ಮಾಡ್ಕೊಂಬೇಡಿ, ಒಂದ್ 5 ನಿಮಿಷ ಇರಿ, ನಾನು ಬೇರೆ ಕೊಡಿಸ್ತೀನಿ ನಿಮ್ಗೆ, ಎಂಜಿಲ್ ತಿನ್ಬಾರ್ದು, ವೇಟ್ ಮಾಡಿ ಅಂತ ಹೇಳಿದೆ. ಆ ಮನುಷ್ಯ ನಿಲ್ಲ ಇಲ್ಲ, ಒಂಟೆ ಹೋದ. ನಿಂದ್ ಕೊಡು, ಇಲ್ಲ ಅಂದ್ರೆ ಬೇಡ, ಅಲ್ಲ ನಿಂದ್ ಕೊಡು ಅಂದ. ಒಂದ್ 2 ನಿಮಿಷ ಇರಪ್ಪ, ನಾನ್ ತಿಂತಾ ಇದೀನಿ, ಹೊಸಾದ್ ಕೊಡಿಸ್ತೀನಿ ಅಂದೆ. ಮನುಷ್ಯ ನಿಲ್ಲ ಇಲ್ಲ, ಒಂಟೆ ಹೋದ. ಆಮೇಲೆ ನನ್ ಫ್ಲಾಟ್ ಆಯ್ತು, ಯಾರೋ ಭಗವಂತನ ರೂಪದಲ್ಲಿ ಬಂದೇನೋ ಅಂತ ಹಿಂಗ್ ತಿರುಗಿ ಹಿಂಗ್ ನೋಡ್ರೆ ಆ ಮನುಷ್ಯನ ಇಲ್ಲ ಗುರುಗಳೇ. ಇರಲ್ಲ. ಯಾಕಂದ್ರೆ 3-4 ಸೆಕೆಂಡ್, ಒಂದ್ 10 ಸೆಕೆಂಡ್ ಡಿಫ್ರೆನ್ಸ್. ಆಹಾರದಲ್ಲಿ ಪ್ಲೇಟ್ ಹಿಡ್ಕೊಂತ ಇದ್ದಾನೆ, ಪ್ಲೇಟ್ ನಿಂದು ಕೊಡು ಅಂತ ಇದ್ದಾನೆ. ನಾನು ಹೇಳಿದೆ, ನಾನು ಎಂಜಿಲ್ ತಿಂದ್ರೆ ಕರ್ಮ ಬರುತ್ತೆ, ನಾನು ಹೊಸಾದ್ ಕೊಡಿಸ್ತೀನಿ ಅಂದ್ರೆ ಆ ಮನುಷ್ಯ ಮೂವ್ ಮಾಡ್ಬಿಟ್ಟ. ನಾನು ಯಾಕಪ್ಪ ಅಂದ್ರೆ ಅವ್ರದ್ದು ಬಹಳಷ್ಟು ವೇರಿಯೇಷನ್ ಆಗ್ಬಿಡುತ್ತೆ. ಯಾಕೆ ನಿಂದ್ರಲ್ಲಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಗಳಿಗೆ ಗೊತ್ತಾಗ್ಬಿಡುತ್ತೆ, ಈ ವ್ಯಕ್ತಿ ಪ್ರಭಾವ ಶಕ್ತಿ ಯಾವ ರೀತಿ ಇದೆ, ಸಮಾಜ ಆಧ್ಯಾತ್ಮಿಕದಲ್ಲಿ ವ್ಯಕ್ತಿ ಇರೋಂಥವ್ರಿಗೆ ಅಂತ ಅನುಭವಗಳು ಆಗ್ತಾವ, ಬೇರೆಯವ್ರಿಗೆ ಆಗಲ್ಲ. ಆ ವ್ಯಕ್ತಿನ ಪರ್ಸಕ್ ಆಗಲ್ಲ. ನಿಮ್ದು ಯಾವ್ದೋ ಕರ್ಮದಿರುತ್ತೆ, ಅದನ್ನ ಡೈಜೆಸ್ಟ್ ಮಾಡೋ ಸಲುವಾಗಿ ಬಂದಿರ್ತಾನ. ನೀವು ನಿಮ್ ಪರೀಕ್ಷೆ ಇರುತ್ತೆ, ಕೆಲಸಕ್ಕೆ ಯಾವ ಒಂದ್ ರೀತಿ ಇರುತ್ತೆ, ಅದ್ ಸಲುವಾಗಿ ಕೊಟ್ಬಿಡ್ಬೇಕು. ತಲೆ ಕೆಡಿ ಗಿಂಜಲು ಎಲ್ಲ ಅನ್ನಪೂರ್ಣೇಶ್ವರಿ, ಅನ್ನದಾನೇಶ್ವರಿ ದೇಹದಲ್ಲಿ ಎಲ್ಲಾನು ಡೈಜೆಸ್ಟ್ ಮಾಡುತ್ತೆ. ಎಷ್ಟೋ ನಕಾರಾತ್ಮಕ ಶಕ್ತಿಗಳು ಅಡಿಗೆ ಮಾಡ್ಬೇಕಂತವ್ರು ಸಹ ಎಷ್ಟು ನಕಾರಾತ್ಮಕ ಶಕ್ತಿಗಳಿಂದ ಅಡಿಗೆ ಮಾಡಿದ್ರೆ ಆ ಪ್ರಭಾವನು ಸಹ ಒಳಗ್ ಹೋಗ್ತಾ ಇರುತ್ತೆ. ಇವನು ದೃಷ್ಟಿ ತೆಗೆದು ಉಪ್ಪು ಹಾಕ್ತಿದ್ರೆ ಆ ವ್ಯಕ್ತಿಯ ಪ್ರಭಾವದ ನಕಾರಾತ್ಮಕ ಎಲ್ಲಾ ತುಂಬಿರುತ್ತೆ ಆಹಾರದಲ್ಲಿ. ಅಂತ ಆಹಾರ ಸೇವನೆ ಮಾಡಂತ ವ್ಯಕ್ತಿಗಳು ಅವ್ರು ಪುಣ್ಯನ ದಾನ ಮಾಡ್ದಂಗಾಗುತ್ತೆ. ಅವರಲ್ಲಿರುವಂತ ನಕಾರಾತ್ಮಕನ ನಾಶ ಮಾಡ್ತಾರ, ಇವ್ರೆಲ್ಲ ಸಕಾರಾತ್ಮಕನ ನಾಶ ಮಾಡ್ಕೊಂತಾರೆ. ಓಕೆನಾ? ಈ ಟೈಪ್ ಇದೆ. ಮತ್ತೆ ನಾಳೆ ಬೆಳಿಗ್ಗೆ ಸೇಮ್ 5 ಗಂಟೆ 10 ನಿಮಿಷ ಮತ್ತೆ ಮೀಟ್ ಆಗನ್ರಿ. ಏನನ್ನ ನಿಮ್ದು ಗ್ರಿಡ್ ಹಾಕಿದ್ರ, ಒಂದ್ 2-3 ಹಾಕಿದ್ರ, ಅಮ್ಮ ದೀಪಮ್ಮವ್ರು ಹಾಕಿದ್ರ, ಕುಮಾರಸ್ವಾಮಿ ಅವ್ರು ಹಾಕಿದ್ರ, ನೀವು ಕುಮಾರ್ ಅವ್ರಿಗೆ ಅನ್ನಪೂರ್ಣೇಶ್ವರಿ ಕೂಡ ಹಾಕಿಲ್ಲಮ್ಮ. ಅನ್ನಪೂರ್ಣಮ್ಮವ್ರು ಕೂಡ ಹಾಕಿಲ್ಲ. ನಾನು ಹಾಕಿದ್ದೀನಿ ಗುರುಗಳೇ, ಕುಮಾರ್ ಹಾಕಿದ್ದೀನಿ. ನೀವ್ ಹಾಕಿದ್ರೆ ಇನ್ನು ಕುಮಾರಸ್ವಾಮಿ ಅವರು ಅವರು ಹಾಕಿದ್ದಾರೆ. ಇಬ್ಬರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ನಾನು ಹಾಕಿದ್ದೀನಿ, ರಾತ್ರಿ ಹಾಕಿದ್ದೀನಿ. ನೀವು ಹಾಕಿದ್ರ? ಓಕೆ, ರಾತ್ರಿ ಹಾಕಿದ್ರೆ ಚೆಕ್ ಮಾಡ್ತೀನಿ. ಆದ್ರೆ ಮಹಾಪರಮ ಶಕ್ತಿ ಸದಾ ಯುಕ್ತಿ ಜ್ಞಾನ ಸಿಗಲಿ ಅಂತ ಪ್ರತಿಯೊಬ್ಬರಿಗೆ ಕೇಳ್ಕೊಳ್ತೇನೆ. ನಮಸ್ತೆ.